HD ಕುಮಾರಸ್ವಾಮಿ ಅವರು ಕೇಂದ್ರಕ್ಕೆ ಹೋಗಿ ಸಚಿವರಾಗಿರೋದು ಕಾಂಗ್ರೆಸ್ ಅಧಿಕಾರದಲ್ಲಿರೋ ನಮ್ಮ ರಾಜ್ಯಕ್ಕೆ ವರನ ಶಾಪನ. ರಾಜಕಾರಣ ಮಾಡೋರು, ವಿರೋಧ ಪಕ್ಷದವರು ಅಥವಾ ಕೆಲವು ಮಾಧ್ಯಮಗಳಿಗೆ ತಪ್ಪು ಮಾಹಿತಿ ಕೊಡ್ತಕ್ಕಂಥದ್ದು ಅದೆಲ್ಲ ಏನೋ ಮಾಡಬಹುದು. ಸರ್ಕಾರದಲ್ಲಿ ಫಂಡ್ ಪ್ರಾಬ್ಲಮ್ ಏನಾದರೂ ಇದೆಯಾ ಸರ್? ಸರ್ಕಾರದ ಅನುದಾನವನ್ನು ಉಪಯೋಗಿಸಿದ್ರೆ ಮನೆ ಸಿಗಲ್ಲ, 2,000 ರೂಪಾಯಿ ತಗೊಳ್ಳದಿರೋ ಮನೆ ಸಿಗಲ್ಲ. ಓವರ್ ಆಲ್ ನಮ್ಮ ರಾಜ್ಯಕ್ಕೆ ಕೇಂದ್ರ ಸರ್ಕಾರದಿಂದ ಅನ್ಯಾಯ ಆಗಿದೆ. ಈಗ ಮಾದಾಯಿಗೆ 5,000 ಕೋಟಿ ಕೊಡ್ತೀನಿ ಅಂತ ಕೊಡಲಿಲ್ಲ, ಬೆಂಗಳೂರು ಡೆವಲಪ್ಮೆಂಟ್ಗೆ 5,000 ಕೋಟಿ ಕೊಡ್ತೀನಿ ಅಂತ ಕೊಡಲಿಲ್ಲ, ಬಜೆಟ್ ಘೋಷಣೆ ಮತ್ತು ಆರ್ಥಿಕವಾಗಿ ನಮ್ಮ ಫೈನಾನ್ಷಿಯಲ್ ಅಲೋಕೇಶನ್ ವೇರಿಯೇಷನ್ ಆಗಿ 5,000 ಕೋಟಿ ಕೊಡ್ತೀನಿ ಅಂತ ಕೊಡಲಿಲ್ಲ. ಸೊ ಇದು ಹಂಗಾರೆ ಈಗ 15,000 ಕೋಟಿ ಕೊಡಲಿಲ್ಲ ಅಂದ್ರೆ ಕೇಂದ್ರ ಸರ್ಕಾರ ಏನು ಸರ್? ಆದರೆ ಈ ಫರ್ಟಿಲೈಸರ್ಸ್ ಡಿಸ್ಟ್ರಿಬ್ಯೂಷನ್ ಅಲ್ಲಿ ತುಂಬಾ ಪ್ರಾಬ್ಲಮ್ ಆಗ್ತಾನೆ ಇರುತ್ತೆ ಯಾವಾಗಲೂ. ಅದು ಯಾವ ಕಾರಣ? ರೇಟ್ ಫಿಕ್ಸ್ ಮಾಡೋರು ಕೇಂದ್ರದರೆ, ಪ್ರೊಡಕ್ಷನ್ ಮಾಡೋದಕ್ಕೆ ಲೈಸೆನ್ಸ್ ಕೊಡೋರು ಅವರೇನೆ. 1 ಲಕ್ಷದಿಂದ 2 ಲಕ್ಷ ಕೋಟಿ ಸೊ ಬರ್ಡನ್ ಹೊಸ ಸರ್ಕಾರಕ್ಕೆ ಆಯ್ತು. ನಿಜಕ್ಕೂ ಗ್ಯಾರಂಟಿ ಯೋಜನೆಗಳಿಂದ ಖಜಾನೆ ಹೊಡೆತ ಬಿದ್ದಿಲ್ವಾ ಸರ್? 1 ರೂಪಾಯಿ ಕೊಡಲಿಲ್ಲ, ದೊಡ್ಡ ಅಪರಾಧ. ಈ ಕ್ರೈಮ್ ಅಂತೀವಲ್ಲ, ದೊಡ್ಡ ಕ್ರೈಮೇ ಅದು. ಆರ್ಥಿಕವಾಗಿ ಕೆಲವು ನಮ್ಗೆ ವ್ಯತ್ಯಾಸ ಆದಾಗ ಕೇಂದ್ರ ಸರ್ಕಾರದ ವಿರುದ್ಧ ನಾವು ಮುಖ್ಯಮಂತ್ರಿ ನೇತೃತ್ವದಲ್ಲಿ ಕೇಂದ್ರದಲ್ಲೇ ಹೋಗಿ ಪ್ರತಿಭಟನೆ ಮಾಡಿದಾಗ ಸೆಷನ್ಗಳಲ್ಲಿ ಅಪೋನೆಂಟ್ಸ್ ಕಾಯ್ತಿರ್ತಾರೆ ಯಾವಾಗಲೂ ಅಟ್ಯಾಕ್ ಮಾಡಕ್ಕೆ. ಯಾಕೋ ಈ ಸರಿ ನಾನು ನಿಮ್ಮ ಮೇಲೆ ಅಷ್ಟು ಅಟ್ಯಾಕ್ ಮಾಡೋದನ್ನ ನೋಡ್ಲೇ ಇಲ್ಲ. ಅವ್ರಿಗೇನು ಸಿಗ್ತಾ ಇಲ್ಲ ಲೋಪದೋಷಗಳು ನಿಮ್ಮಲ್ಲಿ ಹುಡುಕಕ್ಕೆ. ನಾನು ಬಂದ ಪುಟ್ಟ ಓದ ಪುಟ್ಟ ಅಂತ ಮಂತ್ರಿ ಆಗೋದು, MLA ಆಗೋದು, ಯಾರು ಬರಲಿ ಆಗಲಿ ಆಗ್ತಾ ಇರ್ತದೆ, ಕಾಲ ತಿರುಗ್ತಾ ಇರ್ತದೆ. ಮಂಡ್ಯದ ರಾಜಕೀಯ ಅಂದರೆ ಇಡೀ ಇಂಡಿಯಾನೇ ತಿರುಗಿ ನೋಡುತ್ತೆ. ಮಂಡ್ಯದ ರೈತ ಅಂದರೆ ಇಡೀ ವಿಶ್ವನೇ ನೋಡೋ ಹಾಗಾಗಿದೆ ಅಂತ ಹೇಳಿದರೆ ಅತಿಶಯೋಕ್ತಿ ಅಲ್ಲ. ಇನ್ನು ಮಂಡ್ಯದವರೇ ಕೃಷಿ ಸಚಿವರಾದರೆ ಹೇಗಿರಬೇಡ, ಆ ಕೃಷಿಕರಿಗೆ ಖುಷಿ ಖಂಡಿತವಾಗ್ಲೂ ಜಾಸ್ತಿ ಆಗಿರುತ್ತೆ. ಅದು ಹೆಮ್ಮೆ ಮತ್ತು ಆ ಅನ್ನದಾತನ ಗತ್ತು ಅಂತ ಹೇಳ್ಬೋದು. ಜಾಸ್ತಿ ಲೀಡ್ ಕೊಡೋಕೆ ಹೋಗಲ್ಲ, ಯಾಕಂತ ಹೇಳಿದರೆ ನನ್ನ ಜೊತೆಗೆ ಇರುವಂಥವರ ಲೀಡರ್, ಎಸ್, ಹಿ ಈಸ್ ನನ್ ಅದರ್ ದ್ಯಾನ್ ಅವರ್ ಅಗ್ರಿಕಲ್ಚರ್ ಮಿನಿಸ್ಟರ್ ಶ್ರೀ ಚಲುವರಾಯಸ್ವಾಮಿ. ವೆಲ್ಕಮ್ ಟು ಕನೆಕ್ಟ್ ಕರ್ನಾಟಕ. ನಾನು ನಿಮ್ಮ ರಾಘವ ಸೂರ್ಯ. ಲೆಟ್ಸ್ ಗೆಟ್ ಸ್ಟಾರ್ಟೆಡ್ ದಿಸ್ ಕನ್ವರ್ಸೇಷನ್ ವಿತ್ ಚಲುವರಾಯಸ್ವಾಮಿ. ಸರ್ ನಮಸ್ಕಾರ, ವೆಲ್ಕಮ್ ಟು ದಿ ಶೋ. ಹೆಂಗಿದ್ರಿ ಸರ್? ಫೈನ್ ಸರ್, ಆರಾಮಾಗಿದ್ದೀನಿ. ಭಾಳ ಸೀರಿಯಸ್ ಆಗಿಬಿಟ್ರಿ ಅಂತ ಹೇಳ್ತಾರಲ್ಲ ಸರ್ ಕೃಷಿ ಇಲಾಖೆಯಲ್ಲಿ. ಇದು ನಾನು ಹೇಳ್ತಾರೋ ಮಾತಲ್ಲ, CM DCM ಮಾತನಾಡ್ತಾ ಇದ್ದಾರಂತೆ, ನಿಜಾನ? ಜವಾಬ್ದಾರಿ ಇರುವ ಸರ್, ಜವಾಬ್ದಾರಿ. ಮತ್ತು ರಾಷ್ಟ್ರದಲ್ಲಿ ಕೃಷಿ ಇಲಾಖೆ 60ರಿಂದ 70% ಡಿಪೆಂಡ್ ಆಗಿರ್ತಕ್ಕಂಥದ್ದು. ಹೌದು ಹೌದು. ದೊಡ್ಡ ಬೇರೆ ಬೇರೆ ಇಂಡಸ್ಟ್ರಿಯಲ್ಲೋ ಅಥವಾ ಇನ್ನೊಂದು ಇಲಾಖೆಗಳು ಕಣ್ಣಿಗೆ ಕಾಣ್ತಾ ಇದ್ರು ಕೃಷಿ ಇಲಾಖೆಗೆ ಬಟ್ ಮಹತ್ವ ಮತ್ತು ಅದರ ಎಫೆಕ್ಟಿವ್ ಮತ್ತು ಅದರ ಅವಶ್ಯಕತೆ ಅದ್ರ ಮೇಲೆ ಡಿಪೆಂಡ್ ಆಗಿರ್ತಕ್ಕಂಥದ್ದು ಈ ರಾಷ್ಟ್ರದಲ್ಲಿ. ಕೃಷಿನೇ ನಮ್ಮ ಬದುಕುವಂಥವ್ರು 60ರಿಂದ 70% ಜನ ಇದ್ದಾರೆ. ಹಾಗೆ ಕೃಷಿ ಇಲಾಖೆಗೆ ನಾವು ಏನು ಕೆಲಸ ಮಾಡಿದ್ರು ಅಥವಾ ರೈತರಿಗೆ ಏನು ಪ್ರೋತ್ಸಾಹ ಮಾಡಿದ್ರು ಮತ್ತು ಬದಲಾವಣೆಗೆ ತರಲಿಕ್ಕೆ ಪ್ರಯತ್ನ ಮಾಡಿದ್ರು, ಇವತ್ತು ಮಾರುಕಟ್ಟೆಯಲ್ಲಿ ಬದಲಾವಣೆ ತರಬೇಕು. ಕೃಷಿ ಬಿತ್ತನೆ ಮಾಡೋದ್ರಿಂದ ಎಷ್ಟು ಹಾರ್ವೆಸ್ಟ್ ಮಾಡೋವರೆಗೂ ಸಾಕಟ್ಟಿದೆ. ಸೊ ಪ್ರಕೃತಿ ವಿಕೋಪಕ್ಕೆ ಅನೇಕ ಬಾರಿ ಏಟಾಗುತ್ತೆ. ಇದನ್ನೆಲ್ಲ ಮೀರಿ ರೈತರು ಸಕ್ಸಸ್ ಆಗಬೇಕಾಗತ್ತೆ ಸರ್. ಇದನ್ನೆಲ್ಲ ಮೀರಿ ಸಕ್ಸಸ್ ಆಗಬೇಕು ಅಂತ ಹೇಳಿದರೆ ಮೀರಿದಂಥ ಒಂದು ಇಚ್ಛಾಶಕ್ತಿ ಇರಬೇಕಾಗತ್ತೆ. ಈಗಾಗಲೇ ನಾನು ಹೇಳ್ತಾ ಇದ್ದೆ ಆರಂಭದಲ್ಲಿ, ಮಂಡ್ಯ ಅಂತ ಹೇಳಿದ ತಕ್ಷಣ ರಾಜಕೀಯ ಇರ್ಬೋದು, ಸಿನಿಮಾ ಇರ್ಬೋದು, ಕೃಷಿ ಇರ್ಬೋದು, ಎಲ್ಲ ರೀತಿಯಲ್ಲೂ ಸದ್ದು ಮಾಡ್ತಾ ಇರುತ್ತೆ. ಹಾಗೆ ನೀವು ಕೂಡ ಸಾರಿಗೆ ಸಚಿವರಾದಾಗ ಅಲ್ಲಿ ಒಂದು ಸಪ್ರೇಟ್ ಡಿಪೋ ತರ್ತೀರಿ ಮಂಡ್ಯಗೆ, ಆಮೇಲೆ ಹೆಲ್ತ್ ಮಿನಿಸ್ಟರ್ ಆದಾಗ ಮೆಡಿಕಲ್ ಕಾಲೇಜ್ ತರ್ತೀರಿ, ಆಮೇಲೆ ಈಗ ಒಂದು ನ್ಯೂ ಅಗ್ರಿಕಲ್ಚರಲ್ ಯೂನಿವರ್ಸಿಟಿ ಕೂಡ ತರ್ತಾ ಇದ್ದೀರಿ. ಹೇಗೆ ಇದು ಮಂಡ್ಯದ ಮೋಡಿನ ಚಲುವರಾಯಸ್ವಾಮಿಯವರ ಒಂದು ಸ್ಪೆಷಲ್ ವಿಲ್ ಪವರ? ಏನು ಇದು ಮ್ಯಾಜಿಕ್ ಏನು ಸರ್ ಇದು? ಮಂಡ್ಯದ ನೆಲದ ಒಂದು ರಾಜಕಾರಣನೇ ವಿಭಿನ್ನ. ಸೊ ಪ್ರಾರಂಭದಿಂದ ನಾವು ಸತ್ಯಾಗ್ರಹ ಸೌಧ ಇದೆ ಅಲ್ಲಿ. ಹೌದು. ಸ್ವತಂತ್ರಕ್ಕಿಂತ ಮೊದಲು ಅಲ್ಲಿ ಬಾವುಟ ಹಾರಿಸಿದಂಥದ್ದು ನಮ್ಮ ರಾಜ್ಯದಲ್ಲಿ, ಮಂಡ್ಯ ಜಿಲ್ಲೆ. ಸೊ ನಮ್ಮ ಜಿಲ್ಲೆಯ ಲೀಡ್ರುಗಳು ವೀರಣ್ಣಗೌಡರು, ಸಾವುಕಾರ ಚೆನ್ನೂರಿಂದ SF ಕೃಷ್ಣವ್ರವರೆಗೂ, ಮಹದೇವ್, ಭಾಳಷ್ಟು ಜನ, ತುಂಬ ಮರಿಯಪ್ಪನವರು ಅಂತ ಅವತ್ತೇ ಹಣಕಾಸಿನ ಸಚಿವರಾಗಿ ಅವರು ಭಾಳ ಹೆಸರು ಮಾಡಿದರು. ಸೊ ನಮ್ಮ ನೆಲನೇ ಬಹುಶಃ ತುಂಬ ಇದೆ. ಬಟ್ ಆದರೆ ಯಾರು ಹೆಚ್ಚು ಸ್ವಾರ್ಥ ಆಗುವಂಥ ಪ್ರಯತ್ನ ಮಾಡಲಿಲ್ಲ ಎಲ್ಲರೂ. ಸೊ ಮಹಾರಾಜರು ಮಾಡಿದಂಥ ಅನೇಕ ಅಭಿವೃದ್ಧಿ ಕೆಲಸದ ಮುಂದುವರ್ಸ್ಕೊಂಡು ಹೋಗೋದು ಆ ಕಾಲದಲ್ಲಿ ಅನೇಕ ಕಾರಣಗಳಿಂದ ಇದಾಗಲಿಲ್ಲ. ಈಗ ಅವಶ್ಯಕತೆ ಇರ್ತಕ್ಕಂಥ ಕೃಷಿ
ವಿಶ್ವವಿದ್ಯಾನಿಲಯ ಮಾಡಲಿಕ್ಕೆ ಕಾರಣ ಇದೆ. 1939 ಹಾಂ ಸರ್, ಸಂಶೋಧನಾ ಕೇಂದ್ರ ಮಹಾರಾಜರು ಮಾಡಿದಂಥ. ಕರೆಕ್ಟ್. ಅವತ್ತೇ 600 ಎಕರೆ ಜಮೀನವರು ಕೊಟ್ಟು ಮುಂದೊಂದು ದಿವಸ ಇದು ಕೃಷಿಗೆ ದೊಡ್ಡ ಸಂಶೋಧನೆಗೆ ಇದು ಕೇಂದ್ರ ಆಗಬೇಕು ಅಂತ. ಸೊ ಹಾಗಾಗಿ ಅಲ್ಲಿ ಹೆಚ್ಚು ಆ ಕ್ಲೈಮೇಟ್ ಝೋನು ಮತ್ತು ಈ ನಾವು ರೈಸು, ಕಬ್ಬು, ಈ ಥರದ್ದು ಎಲ್ಲಕ್ಕೂ ಹೆಚ್ಚು, ಎಲ್ಲ ಯೂನಿವರ್ಸಿಟಿಗಿಂತ ಹೆಚ್ಚು ಸಂಶೋಧನೆ ಅವಕಾಶ ಇರೋದು, ವಾಟ್ರ್ ಫೆಸಿಲಿಟಿ ಇರೋದು, ಏರಿಯಾ ಇರೋದು, ಎಲ್ಲ ಥರದಲ್ಲೂ ಮಂಡ್ಯದಲ್ಲಿದೆ. ಕಾರಣಾಂತರದಿಂದ ಅದು ಅವಕಾಶ ಸಿಕ್ಕಿರಲಿಲ್ಲ. ಇನ್ನೊಂದು ಅವಕಾಶ ಸಿಕ್ತು. ಮಾನ್ಯ ಮುಖ್ಯಮಂತ್ರಿಗಳು, ಸೊ ಕ್ಯಾಬಿನೆಟ್ಟಿನ ಎಲ್ಲ ಸಚಿವರು, ಉಪಮುಖ್ಯಮಂತ್ರಿಗಳು ನನಗೆ ಸಹಕಾರ ಕೊಟ್ಟರು. ಹಾಗೆ ನಮ್ಮ ಋಣ ಮಂಡ್ಯದ ಜನಕ್ಕೆ ಏನಾದರೂ ಒಂದು ಮಾಡಬೇಕಲ್ಲ. ಸೊ ನಾನು ಬಂದ ಪುಟ್ಟ ಓದ ಪುಟ್ಟ ಅಂತ ಮಂತ್ರಿ ಆಗೋದು, MLA ಆಗೋದು, ಯಾರು ಬರಲಿ ಆಗಲಿ ಆಗ್ತಾ ಇರ್ತದೆ, ಕಾಲ ತಿರುಗ್ತಾ ಇರ್ತದೆ. ಏನಾಗುತ್ತೆ, 5 ವರ್ಷಕ್ಕೊಂದ್ಸಲಿ ಎಲೆಕ್ಷನ್ ಆಗುತ್ತೆ. ಹೌದು, 224 ಜನ MLA ಆಗೋದು ಯಾರು ತಪ್ಸಕ್ಕಾಗಲ್ಲ. ಕರೆಕ್ಟ್. ನಾನು ಇರ್ಬೋದು, ಇನ್ನೊಬ್ಬಿರ್ಬೋದು ಆಗಲ್ಲ. ನಾವು ಬಂದ್ರೆ ಏನೋ ಒಂದು ಸ್ಪಾರ್ಕ್ ಕ್ರಿಯೇಟ್ ಮಾಡೋಣ ಅಂತೀರಿ. 34 ಜನ ಮಂತ್ರಿ ಮಂಡಲನೂ ಆಗುತ್ತೆ. ಹೌದು. ಬಟ್ ಆದರೆ ಯಾರು MLA ಆಗ್ತಾರೆ, ಯಾರು ಮುಖ್ಯಮಂತ್ರಿ ಆಗ್ತಾರೆ, ಯಾರು ಮಂತ್ರಿ ಆಗ್ತಾರೆ ಅನ್ನೋದಕ್ಕಿಂತ ಹೆಚ್ಚಾಗಿ ಆದಂಥ ಟೈಮ್ನಲ್ಲಿ ರಾಜ್ಯಕ್ಕೆ, ಜಿಲ್ಲೆಗೆ ಸಿಕ್ಕಿದಂಥ ಅವಕಾಶಗಳನ್ನು ಸದುಪಯೋಗಗಳಿಸ್ಕೊಂಡು ಏನಾದ್ರು ಒಂದು ಮಾಡಬೇಕಲ್ಲ ಅಂತ. KSRTCನಲ್ಲಿ ನಾನು ಬರೀ ಮಂಡ್ಯಕ್ಕಷ್ಟೇ ಮಾಡಲಿಲ್ಲ. ಅಲ್ಲ, ಹೌದು, ಅವತ್ತು ಇನ್ಫ್ರಾಸ್ಟ್ರಕ್ಚರಲ್ಲಿ ಈ ದೇಶದಲ್ಲೇ ಮೊದಲನೇದು KSRTC. ಓಲ್ವಾ ಇಂಟ್ರೊಡ್ಯೂಸ್ ಮಾಡೋದು. ಕರೆಕ್ಟ್. ಸೊ ಹಾಸನದಲ್ಲಿ ಇವತ್ತು ಬಸ್ ಸ್ಟ್ಯಾಂಡು ಇಡೀ ರೂರಲ್ ಡಿಸ್ಟಿಕ್ನಲ್ಲಿ ಸೌತ್ ಇಂಡಿಯಾದಲ್ಲೇ ಉನ್ನತ ದರ್ಜೆಯಲ್ಲಿ. ಸೊ ಅನೇಕ ಅವತ್ತು 500 ಕೋಟಿ ಪ್ರಾಫಿಟ್ ಮಾಡಿದ್ದು BMTCನಲ್ಲಿ ಬರೀ 20 ತಿಂಗಳು. ಆ ಥರ ಬಹುಶಃ ಆ ಟೀಮ್ ವರ್ಕು, ಇದು ನಾನೇ ಅಂತ ಹೇಳಲ್ಲ, ನನ್ನ ಜೊತೆಲಿ ನನ್ನ ಇಲಾಖೆ ನಡೆಸ್ತಕ್ಕಂಥವ್ರು, ನಾನು, ಎಲ್ಲರೂ ಸೇರಿದಾಗ ಒಟ್ಟಿಗೆ ಏನಾದ್ರು ಒಂದು ಮಾಡಬೇಕು ಅಂದಾಗ. ಇಲ್ಲ ಸರ್, ಟೀಮ್ ವರ್ಕ್ ಅಂತ ಹೇಳಿದಾಗ ಒಂದು ಜನರಾಸಿಟಿ ಇರಬೇಕಾಗತ್ತೆ, ಒಂದು ದೊಡ್ಡತನ ಇರಬೇಕಾಗತ್ತೆ. ಹಾಗಾಗಿ ನೀವು ಹೇಳ್ತಿದ್ದೀರಿ ಅಂತ ಅಂದ್ಕೊಳ್ತೀನಿ. ಯಾಕಂದರೆ ನಿಮ್ಮ ವಿಲ್ ಪವರ್ ಇಲ್ಲದೆ ಹೋದರೆ ಯಾವ ಟೀಮು ಕೂಡ ವರ್ಕ್ ಆಗಲ್ಲ ಅಂತ ಭಾವಿಸ್ತೀನಿ. ಯಾಕಂತ ಹೇಳಿದ್ರೆ ಸೆಷನ್ಗಳಲ್ಲಿ ಅಪೋನೆಂಟ್ಸ್ ಕಾಯ್ತಿರ್ತಾರೆ ಯಾವಾಗಲೂ ಅಟ್ಯಾಕ್ ಮಾಡೋಕ್ಕೆ. ಯಾಕೋ ಈ ಸರಿ ನಾನು ನಿಮ್ಮ ಮೇಲೆ ಅಷ್ಟು ಅಟ್ಯಾಕ್ ಮಾಡೋದನ್ನು ನೋಡಲೇ ಇಲ್ಲ. ಅವ್ರಿಗೇನು ಸಿಗ್ತಾ ಇಲ್ವಾ ಲೋಪದೋಷಗಳು ನಿಮ್ಮಲ್ಲಿ ಹುಡುಕಕ್ಕೆ? ಲೋಪದೋಷ ಬೇರೆ ಡೈವರ್ಟ್ ಆಗಿದೆಯಾ? ಲೋಪದೋಷ ಮಾಡಿದ್ರೆ ಅಥವಾ ಲೋಪದೋಷ ಇದ್ದರೆ ಅವ್ರು ಅಟ್ಯಾಕ್ ಮಾಡ್ಬೋದು. ಆ ಥರದ್ದು ಯಾವುದೂ ಇಲ್ಲ. ಬಟ್ ಟೋಟ್ಲಿ ಅಪೋಸಿಷನ್ ಅವರು ಈ ಅಸೆಂಬ್ಲಿ ಎಲ್ಲ ಕಳೆದ ಅಸೆಂಬ್ಲಿನಲ್ಲೇ ಮಾಧ್ಯಮದವರು ಬರೆದಾಯಿತು. ಅವರಿಗೆ ನಮ್ಮ ಸರ್ಕಾರದ ಮೇಲೆ ಗಂಭೀರವಾಗಿ ಆರೋಪ ಮಾಡುವಂಥ ಯಾವುದೇ ವಿಚಾರ ಅವ್ರಿಗಿಲ್ಲ. ಸೊ ನಮ್ಮ ಇಲಾಖೆ ಒಂದೇ ಅಂತಲ್ಲ, ಸರ್ಕಾರದ ಮೇಲೇ ಆರೋಪ ಮಾಡುವಂಥದ್ದು ಎಲ್ಲೂ ಕಾಣ್ತಾ ಇಲ್ಲ. ಕೌನ್ಸಿಲ್ ಇರ್ಬೋದು, ಅಸೆಂಬ್ಲಿ ಇರ್ಬೋದು, ಆ ಥರದ್ದು. ಸೊ ಯಾವ್ದಾರು ಒಂದು ಸಣ್ಣ ಪುಟ್ಟ ಸಿಕ್ಕಿದ್ರೆ ಅದನ್ನೇ ಒಂದು ದೊಡ್ಡದು ಮಾಡೋಕ್ಕೆ ಹೋಗಿ ಪ್ರಯತ್ನ ಮಾಡ್ತಾರೆ. ಅವೆಲ್ಲ ಸಕ್ಸಸ್ ಆಗಲ್ಲ. ಅದು ಗಂಭೀರವಾದಂಥ ವಿಚಾರ ಇರಬೇಕು. ಮೀಡಿಯಾ ಇವತ್ತು ಪ್ರಾರಂಭ ಮಾಡಿದ್ರೆ ಅದು ಕ್ಯಾರಿ ಮಾಡುವಂಥದ್ದಕ್ಕೆ ಇರಬೇಕು. ಜನರು ಅದನ್ನು ಹೌದಲ್ವಾ, ಇದೇನು ಯಾಕಾಯಿತು ಇದು ಅನ್ನೋ, ಸೊ ಜನರಿಗೆ ಆತಂಕ ಬರುವಂಥ ಏನಾದರೂ ನಡೆದಿದ್ರೆ ಅದನ್ನು ಅಪೋಸಿಷನ್ ಅವ್ರು ತಗೊಂಡ್ರೆ ಇದಾಗುತ್ತೆ. ಪ್ರಜಾಪ್ರಭುತ್ವದಲ್ಲೂ ಟೀಮ್ ವರ್ಕ್ ಬೇಕಾಗಿದೆ ಅಂತ ಹೇಳ್ತಾ ಇದ್ದೀರಿ ನೀವು ಈ ಮೂಲಕ. ಸರ್, ಹಾಗೆ ನೀವು ಹೇಳಿದರೆ ಸಿಕ್ಕಿರೋ ಅವಕಾಶವನ್ನು ಸದುಪಯೋಗ ಪಡಿಸ್ಕೊಳ್ಬೇಕು ಅಂತ. ಆದರೆ ಕೃಷಿ ಇಲಾಖೆ ಅಂದರೆ ಒಂದು ಅದರ ಪರಿಧಿ ಇದೆಯಲ್ಲ ಸ್ವಲ್ಪ ಸಣ್ಣದು, ಬಜೆಟ್ ಸ್ವಲ್ಪ ಕಡಿಮೆ ಇರುತ್ತೆ. ಅಂಥದ್ರಲ್ಲಿ ಹೆಂಗೆ ಬಹಳಷ್ಟು ನೀವು ಅಮೆಂಡ್ಮೆಂಟ್ಸ್ ಕೂಡ ನೀವು ಮಾಡ್ಕೊಂಡು ಬಂದಿದ್ದೀರಿ. ಹೌದು, ಕೃಷಿ ಇಲಾಖೆಗೆ ಕೇಂದ್ರ ಎಷ್ಟು ಒಂದು 5,000 ಬಜೆಟ್ ಇರುತ್ತೆ ಸರ್? 5,000 ಕೋಟಿ, 4,000 ಕೋಟಿ. ಹಾಂ, ಓಕೆ. ಕೃಷಿ ಇಲಾಖೆಯಲ್ಲಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಇನ್ನೂ ಹೆಚ್ಚು ಆರ್ಥಿಕ ಶಕ್ತಿಯನ್ನು ತುಂಬಬೇಕು. ತುಂಬಿದಾಗ ಮಾತ್ರ ನೋಡಿ, ನಾವು ಮೊನ್ನೆ ಒಂದು ಕೆಪೆಕ್ ಅಂತೇಳಿ ಒಂದು ನಮ್ಮಲ್ಲಿ ಸಂಸ್ಥೆ ಇದೆ. ಓಕೆ ಸರ್. ಅಲ್ಲಿ ಒಂದು ಸಂಸ್ಕರಣಾ ಘಟಕಗಳಿಗೆ 2021ರಿಂದ ಮೊನ್ನೆ 25ರವರೆಗೂ ಸೊ ಒಂದು ಟಾರ್ಗೆಟ್ ಕೊಟ್ಟಿದ್ದರು. ಸೊ 6,000 ಘಟಕಗಳಿಗೆ ಒಂದು ಸಹಾಯಧನ ಸಬ್ಸಿಡಿ ಕೊಟ್ಟಿದ್ದೀವಿ. ಓಕೆ. ಸೊ ಈ ವರ್ಷ 1 ವರ್ಷ ಎಕ್ಸ್ಟೆಂಡ್ ಮಾಡಿ ಅವಕಾಶ ಕೊಟ್ಟರು. ನಮ್ಮ ಮುಖ್ಯಮಂತ್ರಿಗಳು ವಿಶೇಷವಾಗಿ ಆಯಿತು ನಾನು ಸಪೋರ್ಟ್ ಮಾಡ್ತೀನಿ ಅಂತ 206 ಕೋಟಿ ಬಜೆಟಲ್ಲಿ ಇಟ್ಟರು. ಒಂದೇ ವರ್ಷಕ್ಕೆ ನಾವು 5 ವರ್ಷ ಏನು 6,000 ಮಾಡಿದ್ರು, ಒಂದೇ ವರ್ಷ ನಾವು 5,000 ಘಟಕಗಳಿಗೆ. ಸೊ 60% ನಾವು, 40% ಕೇಂದ್ರ ಸರ್ಕಾರ. ಓಕೆ. ಸೊ 9 ಲಕ್ಷ ನಾವು, 6 ಲಕ್ಷ
ಕೇಂದ್ರ ಸರ್ಕಾರ ಕೊಟ್ಟಿದ್ದೀವಿ 5,000 ಘಟಕಗಳಿಗೆ. ಓಕೆ. ಸೊ ಈಗ ಎಂಪ್ಲಾಯ್ಮೆಂಟಿಗೆ ನಾವು ಅದು ಆ ಫ್ಯಾಕ್ಟ್ರಿ ತರ್ತೀವಿ ಈ ಫ್ಯಾಕ್ಟ್ರಿ ತರ್ತೀವಿ ಅಂತೇಳಿ ಅವ್ರಿಗೆ ಜಾಗ, ನೀರು, ಟ್ಯಾಕ್ಸ್ ಫ್ರೀ, ಕರೆಂಟು ಎಲ್ಲ ಕೊಡ್ತೀವಲ್ಲ. ಹೌದು. ಈ ಅಗ್ರಿಕಲ್ಚರಲ್ಲಿ ಈ ಥರದ ಸಂಸ್ಕರಣಾ ಘಟಕಗಳಿಗೆ 15 ಲಕ್ಷ ಸಬ್ಸಿಡಿ ಕೊಟ್ಟಿದ್ದೀವಿ. ಕರೆಕ್ಟ್. ಹೆಚ್ಚು ಕಡಿಮೆ ಮಿನಿಮಮ್ 5 to 10 ಜನದವರೆಗೂ ಅವ್ರಿಗೆ ಎಂಪ್ಲಾಯ್ಮೆಂಟ್ ಅವಕಾಶ ಸಿಗುತ್ತೆ ಘಟಕಗಳಲ್ಲಿ. ಕರೆಕ್ಟ್. ಇವತ್ತು 10,000 ಜನ ಅಂತ ಅಂದರೆ 5,000 ಅಂದರೆ 50,000 ಜನಕ್ಕೆ ಎಂಪ್ಲಾಯ್ಮೆಂಟ್ ಕೊಟ್ಟಂಗೆ. ಕರೆಕ್ಟ್. ಇದು ನಮಗೆ ಒಂದು ಕೇಂದ್ರ ಮತ್ತು ನಮ್ಮಿಂದ ಎಲ್ಲ ಖರ್ಚಾಗಿರೋದು ಒಂದು 400 ಕೋಟಿ ಆಗಿದೆ. 400 ಕೋಟಿ ಆಗಿದೆ. ಸೊ ನಮ್ಮಲ್ಲಿ 206 ಕೋಟಿ ನಾವು ಕೊಟ್ಟಿದ್ದೀವಿ. ಕೃಷಿಗೆ ನಾವು ಎಷ್ಟು ಕೊಟ್ರೂ ಏನಾಗುತ್ತೆ, ಓನ್ ಎಂಪ್ಲಾಯ್ಮೆಂಟ್ ಕ್ರಿಯೇಟ್ ಆಗ್ತಾ ಹೋಗುತ್ತೆ. ಒಂದು ಮನೆಯಲ್ಲಿ ಒಬ್ಬ ಕೃಷಿನಲ್ಲಿ ಅವನು ಸಸ್ಟೈನ್ ಆದರೆ ಇಡೀ ಕುಟುಂಬ ಆರ್ಥಿಕವಾಗಿ ಸ್ಟ್ರಾಂಗ್ ಆಗುತ್ತೆ. ಇಡೀ ಕುಟುಂಬ. ಸೊ ಡಿಪೆಂಡ್ ಆಗಿ ಇನ್ನೊಬ್ಬರ ಮೇಲೆ ಡಿಪೆಂಡ್ ಆಗಲ್ಲ. ಕರೆಕ್ಟ್. ಸೊ ಅದಕ್ಕೆ ನಾವು ಒಂದು ಸ್ವಲ್ಪ ಒಂದು ಕಡೆ ಆರ್ಥಿಕವಾಗಿ ನೆರವು ಕಡಿಮೆ. ಸೊ ಇವತ್ತಿನ ಕಾಲದಿಂದ ಅಲ್ಲ, ಪ್ರಾರಂಭದಿಂದನೂ ಸಹ ಸೆಂಟ್ರಲ್ಲು ಸ್ಟೇಟಲ್ಲಿ ಕೃಷಿಗೆ ಒಂದು ಸ್ವಲ್ಪ ಕಡಿಮೆ ಮಾಡ್ಕೊಂಡ್ಬಂದಿದೆ. ಸೊ ನನ್ನ ಈ ಒಂದು 2 ವರ್ಷ ಅನುಭವದಲ್ಲಿ ಇನ್ನೊಂದು ಸ್ವಲ್ಪ ಹೆಚ್ಚು ಅವಕಾಶಗಳು ಕೊಟ್ಟರೆ, ಸೊ ಈ ನಾವು ಇಂಡಿವಿಜುವಲ್ ಮೊನ್ನೆ ಪರ್ ಕ್ಯಾಪಿಟ ಈಗೇನಾಗುತ್ತೆ ಸರ್ವೆನಲ್ಲಿ ನಮ್ಮ ರಾಜ್ಯ ನಂಬರ್ 1 ಆಗಿದೆ. ಅದಕ್ಕೆ ಗ್ಯಾರಂಟಿನೂ ಕಾರಣ ಅಂತ. ಸೊ ಆ ಥರ ಕೃಷಿನಲ್ಲಿ ನಾವು ಜನರಿಗೆ ಆರ್ಥಿಕವಾಗಿ ಶಕ್ತಿ ತುಂಬುವಂಥ ಮತ್ತು ಅವರು ಇಂಡಿಪೆಂಡೆಂಟಾಗಿ ಸಸ್ಟೈನ್ ಆಗೋ ಥರ ಮಾಡಿದಾಗ ಸೊ ಆಟೋಮೆಟಿಕ್ಕಾಗಿ ಆರ್ಥಿಕವಾಗಿ ಸೂಪರ್ ಸರ್. ಅಂದರೆ ಈಗ ನಾನು ನಿಮ್ಮನ್ನು ನೋಡ್ತಾ ಇದ್ದರೆ ಈಗ ಕೃಷಿ ಸಚಿವರು ಕರೆಕ್ಟು, ಅಂದರೆ ನೀವೊಬ್ಬ ಕೃಷಿ ವಿದ್ಯಾರ್ಥಿಯ ಕೆಲಸ ಮಾಡ್ತಿದ್ದೀರೇನೋ ಅಂತ ಅನ್ನಿಸ್ತು. ಇತ್ತೀಚೆಗೆ ಒಂದು ಯಾವುದೋ ಒಂದು ರೀಸೆಂಟ್ ವಿಡಿಯೋ ನೋಡ್ತಾ ಇದ್ದೆ, ಚಿಕ್ಕಮಗಳೂರು ಒಬ್ಬ ರೈತನ ಅಭಿವೃದ್ಧಿ ಕುರಿತಂತೆ ನೀವು ಎಲ್ಲ ಅಧಿಕಾರಿಗಳಿಗೆಲ್ಲ ನೋಟ್ಸ್ ಮಾಡ್ಕೊಳಕ್ಕೆ ಹೇಳ್ತಾ ಇದ್ರಿ. ಅಂದರೆ ಆ ಒಂದು ಲರ್ನಿಂಗ್ ಮೈಂಡ್ಸೆಟ್ ಇದೆಯಲ್ಲ ತುಂಬ ಇಂಪಾರ್ಟೆಂಟಾ? ಬೇರೆಯವ್ರಿಗೂ ಆ ರೀತಿ ಇನ್ಸ್ಪೈರ್ ಆಗ್ತಿದ್ದೀರಾ ಅಂತ ನನಗೆ ಅನ್ನಿಸ್ತು. ವಾಟ್ ಈಸ್ ಯುವರ್ ಒಪಿನಿಯನ್? ಇಲ್ಲ, ನಾನೇ ಅಂತಲ್ಲ, ಯಾರಾದ್ರೂ ಯಾವುದೇ ವಿಚಾರನ ನಾವು ತಗೊಂಡ್ರೂ ಕಲಿಯೋದಿರುತ್ತೆ. ನಾವೇ ಎಲ್ಲ ಕಲ್ತಿದ್ದೀವಿ ಅಂತ ಹೇಳಲಿಕ್ಕಾಗಲ್ಲ. ಕರೆಕ್ಟ್. ಮತ್ತು ಒಂದು ಎಕ್ಸ್ಪೆರಿಮೆಂಟಲ್ಲಿದೆಯಲ್ಲ, ಎಷ್ಟು ಮಾಡಿದ್ರೂ ಅದರ ಎಕ್ಸ್ಪೆಂಡ್ ಹೋಗುತ್ತೆ ಕಡಿಮೆ. ಹಾಗಾಗಿ ಸೊ ಅಲ್ಲಿ ಚಿಕ್ಕಮಗಳೂರು ರೈತ ಸರ್, ಸೊ ಅವರು ಒಬ್ಬರು ಪತ್ರಕರ್ತರ ಕೆಲಸ ಮಾಡಿದ್ದಾರೆ ಮತ್ತು ಅವರು ದೇಶದ ಈ ಧಾರ್ಮಿಕ ಕ್ಷೇತ್ರದಲ್ಲಿ ಅನೇಕ ಇನ್ವೆಸ್ಟ್ ಮಾಡಿದ್ದಾರೆ, ರಾಜ್ಯವನ್ನು ಸುತ್ತು ಬಂದಿದ್ದಾರೆ. ಸೊ ಅದರಿಂದ ಹೊರಗಡೆ ಬಂದು ಒಂದು 3-4 ಎಕರೆ ಜಮೀನಿನಲ್ಲಿ ಕೃಷಿನ ನಾವು ಹೇಗೆ ಮಾಡ್ಬೋದು ಅನ್ನೋದನ್ನು ಎಕ್ಸ್ಪೆರಿಮೆಂಟಲ್ಲಿ ಮಾಡಿದ್ದಾರೆ ಅವರೇನೆ. ಅದಾದಮೇಲೆ ಅವರು 1 ಎಕರೆಲ್ಲೂ ಹೆಂಗೆ ಮಾಡ್ಬೋದು ಅನ್ನೋದನ್ನು ಅಲ್ಲೇ 1 ಎಕರೆನಲ್ಲಿ ಲಾಭದಾಯಕವಾಗಿ ಕೃಷಿ ಮಾಡಲಿಕ್ಕೆ ಸಾಧ್ಯ ಅನ್ನೋದನ್ನು ತೋರಿಸಿದ್ದಾರೆ. ಸೊ ವೆರಿ ಗ್ರೇಟ್ ಅಚೀವ್ಮೆಂಟು ಅವ್ರು ಮಾಡಿರ್ತಕ್ಕಂಥದ್ದು. ಸೊ ಹಾಗಾಗಿ ನಿಮ್ಮಂಥವ್ರು ಶಾಬಾಷ್ಗಿರಿ ಸಿಕ್ಕಾಗ ಅದು ಬೇರೆ ಕೃಷಿಕರಿಗೂ ಕೂಡ ಅನುಕೂಲ ಆಗುತ್ತೆ ಸರ್. ಸೋಷಿಯಲ್ ಮೀಡಿಯಾ ಟೀಮ್ನವರು ಅಲ್ಲಿ ಹೋಗಿ ಫೈಂಡ್ ಔಟ್ ಮಾಡಿದಾಗ ನನಗೆ ಭಾಳ ಖುಷಿ ಆಯಿತು. ತುಂಬ ಒಳ್ಳೆ ಕೆಲಸ ಮಾಡಿದ್ದಾರೆ ಮನುಷ್ಯ. ಅದನ್ನು ನೋಡಿ ಬೇರೆ ರೈತರೆಲ್ಲ ಕಲಿಬೇಕಾಗುತ್ತೆ. ಸೊ ರೈತರಂದ್ರೆ ಏನಾಗ್ಬಿಟ್ಟಿದೆ, ಕಾಮನ್ ಆಗಿ ರೈತರಂದರೆ ಕಷ್ಟ, ರೈತರಂದರೆ ಸಾಲ, ಹೌದು ಸರ್, ಈ ಥರದ್ದು ಒಂದು ಬಂದಿದೆ. ಹೌದು, ಅಫ್ಕೋರ್ಸ್ ರೈತರಿಗೆ ಕಷ್ಟ ಇಲ್ಲದೇ ಇಲ್ಲ, ರೈತರ ಜೀವನ ಕಷ್ಟ. ಅದರಲ್ಲೂ ಸಹ ನಾವು ಸಕ್ಸಸ್ ಆಗಲಿಕ್ಕೆ ಅವಕಾಶ ಇದೆ ಅನ್ನೋದನ್ನು ನಾವು ಯಾರಿಗೆ ತುಂಬ ಆಸಕ್ತಿ ಇದೆ. ನಾನು ರಾಜ್ಯ ಎಲ್ಲ ಸುತ್ತಾಡಿದ್ದೀನಿ. ಹೌದು ಸರ್, ಹೌದು. ಸೊ ಅನೇಕ ಪ್ರಗತಿಪರ ರೈತರ ತೋಟಕ್ಕೆ ಹೋಗಿದ್ದೀನಿ, ಅವರ ಬ್ಯಾಕ್ಗ್ರೌಂಡ್ ಎಲ್ಲ ಕೇಳಿದ್ದೀನಿ. ಇವೆಲ್ಲ ನೋಡಿದಾಗ ಬಹುಶಃ ಈ ಥರದ ತುಂಬ ಕಮಿಟ್ಮೆಂಟ್ ತೊಗೊಂಡು ನಾನು ಮಾಡಲೇಬೇಕು ಅಂತ ಯಾರು ರೈತರು ಹೋಗಿದ್ದಾರೆ ಅವ್ರು ಯಾರೂ ಸಹ ಸಾಲದ ಕಮಿಟ್ಮೆಂಟು ಇಲ್ಲ. ಮತ್ತು ಅವರು ನಾನು ನೋಡಿದಂಥ ಒಬ್ಬ ರೈತರು ಸಹ ಈ ಬಡ್ಡಿ ರಹಿತ ಸಾಲನ್ನು ತಗೊಂಡಿಲ್ಲ. ಹೌದಾ ಸರ್? ಬಡ್ಡಿ ರೈತರ ಸಾಲನ್ನು ತಗೊಂಡಿಲ್ಲ. ಸೊ 1 ಎಕರೆಯಿಂದ ಹಿಡಿದು ಸೊ 20-30 ಎಕರೆವರೆಗೂ ಸೊ ಕೃಷಿನಲ್ಲಿ ಮಾಡಿರ್ತಕ್ಕಂಥ ಪ್ರಗತಿಪರ ರೈತರಿದ್ದಾರೆ. ಸೊ ತುಂಬಾ ಇಲ್ಲ, ನಮಗೊಂದು ಕಲ್ಪನೆ ಇದೆ ಸರ್, ದೊಡ್ಡ ಹಿಡುವಳಿದಾರರಿಗೆ ಮಾತ್ರ ಇದೆಲ್ಲ ಸಾಧ್ಯ ಆಗುತ್ತೆ ಅನ್ನೋದು ಇದೆ. ಅಂದರೆ
ಈ ಸಮಗ್ರ ಕೃಷಿಗೆ ಹೋಗಬೇಕು. ಹಾಂ, ಮಿಶ್ರ ಬೆಳೆ. ಈಗ 20 ಎಕರೆ ಇರ್ತದೆ, ದೊಡ್ಡದಾಗಿ ತೋಟ ಮಾಡಿರ್ತಾರೆ, ಇಲ್ಲ ಕಬ್ಬು ಹಾಕಿರ್ತಾರೆ, ಇಲ್ಲ ಭತ್ತ ಬೆಳೀತಾರೆ. ಕರೆಕ್ಟ್. ಆದರೆ ಮಿಶ್ರ ಬೆಳೆ ಇದೆಯಲ್ಲ, ಮತ್ತು ಒಂದು 2 ಎಕರೆ ಅದರಲ್ಲಿ ಒಂದು ಭಾಗ ಮಾಡ್ಕೋಬೇಕು ಅವರು. ಓಕೆ ಓಕೆ. 1 ಎಕರೆ ಅಥವಾ 2 ಎಕರೆ, ಒಂದು 3 ಕಡೆ ಅಲ್ಲಿ ಎಲ್ಲ ಥರದ ಕೃಷಿನ ಅವರ ಪ್ರಾರಂಭ ಮಾಡಿದ್ರೆ, ಸೊ ಈ ದಿನನಿತ್ಯ ಖರ್ಚಿದೆಯಲ್ಲ, ಈ ಮೇಜರ್ ಕ್ರಾಪ್ಗೆ ಇನ್ವೆಸ್ಟ್ ಮಾಡಬೇಕಲ್ಲ, ಅದೆಲ್ಲ ಇದರಲ್ಲೇ ಸಂಪಾದನೆ ಮಾಡ್ಬೋದು ಅವರು. ಸೊ ಅವ್ರಿಗೆ ಜೀವನದ ಖರ್ಚು ಆಗುತ್ತೆ, ಬೆಳೆಗೆ ಇನ್ವೆಸ್ಟ್ ಮಾಡೋಕ್ಕೂ ದುಡ್ಡಾಗುತ್ತೆ. ಆ ಇಯರ್ಲಿ ಕ್ರಾಪ್ ಬರುತ್ತಲ್ಲ, ಅದು ಲಾಭ ಅವ್ರಿಗೆ ಉಳ್ಕೊಂಬಿಡುತ್ತೆ. ಈಗ ಏನಾಗುತ್ತೆ, 10 ಎಕರೆ ಇದೆ, 10 ಎಕರೆಯಲ್ಲಿ ನಾವು ಕಬ್ಬು ಹಾಕ್ತೀವಿ, ಅವ್ರು ಏನು ಮಾಡಿಯಲ್ಲ. ಕಬ್ಬು ಬೆಳೆಯೋವರೆಗೂ ಸಾಲ ಮಾಡ್ತಾರೆ, ಕಟಾವು ಮಾಡಿ ಫ್ಯಾಕ್ಟ್ರಿಗೆ ಹಾಕಿ ಫ್ಯಾಕ್ಟ್ರಿನ ಬರೋವರೆಗೂ ಸಾಲ. ಸೊ ಆವಾಗ ರೇಟು ಮತ್ತು ಇಳುವರಿ ಈ ಥರದ್ದೆಲ್ಲ ಒಂದು ರೀಚ್ ಆಗ್ತಾರೆ. ಇಲ್ಲ ಅಂದರೆ ಭಾಳ ಮಾರ್ಜಿನ್ ಕಡಿಮೆ ಸಿಗುತ್ತೆ. ಸೊ ನೀವು 2 ಎಕರೆನಲ್ಲಿ ಈಗ ಆರ್ಟಿಕಲ್ಚರ್ ಕ್ರಾಪ್ ಮಾಡ್ಬೋದು, ಅಗ್ರಿಕಲ್ಚರ್ ಮಾಡ್ಬೋದು, ಕೋಳಿ ಸಾಕ್ಬೋದು, ಮೀನು ಸಾಕ್ಬೋದು, ತರಕಾರಿ ಬೆಳಿಬೋದು. ಸೊ ಈ ಥರದ್ದೆಲ್ಲ ಥರದ್ದು ಮಾಡಿದಾಗ ಸೊ ಮಂತ್ಲಿ ಇನ್ಕಮ್ಮು ಬರುತ್ತೆ. ಕರೆಕ್ಟ್. ಆವಾಗ ಮಂತ್ಲಿ ಇನ್ಕಮ್ನಿಂದ ಸೊ ಆ ಇನ್ನು ಉಳಿದಿರ್ತಕ್ಕಂಥ ದೊಡ್ಡ ಏರಿಯಾಕ್ಕೆ ಏನು ಕಬ್ಬು ಅಥವಾ ಭತ್ತನೂ ಹಾಕಿರ್ತಾರೆ, ಅಲ್ಲಿ ಅವ್ರಿಗೆ ಕಡಿಮೆ ಪ್ರಾಫಿಟ್ ಬಂದರೂ ನಡೆಯುತ್ತೆ, ಜಾಸ್ತಿ ಬಂದರೂ ಒಳ್ಳೇದಾಗುತ್ತೆ. ಸೊ ಈ ಥರ ಆಗುತ್ತೆ. ನಾವು 5 ಎಕರೆ ತಗೊಂಡು 5 ಎಕರೆಗೆ ನಾಟಿ ಮಾಡ್ಬಿಟ್ಟು ಭತ್ತ ಹಾಕಿ ಅಥವಾ ಕಬ್ಬು ಹಾಕ್ಬಿಟ್ಟು ನಾವು ಸುಮ್ಮನೆ ಓಡಾಡ್ಕೊಂಡಿದ್ರೆ, ಸೊ 5 ವರ್ಷವೂ ಅವ್ರ ಖರ್ಚಿಗೆ ಸಾಲ ಮಾಡಬೇಕು. ಆ ಒಂದು ಬೆಳೆನ ಆ ಮಟ್ಟಕ್ಕೆ ಹಾರ್ವೆಸ್ಟ್ ಮಾಡೋವರೆಗೂ ಇನ್ವೆಸ್ಟ್ ಮಾಡ್ತಾ ಹೋಗ್ಬೇಕು. ಅದೆಲ್ಲವೂ ಸಹ ಬ್ಯಾಂಕ್ನಲ್ಲೋ ಅಥವಾ ಕೈ ಸಾಲನೂ ಮಾಡ್ತಾನೇ ಹೋಗ್ಬೇಕು. ಅಂದರೆ ಒಂದು ಅವೇರ್ನೆಸ್ ಇಸ್ ಇಂಪಾರ್ಟೆಂಟ್ ಅಂತ ನೀವು ಹೇಳ್ತಾ ಇದ್ರಿ ಸರ್. ಸರ್, ನನಗೆ ಅನಿಸಿದ್ದು, ಈಗ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದಾಗ ಆರಂಭದಲ್ಲಿ ಗ್ಯಾರಂಟಿ ಸರ್ಕಾರ ಅಂದರು, ಆಮೇಲೆ 2.5 ವರ್ಷ ಆಗ್ತಾ ಇದ್ದ ಹಾಗೆ ಅಧಿಕಾರ ಹಂಚಿಕೆ, ಕುರ್ಚಿ ಕದನ ಅಂತ ಹೇಳ್ತಾ ಇದ್ರು. ಅದ್ರ ಜೊತೆಗೆ 2.5 ವರ್ಷಗಳಲ್ಲಿ ನೀವು ಮಾತ್ರ ಬಹಳ ದೊಡ್ಡ ಮಟ್ಟದ ಹೆಸರನ್ನು ಮಾಡ್ತಾ ಇದ್ರಿ. ಇದನ್ನು ನಾನು ಹೇಳ್ತಾ ಇಲ್ಲ. ಈಗ ಕೇಂದ್ರ ಕೃಷಿ ಸಚಿವರು ಶಿವರಾಜ್ ಸಿಂಗ್ ಚೌಹಾಣ್ ಕೂಡ ತುಂಬ ಅಪ್ರಿಷಿಯೇಟ್ ಮಾಡ್ತಾರೆ. ಹೆಂಗೆ ಸಾಧ್ಯ ಆಯ್ತಿದು? ಹೆಂಗೆ ಆ ಭೇಷ್ಗಿರಿ ಅಂದರೆ ಅವ್ರ ಅಗ್ರಿ ಅನ್ನೋಕೆ ಆ ಒಂದು ಕಲ್ಚರ್ ಇದೆಯಲ್ಲ, ಅದು ಬಹಳ ಮೋಡಿ ಮಾಡುತ್ತೆ ನಮಗೆ. ಹೆಂಗೆ ಇದು ಸರ್? ವಾಟ್ ಹ್ಯಾಪನ್ ಎಕ್ಸಾಕ್ಟ್ಲಿ? ನಮ್ಮ ರಾಜ್ಯ ಕೃಷಿನಲ್ಲಿ ಒಂದು ರೀತಿ ಮೊದಲನೇ ಸ್ಥಾನ ಅಂತಲೇ ಹೇಳ್ಬೋದು. ಸೆಂಟ್ರಲ್ ಕೊಟ್ಟಿರ್ತಕ್ಕಂಥ ಎಲ್ಲ ಸ್ಕೀಮ್ಗಳನ್ನ ನಾವು ಈ ಬೆಳೆ ವಿಮೆ ವಿಚಾರದಲ್ಲಿ ನಮ್ಮ ರಾಜ್ಯ ಫಸ್ಟ್ ಇದೆ. ಅದರಲ್ಲಿ ಕೊಪ್ಪಳ ಮತ್ತು ಹಾವೇರಿ ಸೆಕೆಂಡ್ ಬಂದಿದೆ. ಇಡೀ ರಾಷ್ಟ್ರದಲ್ಲಿ ಸರ್ ಇದನ್ನ ಬೆಳೆ ವಿಮೆನ ಹೌದು ಇಂಪ್ಲಿಮೆಂಟ್ ಮಾಡಿರ್ತಕ್ಕಂಥದ್ದಕ್ಕೆ ಹಾವೇರಿಗೆ, ಕೊಪ್ಪಳಗೆ ನಮಗೆ 2 ಮತ್ತು 3ನೇ ಸ್ಥಾನದಲ್ಲಿದೆ. ಬಟ್ ರಾಜ್ಯ ಫಸ್ಟ್ ಅಂತ ಕೇಳಿದೆ ಸರ್ ನಾವು. ರಾಜ್ಯ ಫಸ್ಟ್ ಇದೆ, 3ನೇ ಸ್ಥಾನ ಬಂದಿದೆ. ಮತ್ತು ಈ ಲ್ಯಾಬನ್ನ ನಾವು ಅಕ್ರಿಡೇಷನ್ ಮಾಡಬೇಕು. ಅದು ಕೇಂದ್ರದಲ್ಲಿ ಒಂದು ಸಂಸ್ಥೆ ಇದೆ ಸೆಂಟ್ರಲಲ್ಲಿ, ಅದು ಎಲ್ಲ ಲ್ಯಾಬ್ ಪರ್ಫೆಕ್ಟ್ ಆಗಿದ್ದರೆ ಅವ್ರಿಗೆ ಒಂದು ಸರ್ಟಿಫಿಕೇಟ್ ಕೊಡ್ತಾರೆ. ಅದು ಇಡೀ ರಾಷ್ಟ್ರದಲ್ಲಿ ನಮ್ಮ ರಾಜ್ಯದ ಕೃಷಿ ಇಲಾಖೆ ಅಂಡರಲ್ಲಿ ನಮ್ಮೆಲ್ಲ ಟೆಸ್ಟಿಂಗ್ ಲ್ಯಾಬ್ಗಳನ್ನ ಅಕ್ರಿಡೇಷನ್ ತೊಗೊಂಡಿರ್ತಕ್ಕಂಥದ್ದು. ಸೊ ಪರ್ಫೆಕ್ಟಾಗಿ ಮೊನ್ನೆ CEO ಒಬ್ಬರು ಗೌರ್ಮೆಂಟ್ ಆಫ್ ಇಂಡಿಯಾದವ್ರು ಬಂದು ಅಪ್ರಿಷಿಯೇಟ್ ಮಾಡಿದ್ರು. ನಾನು ಎಲ್ಲೂ ರಾಷ್ಟ್ರ ಎಲ್ಲ ಸುತ್ತಿದ್ದೀನಿ, ಯಾವ ರಾಜ್ಯನೂ ಎಲ್ಲೂ ಈ ಥರ ಪರ್ಫೆಕ್ಟಾಗಿ ಇಷ್ಟು ಬೇಗ ಎಫೆಕ್ಟಿವ್ ಆಗಿ ಮಾಡಿದ್ದು ನೋಡಿಲ್ಲ ಅಂಥೇಳಿ ನಮ್ಮ ಟೀಮ್. ಅದಕ್ಕೆ ನನ್ನ ಟೀಮ್ ವರ್ಕ್ ಅಂದರೆ ನಮ್ಮ ಕಮಿಷನರು, ಸೆಕ್ರೆಟ್ರಿ, ಡೈರೆಕ್ಟ್ರು, ಸೊ ಅವ್ರ ಕೆಳಗಡೆ ಆಫೀಸರ್ಸು ಎಲ್ಲರೂ ಇವತ್ತು ನಮಗೆ ನಂಬರ್ 1 ಸ್ಥಾನದಲ್ಲಿ ಇರ್ತಕ್ಕಂಥದ್ದಕ್ಕೆ ಆ ಥರದ್ದೆಲ್ಲ ಕಾರಣಗಳಿದೆ. ಈಗ ನಾವು ಕೃಷಿ ಹೊಂಡ ಮಾಡ್ತೀವಿ. ಕೃಷಿ ಹೊಂಡ ಮೊದಲು 104 ತಾಲೂಕಿಗೆ ಇತ್ತು. ಹಾಂ ಸರ್, 25,555 ಕೃಷಿ ಹೊಂಡಗಳನ್ನು 25,000 ಮಾಡಿದ್ದೀವಿ. ಈಗ 224 ತಾಲೂಕು ಮಾಡಲಿಕ್ಕೆ ಅದೇನಾಗಿತ್ತು, 13ರಿಂದ 18 ನಮ್ಮ ಹಿಂದೆ ಸಿದ್ದರಾಮಯ್ಯನವರಿದ್ದಾಗ, ಕೃಷ್ಣ ಬೈರೇಗೌಡರಿದ್ದಾಗ ಪ್ರಾರಂಭ ಮಾಡಿದ್ದು. 18ರಿಂದ 23 ಸ್ಟಾಪ್ ಮಾಡಿದ್ರು BJP ಸರ್ಕಾರ. ಅವರು 4,000 ರೈತರಿಗೆ ಕೊಡ್ತಿದ್ರು, 50 ಲಕ್ಷ ರೈತರಿಗೆ ಕೊಡ್ತೀವಿ, ನಿಲ್ಲಿಸ್ಬಿಟ್ರಿ ಅಂತಾರೆ.
ಈ ಸ್ಕೀಮ್ಗಳಿದಾವಲ್ಲ ಇದು ಶಾಶ್ವತವಾಗಿ ಹೆಲ್ಪ್ ಆಗೋದು. ದುಡ್ಡು ಕೊಟ್ಟರೆ ನಾಳೆ ಖರ್ಚು ಮಾಡ್ಕೋತಾರೆ. ಈ ಸ್ಕೀಮ್ಗಳು ಕೊಟ್ಟರೆ ಅವ್ರಿಗೆ ನೋಡಿ, ಇವನ್ನು ನಾವು ಅಚ್ಚುಕಟ್ಟಿನಲ್ಲಿ ಕೊಡ್ತಿರ್ಲಿಲ್ಲ, ನೀರಾವರಿ ಏರಿಯಾದಲ್ಲಿ ಹೊಂಡ ಕೊಡ್ತಿರಲಿಲ್ಲ, ಬರೀ ಮಳೆ ಆಶ್ರಿತ ಏರಿಯಾದಲ್ಲಿ. ನಾವು ಬಂದಮೇಲೆ ನೀರಾವರಿ ಏರಿಯಾದಲ್ಲಿ ಕೊಟ್ಟರು. ಯಾಕೆ ಕೊಟ್ಟೆ ಅಂದರೆ, ನಾನು ಒಂದು 2-3 ಕಡೆ ಹೋದೆ ಈ ಥೈಲ್ಯಾಂಡ್ಗಳಲ್ಲಿ. ಸೊ ಫಿಲಿಪೈನ್ಸ್ ಕೂಡ ಹೋಗಿ, ಫಿಲಿಪೈನ್ಸ್ಗೆ ಹೋಗಿದ್ದೆ, ಅದು ನೆಕ್ಸ್ಟ್ ಬರ್ತೀನಿ. ಥೈಲ್ಯಾಂಡ್ಗಳಲ್ಲಿ ಏನಾಗುತ್ತೆ, ನೀರು ಬಿಟ್ಟಿರ್ತೀವಿ, ಕೊನೆಯಲ್ಲಿ 1 ತಿಂಗಳು ನೀರು ಸರಿಯಾಗಿ ಬರಲ್ಲ ಥೈಲ್ಯಾಂಡ್ಗೆ. ಅವಾಗ ಕೃಷಿ ಹೊಂಡ ಇದ್ದರೆ ಸೊ 3 ತಿಂಗಳು ಬೆಳೆ ಇರುತ್ತೆ, ಇನ್ನು 1 ತಿಂಗಳು ನೀರು ಕೊಡದೇ ಹೊರಟೋಗುತ್ತೆ. ಅವ್ರು 3 ತಿಂಗಳು ಬೆಳೆದಿರೋದು ಇದಾಗುತ್ತೆ. ನಾನು ಕಣ್ಣಾರೆ ಒಂದು ನೋಡಿದೆ, ಭಾಳ ಚೆನ್ನಾಗಿ ಒಡೆ ಬರ್ತಾ ಇದೆ, ನೀರಿಲ್ಲ. ಅವ್ರು ಏನು ಮಾಡೋಕ್ಕಾಗಲ್ಲ ಸರ್, ನಮ್ಮ ಕಣ್ಣು ಮುಂದೆಲೇ. ಈಗೇನಾಗುತ್ತೆ, ಯಾವುದೋ ಒಬ್ಬ ಆಕ್ಸಿಡೆಂಟ್ ಆಗಿ ನಾವು ಇಲ್ಲಿ ನಿಂತಿರ್ತೀವಿ, ಆಕ್ಸಿಡೆಂಟ್ ಆಗಿ ಒಂದು ಪ್ರಾಣ ಹೋಗ್ತಿರ್ತೀವಿ ಅಂತ ನೋಡ್ತೀವಲ್ಲ, ಆ ಥರ ಒಂದು ಬೆಳೆ ಬೆಳೆದಿರೋ ಬೆಳೆ ನಮಗೆ. ಸೊ ಒಬ್ಬ ಮನುಷ್ಯನ ಜೀವನಕ್ಕೆ ಎಷ್ಟು ಬೆಲೆ ಇದೆಯೋ, ಒಂದು ಕೃಷಿನಲ್ಲಿ ಕಷ್ಟಪಟ್ಟು 3 ತಿಂಗಳು ಬೆಳೆಸಿರೋ ಬೆಳೆ ನಮ್ಮ ಕಣ್ಣು ಮುಂದೆಲ್ಲ ಒಣಗ್ತಾ ಇದೆ. ಇವತ್ತು ಇಷ್ಟು ಒಣಗ್ತದೆ, ನಾಳೆದು ಪೂರ್ತಿ ಒಣಗ್ತಾ ಇದೆ ಅಂತ ನೋಡಿದಾಗ, ಒಂದು ಮನುಷ್ಯ ಜೀವ ಹೇಗೆ ಕಳ್ಕೊತಾ ಇದ್ದಾಗ ನಮಗೆ ನೋವಾಗುತ್ತೋ, ಆ ಥರ ಒಬ್ಬ ರೈತ ಒಂದು ಬೆಳೆ ಬೆಳೆದಿರ್ತಕ್ಕಂಥ ಬೆಳೆ ಅವನ ಕಣ್ಣು ಮುಂದೆಲೇ ನಾಶ ಆಗ್ತಿದ್ರೆ ರೈತನಿಗೆ ಬೆಳೆ ಅಂದರೆ ಮಕ್ಕಳು ಥರ ನೋವಾಗುತ್ತೆ. ಸೊ ಅದನ್ನು ಒಂದು ಕಡೆ ನೋಡಿದೆ ನಾನು, ಅವರೊಬ್ಬರು ಎಂಪ್ಲಾಯಿ. ಸೊ ನನಗೆ ಆಮೇಲೆ ಬಂದಮೇಲೆ ನಾನು ನಮ್ಮ ಅಧಿಕಾರಿಗಳೆಲ್ಲ ಕರೆದೆ. ಸೊ ನಾವು ಕಾನೂನು ನಾವೇ ಮಾಡೋದು, ಜನರಿಗೆ ಅನುಕೂಲ ಆಗೋ ಥರ ಮಾಡ್ಬೋದು. ನಮ್ಗೆ ಯಾಕೆ ಇದೆಲ್ಲ ಈ ಕಾನೂನು ಅದು. ಸೊ ಮಳೆ ಆಶ್ರಿತ ಅಚ್ಚುಕಟ್ಟು ಏರಿಯಾ ಬೇಡ, ಎಲ್ಲಿ ಉಪಯೋಗ ಆಗುತ್ತೆ ಅಲ್ಲೆಲ್ಲ 224 ಕ್ಷೇತ್ರದಲ್ಲೂ ಮಾಡೋಕ್ಕೆ ತೀರ್ಮಾನ ತಗೊಂಡು ಅನ್ಲಿಮಿಟ್ ಕೃಷಿ ಹೊಂಡ ಮಾಡೋಕ್ಕೆ ಇವತ್ತು ರೆವಿನ್ಯೂ ಇಲಾಖೆಯಿಂದ ಕೇಂದ್ರದಿಂದ ಬಂದಿರತಕ್ಕಂಥ ಡಿಸಾಸ್ಟರ್ಸ್ ಇದರಿಂದ ದುಡ್ಡು ತಗೊಂಡಿದ್ದೀವಿ, ನಮ್ಮ ಇಲಾಖೆಯನ್ನು ತಗೊಂಡಿದ್ದೀವಿ. ಹಾಗಾಗಿ ಟೋಟಲಿ ಅನ್ಲಿಮಿಟ್ ಕೃಷಿ ಹೊಂಡ ಮಾಡಬೇಕು ಅಂತ ತೀರ್ಮಾನ ತಗೊಂಡು ಮಾಡ್ತಾಯಿದ್ದೀವಿ. 224 ಕ್ಷೇತ್ರದಲ್ಲೂ ಯಾರು ಬೇಕಾದ್ರೂ ನಮ್ಗೆ 1-2 ಎಕ್ಸ್ಟ್ರಾ ಬೇಕು ಅಂದರೂ ಕೊಡ್ತೀವಿ. ಸೊ ಒಟ್ಟು ಶಾಶ್ವತವಾಗಿ ನೀರು ಬಂದಾಗ ಶೇಖರಣೆ ಮಾಡ್ಕೊಂಡು ಕೊನೆ 1 ತಿಂಗಳು ಮಳೆ ಆ ಬೆಳೆಗೆ ಕಡಿಮೆ ಆದರೆ ಅದನ್ನು ಉಪಯೋಗಿಸ್ಕೊಳುತ್ತೆ. ಈ ಥರ ಕೃಷಿ ಹೊಂಡ ಈಗಾಗಲೇ 25,000 ಮಾಡಿದ್ದೀವಿ. ಸೊ ಎಷ್ಟಾದರೂ ಅನ್ಲಿಮಿಟ್ ಮಾಡಬೇಕು ಅಂತ ಮಾಡ್ತಾಯಿದ್ದೀವಿ. ಸೊ ಈ ಥರದ್ದೊಂದು ದೊಡ್ಡ ಇದು ಇನ್ಶೂರೆನ್ಸು. ಸೊ ಮೊದಲೆಲ್ಲ 12 ಲಕ್ಷ, 13 ಲಕ್ಷ, 15 ಲಕ್ಷ ರಿಜಿಸ್ಟರ್ ಆಗ್ತದೆ. ಕರೆಕ್ಟ್ ಸರ್. ಅಲ್ಲಿ ಈಗ 27-28 ಲಕ್ಷದವರೆಗೂ ರಿಜಿಸ್ಟ್ರೇಷನ್ ಆಗ್ತದೆ. ನಾವು ಈ ಒಂದು 2.5 ವರ್ಷದಲ್ಲಿ ಸೊ 5,000 ಕೋಟಿವರೆಗೂ ನಾವು ಇನ್ಶೂರೆನ್ಸ್ ಕ್ಲೈಮ್. ಮೊನ್ನೆ ಬೀದರಲ್ಲಿ ಒಂದೇ ವರ್ಷ ತೊಗರಿ ನಾಶಕ್ಕೆ ಅತಿವೃಷ್ಟಿಗೆ 500 ಕೋಟಿ ಒಂದು ಜಿಲ್ಲೆ ಕೊಟ್ಟಿತ್ತು. ಇತಿಹಾಸ ಇಲ್ಲ ಅದು. ಸೊ ಎಲ್ಲ ಕಡೆ ಸೊ ಇನ್ಶೂರೆನ್ಸನ್ನು ಸೊ ನಾವು ಮಿಡ್ ಸೀಸನ್ ಅಡ್ವರ್ಸಿಟಿ ಕೊಡ್ತಿದ್ವಿ, ಪ್ರಿವೆಂಟ್ ಸೋಯಿಂಗ್ ಕೊಡ್ತೀವಿ, ಫೈನಲ್ಲಿ ಬೆಳೆ ನಾಶಕ್ಕೆ ಕ್ರಾಪ್ ಕಟ್ ಸರ್ವೆ ತೊಗೊಂಡು ಅದಕ್ಕೆ ಕೊಡ್ತೀವಿ. ತುಂಬ ರೈತರಿಗೆ ಬಹುಶಃ ಈ 2.5 ವರ್ಷದಲ್ಲಿ ಸೊ ರಾಜಕಾರಣ ಮಾಡೋರು, ವಿರೋಧ ಪಕ್ಷದವರು ಅಥವಾ ಕೆಲವು ಮಾಧ್ಯಮಗಳಿಗೆ ತಪ್ಪು ಮಾಹಿತಿ ಕೊಡ್ತಕ್ಕಂಥದ್ದು ಅದೆಲ್ಲ ಏನೋ ಮಾಡ್ಬೋದು. ಸೊ ಸರ್, ಆದರೆ ಈ ಫರ್ಟಿಲೈಸರ್ಸ್ ಡಿಸ್ಟ್ರಿಬ್ಯೂಷನಲ್ಲಿ ತುಂಬ ಪ್ರಾಬ್ಲಮ್ ಆಗ್ತಾನೆ ಇರುತ್ತೆ ಯಾವಾಗಲೂ. ಅದು ಯಾವ ಕಾರಣ? 2.5 ವರ್ಷದಲ್ಲಿ ಏನೂ ಪ್ರಾಬ್ಲಮೇ ಆಗಲಿಲ್ಲ. ಕಳೆದ ವರ್ಷ ಸ್ವಲ್ಪ ಮಟ್ಟಿಗೆ ಅಲ್ಲಿ ಇಲ್ಲಿ ಬೇಡಿಕೆ ಇತ್ತು, ಆದರೆ ರೈತರಿಗೆ ತೊಂದರೆ ಆಗೋ ಥರ ಬಿಡಲೇ ಇಲ್ಲ. ನಾವು ಸ್ವಲ್ಪ ಜಾಸ್ತಿ ಇತ್ತು. ಏನಾಗುತ್ತೆ, ಏನಿಲ್ಲ ರೀ, ಒಂದು ಹೋಟ್ಲಲ್ಲಿ ದೋಸೆ ಚೆನ್ನಾಗಿದೆ ಅಂತ ಅಂದರೆ ಕ್ಯೂ ನಿಲ್ತಾರೆ. ಒಳ್ಳೆ ಒಂದು ಕಡೆ ಬಿರಿಯಾನಿ ಸಿಗುತ್ತೆ ಅಂದರೆ ಬೆಳಗ್ಗೆ ಎದ್ದು 6 ಗಂಟೆ ಕ್ಯೂ ನಿಲ್ತಾರೆ. ಒಬ್ಬ ರೈತ ಎಲ್ಲೋ ಒಂದು ಕಡೆ ರಾಷ್ಟ್ರದಲ್ಲಿ ಗೊಬ್ಬರ ಶಾರ್ಟೇಜ್ ಅಂದ ತಕ್ಷಣ ಅವ್ನಿಗೆ ಆತಂಕ ಆಗುತ್ತೆ. ನಾಳೆ ಹೋದರೆ ನಮಗೆ ಸಿಗುತ್ತೋ ಇಲ್ಲೋ, ಇವತ್ತೇ ಹೋಗೋಣ ಅಂತ ಅದಷ್ಟೇ ಟೆನ್ಷನ್ ಆಯ್ತು. ಬಿಟ್ಟರೆ ಕೊನೆಗೆ ಎಲ್ಲ ರೈತರಿಗೂ ಅವ್ರಿಗೆ ಬೇಕಾಗ್ತಂಗೆ ಕಟ್ಕೊಟ್ಟು. ಆದರೆ ಇಡೀ ರಾಷ್ಟ್ರದಲ್ಲಿ ನಮ್ಮೊಂದೇ ಅಲ್ಲ, ಇವನ್ UPನಲ್ಲೂ ಸಹ ದೊಡ್ಡ ಪ್ರಮಾಣದಲ್ಲಿ ಶಾರ್ಟೇಜ್ ಆಗಿ ಸಪ್ಲೈ ಕೊಟ್ಟರು. ಅನೇಕ ಜಿಲ್ಲೆನಲ್ಲಿ, ಅನೇಕ ರಾಜ್ಯದಲ್ಲಿ. ಅಂದರೆ ಬೇಸಿಕಲಿ ಅಂದರೆ ಡಿಮ್ಯಾಂಡ್ ಜಾಸ್ತಿ. ಲಾಸ್ಟ್ ಟೈಮು 3,50,000 ಮೆಟ್ರಿಕ್ ಟನ್ ಶಾರ್ಟೇಜ್ ಆಯಿತು ನಮಗೆ ಸಪ್ಲೈ. ಇದು ಈ ಸಬ್ಸಿಡಿ ಅವರೇ ಕೊಡ್ತಾರೆ, ರೇಟ್ ಫಿಕ್ಸ್ ಮಾಡೋರು ಕೇಂದ್ರದವರೇ, ಪ್ರೊಡಕ್ಷನ್ ಮಾಡೋದಕ್ಕೆ ಲೈಸೆನ್ಸ್ ಕೊಡೋರು ಅವರೇನೆ. ಸೊ ಮತ್ತು ಇಂಪೋರ್ಟ್ ಮಾಡ್ಕೊಳ್ಳೋರು ಅವರೇನೆ. ಸೊ ನಮಗೆ ಸಪ್ಲೈ ಕೊಡೋರು ಅವರೇನೆ. ನಮ್ಮದು ಓನ್ಲಿ
ನಮ್ಮ ಕೃಷಿ ಏನು ನಮ್ಮ ರೈತರು ಬೆಳೀತಾರೆ, ಏನು ಬೇಕಾಗ್ಬೋದು ಈ ವರ್ಷ ಅಂತ ಅಂದಾಜು ಮಾಡಿ ಅವ್ರಿಗೆ ರಿಕ್ವೆಸ್ಟ್ ಮಾಡಿ, ಆ ಅಂದಾಜು ಮೇಲೆ ಅವರು ಅದನ್ನು ಸಪ್ಲೈನ ಫಿಕ್ಸ್ ಮಾಡ್ತಾರೆ. ಇದು ನಮ್ಮ ಜನಕ್ಕೆ ಏನಾಗುತ್ತೆ, ಸೊ ಕೃಷಿ ಅಂದ ತಕ್ಷಣ, ಗೊಬ್ಬರ ಅಂದ ತಕ್ಷಣವೇ ಕೃಷಿ ಇಲಾಖೆಯವರು ಕರ್ನಾಟಕ ರಾಜ್ಯ ಕೊಡಲಿಲ್ಲ, ಕೇಂದ್ರ ಸರ್ಕಾರ ಕೊಡೋ ಜವಾಬ್ದಾರಿ ಕೇಂದ್ರ ಸರ್ಕಾರ ಮಾಡಿ. ಕೇಂದ್ರ ಸರ್ಕಾರ ಏನ ಬೇರೆ ಎಲ್ಲಿಂದ ತರಲ್ಲ, ನಮ್ಮ ರಾಜ್ಯದ ಎಲ್ಲ ರಾಜ್ಯದಲ್ಲಿ ಟ್ಯಾಕ್ಸ್ ಕಲೆಕ್ಟ್ ಆಗುತ್ತೆ, ಅದನ್ನು ಅವರು ಡಿಸ್ಟ್ರಿಬ್ಯೂಟ್ ಮಾಡ್ತಾರೆ. ಸರ್ ಕರೆಕ್ಟು. ಆದರೆ ಸಾಮಾನ್ಯವಾಗಿ ರಾಜ್ಯದಲ್ಲಿ ಒಂದು ಸರ್ಕಾರ, ಒಂದು ಪಕ್ಷ ಅಧಿಕಾರಕ್ಕಿದ್ರೆ, ಕೇಂದ್ರದಲ್ಲಿ ಬೇರೆ ಪಕ್ಷ ಅಧಿಕಾರದಲ್ಲಿದ್ದಾಗ ಸ್ವಲ್ಪ ಪ್ರತಿಷ್ಠೆ, ವೈಮನಸ್ಸು, ಆಮೇಲೆ ಅಂದ್ಕೊಂಡು ಕೆಲಸಗಳೆಲ್ಲ ಆಗ್ತಿರಲ್ಲ. ಆದರೆ ನಿಮ್ಮ ಅವಧಿಯಲ್ಲಿ ನೀವು ಸ್ವಲ್ಪ ಏನೋ ವಿಭಿನ್ನವಾಗಿ ಹೇಗೆ ಆ ಬಾಂಡೇಜ್ನ ಮೇಂಟೈನ್ ಮಾಡ್ಕೊಂಡಿದ್ದೀರಿ ಕೇಂದ್ರ ಸರ್ಕಾರದ ಜೊತೆ? ಇಲಾಖೆಗೆ ಸಂಬಂಧಪಟ್ಟಂತೆ ಶಿವರಾಜ್ ಸಿಂಗ್ ಚೌಹಾಣ್ ಅವರು ಸಾಕಷ್ಟು ಸ್ಪಂದಿಸಿದ್ದಾರೆ. ಅವರು ಭಾಳ ಮಧ್ಯಪ್ರದೇಶದಲ್ಲಿ ಸುದೀರ್ಘವಾಗಿ ಮುಖ್ಯಮಂತ್ರಿ ಆಗಿದ್ದು, ರೈತರ ಬಗ್ಗೆ ತುಂಬ ಕಾಳಜಿ ಇದೆ. ಸೊ ಅವರು ಸ್ವಲ್ಪ ನಾವು ಯಾವುದೇ ರಿಕ್ವೆಸ್ಟು ಅಥವಾ ಯಾವುದೇ ನಾನು ಭೇಟಿ ಮಾಡಿದಾಗ, ಫೋನ್ ಮಾಡಿದಾಗ, ಲೆಟ್ರ್ ಕಳಿಸಿದಾಗ ಸ್ಪಂದಿಸಿದ್ದಾರೆ. ಸೊ ಆ ವಿಚಾರದಲ್ಲಿ ನಮಗೆ ಕೃಷಿ ಇಲಾಖೆಗೆ ಸಂಬಂಧಪಟ್ಟಂಗೆ ಎಷ್ಟು ಸಾಧ್ಯನೋ ಅಷ್ಟು ನಾವು ಈ ಥರ ಕೇಳೋದೇ ಕಡಿಮೆ ಸರ್. ಗೌರ್ಮೆಂಟ್ ಆಫ್ ಇಂಡಿಯಾದಿಂದ ನಮಗೆ ಅನುಕೂಲ ಆಗಿದೆ. ಬಟ್ ಓವರ್ ಆಲ್ ನಮ್ಮ ರಾಜ್ಯಕ್ಕೆ ಕೇಂದ್ರ ಸರ್ಕಾರದಿಂದ ಅನ್ಯಾಯ ಆಗಿದೆ. ಮಾದಾಯಿ ವಿಚಾರ ಇರ್ಬೋದು, ಸೊ ಡ್ರಾಟ್ ವಿಚಾರ ಬಂದಾಗ ಬರಗಾಲದಲ್ಲಿ ಅವ್ರು ದುಡ್ಡೇ ಕೊಡಲಿಲ್ಲ, 3,454 ಕೋಟಿ ನಮ್ಮ ರಾಜ್ಯದಲ್ಲಿ ಅದು ಸೌಂಡ್ ಆಗಲಿಲ್ಲ. ಗಲಾಟೆ ಮಾಡಿದೋ ಒಂದು ಕೃಷ್ಣ ಬೈರೇಗೌಡರು, ನಾನು ಪ್ರಿಯಾಂಕ್ ಖರ್ಗೆ ಒಂದು 4-5 ಸಲ ಹೋಗಿದ್ದು, CM ಒಂದು ಸಲ ಹೋದು, ಪ್ರೈಮ್ ಮಿನಿಸ್ಟರ್ನ ಅಮಿತ್ ಶಾನ್ ಭೇಟಿ ಮಾಡಿದ್ರು. ಆಮೇಲೆ ಸೊ ಆರ್ಥಿಕವಾಗಿ ಕೆಲವು ನಮಗೆ ವ್ಯತ್ಯಾಸ ಆದಾಗ ಕೇಂದ್ರ ಸರ್ಕಾರದ ವಿರುದ್ಧ ನಾವು ಮುಖ್ಯಮಂತ್ರಿ ನೇತೃತ್ವದಲ್ಲಿ ಕೇಂದ್ರದಲ್ಲೇ ಹೋಗಿ ಪ್ರತಿಭಟನೆ ಮಾಡಿದೆವು. ಇವೆಲ್ಲ ಮಾಡಿದ್ರೂ ಸೊ ರಾಜ್ಯದಲ್ಲಿ ಏನಾಗುತ್ತೆ ಅಂದರೆ, ಹೌದಲ್ವಾ, ಅವ್ರ ಕಣ್ಣಿಗೆ ಕಾಣೋದು, ಕೈಗೆ ಸಿಕ್ಕೋದು ರಾಜ್ಯ ಸರ್ಕಾರ. ಬೇಗ ಅವ್ರಿಗೆ ಏನೇ ತೊಂದರೆ ಆದ್ರೂ ನಮ್ಮನ್ನು ಎಕ್ಸ್ಪೆಕ್ಟ್ ಮಾಡ್ತಾರೆ ವಿನ ಕೇಂದ್ರದ ಜವಾಬ್ದಾರಿಯನ್ನು ಅವರು ಮಾಡ್ತಾ ಇಲ್ಲ ಅನ್ನೋದನ್ನು ಇನ್ನೂ ಮೈಂಡ್ ಸೆಟ್ ಹೋಗಿಲ್ಲ ಜನಕ್ಕೆ. ಸೊ ಇದೇನಾಗುತ್ತೆ, NDRFನಲ್ಲಿ ಈ ಅತಿವೃಷ್ಟಿ ಮತ್ತು ಅನಾವೃಷ್ಟಿ ಯಾವುದು ಬಂದರು ಕೇಂದ್ರ ಸರ್ಕಾರ ನಮ್ಗೆ ಕೊಡಬೇಕಾಗತ್ತೆ. ಕರೆಕ್ಟ್. ಸೊ ₹1 ಕೊಡಲಿಲ್ಲ, ದೊಡ್ಡ ಅಪರಾಧ. ಈ ಕ್ರೈಮ್ ಅಂತೀವಲ್ಲ, ದೊಡ್ಡ ಕ್ರೈಮೇ ಅದು. ಬಟ್ ಅವರಿಗೆ ಇಲ್ಲಿಂದ ಹೋಗಿರೋ MP ಗಳು, ಇಲ್ಲಿಂದ ಹೋಗಿ MP ಆಗಿ ಮಂತ್ರಿ ಆಗಿರ್ತಕ್ಕಂಥದ್ದು ಕನಿಷ್ಠ ಅವ್ರಿಗೆ ಏನು ಟಚ್ಚೇ ಆಗಲಿಲ್ಲ. ನನಗೆ ಆಶ್ಚರ್ಯ ಆಯಿತು. ರಾಜಕಾರಣ ಮಾಡೋದು ಇದ್ದೇ ಇರುತ್ತೆ, ರಾಜಕಾರಣ ಚುನಾವಣೆ ಬಂದಾಗ ನಾವು ಮಾಡ್ತೀವಿ. ಬಟ್ ಆದರೆ ಇಂಥ ಒಂದು ನಮ್ಮ ರೈತರಿಗೆ ಸೊ 87 ಲಕ್ಷ ರೈತರ ಕುಟುಂಬಗಳಿರ್ತಕ್ಕಂಥವು. ಸೊ ಅವರ ಇಷ್ಟು ನಷ್ಟ ಆದಾಗ ಆ ಮಂತ್ರಿಗಳಾಗಲಿ MP ಕೇಂದ್ರ ಸರ್ಕಾರದ ಮೇಲೆ ಪ್ರೆಷರ್ ಹಾಕೋ ಪ್ರಯತ್ನ ಮಾಡಲಿವಲ್ಲ, ಈ ರಾಜ್ಯದಿಂದ ಹೋಗಿ ಏನು ಪ್ರಯೋಜನ ಅವರು ಲೋಕಸಭಾ ಸದಸ್ಯರಾಗಿ? ಸರ್, ಐ ವಿಲ್ ಆಸ್ಕ್ ಯು ಸ್ಟ್ರೈಟ್ ಕ್ವಶನ್ ಫ್ರಮ್ ದ ಪಾಯಿಂಟ್ ಆಫ್ ಪೊಲಿಟಿಕಲ್ ರೈವಲ್ರಿ. HD ಕುಮಾರಸ್ವಾಮಿ ಅವರು ಕೇಂದ್ರಕ್ಕೆ ಹೋಗಿ ಸಚಿವರಾಗಿರೋದು ಕಾಂಗ್ರೆಸ್ ಅಧಿಕಾರದಲ್ಲಿರೋ ನಮ್ಮ ರಾಜ್ಯಕ್ಕೆ ವರನ ಶಾಪನ? ಅವರೇ ಉಪಯೋಗ ಇಲ್ಲ ರೀ. ಸುಮ್ಮನೆ ನನಗೂ ಅವರು ಸ್ನೇಹಿತರೆ, ಅವ್ರು ಏನು ಜವಾಬ್ದಾರಿ ಇದೆ ಅದು ಮಾಡ್ತಾ ಇಲ್ಲ ರೀ. ಜೋಶಿಯವರು ಅಷ್ಟೇ, ಅವರು ಅಷ್ಟೇ. ಅವ್ರು ಏನಿದ್ರು ಮೋದಿಯವರಿಗೆ, ಅಮಿತ್ ಶಾ ಅವ್ರಿಗೆ JNSಗೆ ಬೇಕಷ್ಟೇ ಬಿಟ್ಟರೆ. ಸೊ ಅವರು ಕುಮಾರಸ್ವಾಮಿಯವರು ಭಾಳ ಯಶಸ್ವಿಯಾಗಿ CSR ಫಂಡಲ್ಲಿ ಒಂದಷ್ಟು ಕೆಲಸ ಮಾಡ್ತಾರೆ. ಅವ್ರು MP ಗ್ರ್ಯಾಂಟ್ ಮಾತ್ರ ಖರ್ಚು ಮಾಡ್ತೀನಿ ಅಂತಾರೆ. MP ಗ್ರ್ಯಾಂಟ್ ಖರ್ಚು ಮಾಡೋಕ್ಕೆ ಈ ದೇಶದ 544 ಜನ ಯಾವೆಲ್ಲ MP ಗೂ ಬರುತ್ತೆ, MP ಲ್ಯಾಡ್ ಇವರೊಬ್ಬರಿಗೆ ಬರುತ್ತಾ? ಅದರಲ್ಲಿ ಏನು ಸಾಧನೆ ಇದೆ ಅಂತೀರಿ ಸರ್? ಆದರೆ ಒಂದನ್ನು ಅಪ್ರಿಷಿಯೇಟ್ ಮಾಡಬೇಕು ಅನಿಸುತ್ತೆ. ನೀವು ಕಳೆದ ಬಾರಿ ನಿಮ್ಮ ಒಂದು ಸಾರಥ್ಯದಲ್ಲಿ ನಡೆದಂಥ ಕನ್ನಡ ಸಾಹಿತ್ಯ ಸಮ್ಮೇಳನ ಮಂಡ್ಯದಲ್ಲಿ ಏನು ನಡೆಯುತ್ತೆ, ಅದು ಬಹಳ ತುಂಬ ಅಚ್ಚುಕಟ್ಟಾಗಿ ನಡೆಯುತ್ತೆ, ಬಹಳ ಪ್ರಶಂಸೆಗೆ ಒಳಗಾಗುತ್ತೆ. ಆಗ ಕುಮಾರಸ್ವಾಮಿಯವರು ಕೂಡ ಅದನ್ನು ಹೊಗಳ್ತಾರೆ. ಓಕೆ, ಅದು ಒಂದು ವಿಚಾರ. ಆದರೆ ಈಗ ಸದ್ಯಕ್ಕೆ ಫಂಡ್ ಏನಾದರೂ ಪ್ರಾಬ್ಲಮ್ ಇದೆಯಾ ಸರ್? ಈಗ ಬಳ್ಳಾರಿ ಕನ್ನಡ ಸಾಹಿತ್ಯ ಸಮ್ಮೇಳನಕ್ಕೆ ಸಿಕ್ಕಾಬಟ್ಟೆ ಅಪಸ್ವರಗಳು ಎತ್ತುತ್ತಾ ಇದ್ದಾವೆ, ಏನು ಕತೆ? ಸೆಂಟ್ರಲ್ ಸಾಹಿತ್ಯ ಸಮ್ಮೇಳನ ಇದು ಪರಿಷತ್ ಇದೆಯಲ್ಲ, ನಮ್ಮ ಕೇಂದ್ರ ಕಚೇರಿ ಬೆಂಗಳೂರು, ಅವ್ರದ್ದೊಂದು ಸ್ವಲ್ಪ ಡಿಸ್ಟ್ರಿಬ್ಯೂಟ್ ಇದೆ. ಅಲ್ಲಿ ಕೆಲವು ಸಾಹಿತಿಗಳು ಹೊಂದಾಣಿಕೆ
ಕಡಿಮೆ. ಹಾಗಾಗಿ ಅದು ಕಾರಣ ಇರ್ಬೋದೇನೋ. ಅಲ್ಲ, ಸರ್ಕಾರದಲ್ಲಿ ಫಂಡ್ ಪ್ರಾಬ್ಲಮ್ ಏನಾದರೂ ಇದೆಯಾ ಸರ್? ಸರ್ಕಾರಕ್ಕೂ ಫಂಡ್ಗೂ ಅದಕ್ಕೂ ಸಂಬಂಧ ಇಲ್ಲ. ಹಾಂ ಹಾಂ. ಈಗ ನಮಗೆ ನೋಡಿ, ಹಿಂದೆ ಬೊಮ್ಮಾಯಿಯವರು ಹಾವೇರಿನಲ್ಲಿ ಮಾಡಿದ್ರು ನಮ್ಮ ಸರ್ಕಾರ ಬರುತ್ತೆ. ಅವ್ರು ಮಾಡಿದ್ದು ಹಣನ ಕಂಪ್ಲೀಟ್ ಅವ್ರು ಕೊಡಲೇ ಇಲ್ಲ. ಅವರು ಸರ್ಕಾರ ಹೋದ್ಮೇಲೆ ನಾವು 5 ಕೋಟಿ ಕೊಟ್ಟು ನಮ್ಮ ಸರ್ಕಾರ ಬಂದ ಮೇಲೆ. ಓಕೆ ಓಕೆ. ಕನ್ನಡದ ಬಗ್ಗೆ, ಸಾಹಿತ್ಯದ ಬಗ್ಗೆ ಹಣಕಾಸು ಇದೆಲ್ಲ ದೊಡ್ಡ ಅಮೌಂಟ್ ಏನಲ್ಲ. ಇದಕ್ಕೆ ಯಾವತ್ತೂ ಯಾವ ಸರ್ಕಾರನೂ ಕೊರತೆ ಅಂತ ಹೇಳಲ್ಲ, ಹೇಳಲೂಬಾರ್ದು. ಸೊ ನಮಗೆ 4 ಲಕ್ಷ ಬಜೆಟ್ ಮಾಡ್ತಕ್ಕಂಥ ಅವಕಾಶ ಇರೋದು ರಾಜ್ಯ ಸರ್ಕಾರಕ್ಕೆ ಈ ಥರ ಭಾಷೆಯ ಬಗ್ಗೆ ಅಥವಾ ಈ ಥರದ್ದು ಯಾವುದೇ ಒಂದು ಸಾಹಿತ್ಯದ ಬಗ್ಗೆ ಬರ್ತಕ್ಕಂಥ ಇದಕ್ಕೆ ನಾವು ಹಣದ ಕೊರತೆಯಿಂದ ಮಾಡ್ತಾ ಇಲ್ಲ ಅಂತ ಹೇಳಲ್ಲ. ಸೊ ನಮ್ಮದ್ರಲ್ಲೂ ಸಿದ್ದರಾಮಯ್ಯನವರು ಇದರಲ್ಲೆಲ್ಲ ಭಾಳ ಲಿಬರಲ್ ಆಗಿದ್ದಾರೆ. ಈ ಸಾರಿ ನೋಡಿ, ಬಹುಶಃ ಬೊಮ್ಮಾಯಿಯವರು ಅವರ ಸ್ವತಃ ಕ್ಷೇತ್ರದಲ್ಲಿ ಮಾಡೋದಕ್ಕೆ ಅವ್ರು 5 ಕೋಟಿ ಬಿಡುಗಡೆ ಮಾಡಲಿಲ್ಲ, ನಾವು ಬಿಡುಗಡೆ ಮಾಡೋದು. ನಮ್ಮ ಮಂಡ್ಯದಲ್ಲಿ 30 ಕೋಟಿ ಇಲ್ವೇನ್ರಿ? ಸೊ ಫಸ್ಟ್ 25 ಕೋಟಿ ಮಂಜೂರು ಮಾಡಿದ್ರು, ಮತ್ತು 5 ಕೋಟಿ ಬೇಕು ಅಂತ. ಆ ಕಂಪ್ಲೀಟು ಸಮ್ಮೇಳನ ಮುಗಿಯೋದ್ರೊಳಗಡೆ 5 ಕೋಟಿ ಅಡಿಷನಲ್ ಆಗೂ ಕೊಟ್ಟರು. 30 ಕೋಟಿನೂ ನಾವು ಬಿಫೋರ್ ಕಂಪ್ಲೀಷನ್ನು ಹಣ ಕೊಟ್ಟು ಕಂಪ್ಲೀಟ್ ಮಾಡಿದ್ವಿ. ಬಟ್ ಇಡೀ 87ನೇ ಅಖಿಲ ಸಾಹಿತ್ಯ ಸಮ್ಮೇಳನ ಈ ಥರ ಎಲ್ಲೂ ನಡೆದಿಲ್ಲ ಅಂತ ನಮ್ಮ ಸಮ್ಮೇಳನ ಅಧ್ಯಕ್ಷರು ಬಸವರಾಜ್ ಚನ್ನಬಸಪ್ಪನವರು, ಗೌರವ್ ಚನ್ನಬಸಪ್ಪನವರು ಅವರೇ ಹೇಳಿದ್ರು, ನಾನು ಕನಿಷ್ಠ 10 ಸಮ್ಮೇಳನ ನೋಡಿದ್ದೀನಿ, ನಾನೇ ಸ್ವತಃ 4-5 ಸಮ್ಮೇಳನ ಅಧ್ಯಕ್ಷರಾಗಿ ಕೆಲಸ ಮಾಡಿದ್ದೀನಿ. ಸೊ ಈ ಥರ ನಾನು ಎಲ್ಲೂ ನೋಡಲಿಲ್ಲ ಅಂತ. ಅಷ್ಟು ಜನಸಂಖ್ಯೆ, ಸಿಸ್ಟಮೆಟಿಕ್ಕಾಗಿ ಎಲ್ಲ ವಿಚಾರಗೋಷ್ಠಿಗಳು ಮತ್ತು ಅಲ್ಲಿ ಊಟ, ಸೊ ಕಲ್ಚರಲ್ ಕಾರ್ಯಕ್ರಮ, ಬರೋರು ಹೋಗೋದು, ಇಡೀ ರಾಜ್ಯದ ಯಾವುದೇ ಜಿಲ್ಲೆಯಲ್ಲಿ ಹೋದ್ರೂ ನೆನ್ಸ್ಕೋತಾರೆ. ಈಗಲೂ ಮಾಡ್ತಾರೆ. ಹೆಂಗೆ ಸರ್, ಏನು ಆ್ಯಕ್ಚುಲಿ ಏನು ಮಾಡಿದ್ರಿ ಅಂತ? ನಮ್ಮ ಗುರುಗಳ ಆಶೀರ್ವಾದ, ಜನರು, ಅಲ್ಲಿಯ ಶಾಸಕರು, ನಮ್ಮ ಜಿಲ್ಲಾ ಆಡಳಿತ, ನಮ್ಮ ಸರ್ಕಾರ ಸಪೋರ್ಟು, ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು, ಯಾರು ನಮ್ಗೆ ಏನು ಕೇಳಿದ್ರು ಮುಖ್ಯಮಂತ್ರಿಗಳು ಹಿಂದೆ ಮುಂದೆ ನೋಡಲಿಲ್ಲ, ಸ್ಪಂದಿಸಿದ್ರು. ಸೊ ಕರೆದಾಗ ಉಪಮುಖ್ಯಮಂತ್ರಿಗಳು ಅವರು ಬಂದರು, ಮತ್ತು ನಮ್ಮ ಜಿಲ್ಲೆಯ ಶಾಸಕರೆಲ್ಲರೂ ಜವಾಬ್ದಾರಿ ತಗೊಂಡ್ರು. ಅಲ್ಲಿ ಸಾಹಿತ್ಯ ಕೇಂದ್ರ ಸಮಿತಿ ಇರ್ಬೋದು, ರಾಜ್ಯ ಸಮಿತಿ, ಜಿಲ್ಲಾ ಸಮಿತಿ ಇರ್ಬೋದು, ಅವರೆಲ್ಲರೂ ನಮ್ಮ ಜೊತೆ ಕೋಆರ್ಡಿನೇಟ್ ಮಾಡಿ ಕೆಲಸ ಮಾಡಿದ್ರು. ಯಾವುದನ್ನು ಸಣ್ಣ ಪುಟ್ಟ ಇರ್ತವೆ, ಅದನ್ನು ಸರಿಪಡಿಸ್ಕೊಂಡು ಹೋಗುವಂಥದ್ದು ನಾವು ಮಾಡಬೇಕಾಗತ್ತೆ. ಸೊ ತುಂಬ ನನಗೆ ಹೆಮ್ಮೆ ಕೊಟ್ಟಂಥ ವಿಚಾರ. ಅದರಲ್ಲೇ ಎರಡನೇ ಮಾತಿಲ್ಲ. ನಾವು ಇಲಾಖೆಯಲ್ಲಿ ಕೆಲಸ ಮಾಡೋದು ಒಂದು ಕಡೆ, ಇದು ನಮ್ಮ ಜವಾಬ್ದಾರಿ. ಸೊ ಇದು ನಮ್ಮ ಜನ ಆಯ್ಕೆ ಮಾಡಿಕೊಟ್ಟಾಗ, ಸರ್ಕಾರ ಬಂದಾಗ ನಮ್ಮ ಜವಾಬ್ದಾರಿ. ಅದು ರೇರ್ ಕೇಸಲ್ಲಿ ಸಿಗುವಂಥದ್ದು. ಅದು ನಮ್ಮ ಜಿಲ್ಲೆಗೆ ಸಾಹಿತ್ಯ ಸಮ್ಮೇಳನ ಆದಮೇಲೆ 3rd ಟೈಮ್ ಏನೋ ಬಂದಿದೆ. ಇದು 3ನೇ ಬಾರಿ, 30 ವರ್ಷಕ್ಕೊಂದ್ಸಲಿ ಬರುತ್ತೆ. ಅಂದರೆ 31 ಜಿಲ್ಲೆ ಅಂದರೆ ಎಲ್ಲ ರೌಂಡ್ ಮಾಡ್ಕೊಂಬರೋದಕ್ಕೆ 30 ವರ್ಷ ಆಟೋಮೆಟಿಕ್ಕಾಗಿ ಆಗುತ್ತೆ. 30 ವರ್ಷದ ನಂತರ ಸಿಕ್ಕಿರೋ ಅವಕಾಶನ ಯಶಸ್ವಿಯಾಗಿ ನಾವು ಮಾಡಿದ್ವಿ. ಅದರಲ್ಲಿ ತುಂಬಾ ಅದಕ್ಕೆ ಭಾಳ ಜನದ ದುಡಿಮೆ ಇದೆ. ನಾನು ಒಬ್ಬಂದು ಹೇಳಲ್ಲ, ನಾನು ಟೀಮ್ ಲೀಡ್ರಾಗಿ ಮಾಡಿದ್ದೀನಿ. ಬಟ್ ತುಂಬ ಜನ ದುಡಿಮೆ ಇದೆ. ನನಗೆ ಎಲ್ಲಕ್ಕಿಂತ ಸಂತೋಷ ಕೊಟ್ಟಂಥ ಒಂದು ಏನಾದ್ರು ಸನ್ನಿವೇಶ ಇದ್ದರೆ ಅದು 87ನೇ ಅಖಿಲ ಸಾಹಿತ್ಯ ಸಮ್ಮೇಳನ. ಇದು ಫಾರಿನರ್ಸ್ ಬಂದಿದ್ದರು, ಅಮೆರಿಕಾದಿಂದ ಬಂದಿದ್ದರು. ತುಂಬ ಚೆನ್ನಾಗಿತ್ತು. ನಮ್ಮ ಸ್ವಾಮೀಜಿಗಳೆಲ್ಲರೂ ಇದು ಮಾಡಿದ್ರು. ಇಲ್ಲ, ಸಕ್ಕರೆ ನಾಡು ಅಂತ ಸುಮ್ಮನೆ ಹೇಳಲ್ಲ, ಸಕ್ಕರೆ ಮನಸ್ಸು ಇರಬೇಕು ಅಂತ ಅನಿಸುತ್ತೆ ಸರ್. ಈಗ ಸಾಮಾನ್ಯವಾಗಿ ಎಲ್ಲದಕ್ಕೂ ಕೂಡ ಒಂದು ಪ್ರಯಾಸ ಪಡಲೇಬೇಕಾಗುತ್ತೆ, ಯಾವುದು ಸುಮ್ಮನೆ ಸಿಗಲ್ಲ. ಸಚಿವರ ಆಗೋದು ಕಷ್ಟನಾ, ಸಚಿವರ ಕೆಲಸ ಮಾಡೋದು ಕಷ್ಟನಾ ನಿಮ್ಮ ಪ್ರಕಾರ? ಪ್ರಾಮಾಣಿಕವಾಗಿ, ಫ್ರ್ಯಾಂಕ್ ಆಗಿ, ಸ್ಟ್ರೈಟ್ ಆಗಿ ಹೇಳ್ಬೇಕು ಸರ್. ಯಾವುದು ಕಷ್ಟ ಅಲ್ಲ. ಏನು ಸರ್ ಹಿಂಗಂದ್ಬಿಟ್ರಿ? ರಾಜಕಾರಣಕ್ಕೆ ಬರೋಕೆ ಹರಸಾಹಸ ಪಡ್ತಾರೆ. ಮಾಡೋದು ಕೆಲಸ ನಮಗೆ ಜವಾಬ್ದಾರಿಯಿಂದ ನಡ್ಕೊಳ್ಳೋದಿದೆಯಲ್ಲ, ಅದು ಕಷ್ಟ ಇರುತ್ತೆ. ಬಟ್ ಈ ರಾಜಕೀಯದಲ್ಲಿ ನಾನು MLA ಆಗಬೇಕಾದ್ರೂ ಫೈಟ್ ಮಾಡೇ ಬಂದಿದ್ದೀನಿ, ಹೋರಾಟ ಮಾಡೇ ಜನರ ಮಧ್ಯದಲ್ಲಿ ಗುರುತಿಸ್ಕೊಂಡಿದ್ದೀನಿ. ಕರೆಕ್ಟ್. ಬಟ್ ನನಗೆ ಇಲ್ಲಿವರೆಗೆ ಲಕ್ಕಿಲಿ MLA ಫೈಟ್ ಜನರ ಹತ್ರ ರೀಚ್ ಆಗೋಕ್ಕೆ ಏನು ಫೈಟ್ ಮಾಡಿದ್ನೋ, ಅದಾದಮೇಲೆ MLA ಆದದ್ದು, ಮಂತ್ರಿ ಆದದ್ದು, MP ಆದದ್ದು, ಯಾವುದನ್ನು ತುಂಬ
ಇದು ಒಂದು ಸ್ಟ್ರಗಲ್ ಮಾಡಿದೆ ಅಂತ ಹೇಳ್ಕೊಳ್ಳುವಂಥದ್ದು ಏನಿರಲ್ಲ. ಬಟ್ ಬೇಸಿಕಲಿ ಜಿಲ್ಲೆ ಒಳಗಡೆ ತಾಲೂಕಿನಲ್ಲಿ ಜನರ ಮಧ್ಯೆ ನಾನು ನನ್ನ ಇದನ್ನು ರೀಚ್ ಆಗಲಿಕ್ಕೆ ಕಷ್ಟಪಟ್ಟಿದ್ದೀನಿ, ಸರ್ವಿಸ್ ಮಾಡಿದ್ದೀನಿ. ಬಟ್ ಆದರೆ ಪಕ್ಷಗಳಲ್ಲಿ ಅಲ್ಲಿ ಜನತಾದಳದಲ್ಲಿ ಇದ್ದಾಗಲೂ ನನಗೆ ಯಾವುದೇ ಬಿ ಫಾರಮ್ನ ನಾನು ಎಲ್ಲೂ ಕೇಳ್ಕೊಂಡು ನಿಂತ್ಕೊಳ್ಳುವಂಥ ಪರಿಸ್ಥಿತಿ ಬರಲೇ ಇಲ್ಲ. ಮಂತ್ರಿನೂ ಅಟ್ಟೆ ಎಲ್ಲೂ ಹೋಗಿ ಅಥವಾ ಲೋಕಸಭಾ ಸದಸ್ಯರಾದಾಗಲೂ ಇಲ್ಲಿ ಬಂದಾಗಲೂ ಕಾಂಗ್ರೆಸ್ನಲ್ಲೂ ನಮ್ಮ ಪಕ್ಷ ಅದೇ ಥರ ಗೌರವ ಕೊಟ್ಟಿದ್ದಾರೆ. 2 ಸಲನೂ ಮಂತ್ರಿ ಮಾಡೋನಾಗ್ಲೂ ಕೊಟ್ಟಿದ್ದಾರೆ. ಬಟ್ ಅದಕ್ಕೋಸ್ಕರ ನಮಗೆ ಒಂದಷ್ಟು ಕಮಿಟ್ಮೆಂಟ್ ಜಾಸ್ತಿ ಇರುತ್ತೆ. ಸೊ ನಮ್ಮ ಪಕ್ಷ, ಸೊ ಜನರು ಆಯ್ಕೆ ಮಾಡಲಾಗಿ ನಮ್ಮ ಪಕ್ಷ ಗುರ್ಸಿದೆ. ಸೊ ಈಗ ಆ ಜನಕ್ಕೂ ನ್ಯಾಯ ಕೊಡಬೇಕು, ಪಕ್ಷಕ್ಕೂ ನ್ಯಾಯ ಒದಗಿಸ್ಬೇಕಲ್ಲ. ನಾನು ಕೊಟ್ಟಿರೋ ಜವಾಬ್ದಾರಿನ ನಾನು ಕರೆಕ್ಟಾಗಿ ಮಾಡದೇ ಇದ್ದರೆ, ಸೊ ನಮ್ಮ ಪಕ್ಷದಲ್ಲಿ ಮುಖ್ಯಮಂತ್ರಿ ಆಗಲಿ ಅಥವಾ ನಮ್ಮ ಪಕ್ಷದ ಅಧ್ಯಕ್ಷರುಗಳಾಗಲಿ ಹೈಕಮಾಂಡ್ ಆಗಲಿ ಇವನಿಗೆ ಯಾಕೆ ಮಂತ್ರಿ ಕೊಟ್ವಪ್ಪ ಅಂತ ಅನ್ನೋದು ಬಂದರೆ ಅಲ್ಲಿಗೆ ನಾನು ಏನು ಉಪಯೋಗ ಆಯ್ತು ಅವ್ರು ಕೊಟ್ಟು. ಸೊ ನಾನು ನೀವು ಮಾಡೋ ಕೆಲಸ ಬಹಳ ಇಷ್ಟಪಟ್ಟು ಮಾಡ್ತೀರಾ, ಜಸ್ಟಿಸ್ ಕೊಡಬೇಕಲ್ಲ. ಸೊ ಯಾವುದನ್ನೇ ಆಗಲಿ ಇಷ್ಟಪಟ್ಟು ಮಾಡ್ಬೇಕು, ಪ್ರೀತಿ ಪಟ್ಟು ಮಾಡಬೇಕು, ಅವಾಗ ಅದಕ್ಕೆ ಏನಾದ್ರು ಒಂದಷ್ಟು ನ್ಯಾಯ ಸಿಗುತ್ತೆ. ಸೊ ನನಗೆ ಮೊದಲಿಂದನೂ ಅಟ್ಟೆ, ನಾನು ಶಾಸಕರಾದಾಗ್ಲಿಂದನೂ ZP ಮೆಂಬರ್ ಆಗಿ ಉಪಾಧ್ಯಕ್ಷ, ಹೌದು, ಅವಾಗ್ಲಿಂದನೂ ಅಟ್ಟೆ. ಯಾವ ಕೆಲಸ ಸಿಗುತ್ತೆ ಅದನ್ನು ಒಂದು ಸ್ವಲ್ಪ ತುಂಬ ಸ್ಟಡಿ ಮಾಡ್ತೀರಾ ಇದು ಮಾಡಬೇಕು. ಮತ್ತು ತುಂಬ ಜಾಸ್ತಿ ಸ್ಟಡಿ ಮಾಡ್ತೀನಿ ಅಂತ ಹೇಳಲ್ಲ, ಸ್ವಲ್ಪ ನನಗೆ ಗ್ರಾಸಿಂಗ್ ಕೆಪಾಸಿಟಿ ಇದೆ. ಒಂಚೂರು ಸಡನ್ನಾಗಿ ನೋಡಿದ ತಕ್ಷಣವೇ ಒಂದು ಸ್ವಲ್ಪ ಎಲ್ಲ ಇದು ತಪ್ಪು ಅಥವಾ ಇದು ಸರಿ, ಇದು ಮಾಡಬೇಕು. ನಮ್ಮ ಅಧಿಕಾರಿಗಳ ಜೊತೆ ಮ್ಯೂಚುವಲ್ ಎಕ್ಸ್ಚೇಂಜ್ ಮಾಡ್ಕೊತೀವಿ. ಒಂದು ಸ್ವಲ್ಪ ಕೂತ್ಕೊಂಡಿದ್ದು ಯಾಕೆ ಮಾಡಬಾರ್ದು, ನನಗೆ ಎಲ್ಲ ಟೈಮ್ನಲ್ಲೂ ಅಧಿಕಾರಿಗಳು ಹಂಗೆ ಸಿಕ್ಕಿದ್ದಾರೆ. ಲಕ್ಕಿಲಿ ಎಲ್ಲ ಇಲಾಖೆನಲ್ಲೂ ಅಧಿಕಾರಿಗಳೂ ಸೊ ನನಗೆ ಕೋಆಪರೇಟಿವ್ ಸಿಕ್ಕಿದ್ದಾರೆ. ಸೊ ಅದಕ್ಕೆ ನಿಮ್ಮನ್ನು ಲೀಡರ್ ಅಂತ ಕರೀತಾರೆ ಸರ್. ಯಾಕಂದರೆ ಟೀಮ್ ವರ್ಕ್ನ ಬೆಂಬಲಿಸ್ಕೊಂಡು ಅವ್ರಿಗೂ ಒಂದು ಫ್ರೀ ಹ್ಯಾಂಡ್ ಕೊಟ್ಟು ಉತ್ತೇಜನ ಮಾಡ್ಕೊಂಡು ಬರೋದು ಅದು ಸುಮ್ಮನೆ ಮಾತಲ್ಲ, ಅದು ಉತ್ಪ್ರೇಕ್ಷೆಗೆ ಹೇಳ್ತಾ ಇಲ್ಲ ನಾನು. ಸರ್, ಈಗ ನನಗೆ ಇಲಾಖೆಗೆ ಸಂಬಂಧಪಟ್ಟಂಗೆ ಒಂದಿಷ್ಟು ಮಾಹಿತಿ ಪಡ್ಕೊಳ್ತಾ ಇದ್ದೆ, ಏನೇನು ಮಾಡಿದ್ದಾರೆ, ಏನು ಕತೆ ಅಂತ. ಆವಾಗ ಸರ್ ನಮ್ಮಿಂದ ಏನು ಇನ್ಫಾರ್ಮೇಷನ್ ತಗೊಳ್ಳೋದೇ ಬೇಡ, ನೀವು ಮಿನಿಸ್ಟ್ರಿಗೆ ಕೇಳಿದರೆ ಅವ್ರು ಎಲ್ಲವನ್ನೂ ಹೇಳ್ತಾರೆ, ಅಗ್ರಿಕಲ್ಚರ್ ಸಂಬಂಧಪಟ್ಟ ಹಾಗೆ ಫುಲ್ ಇನ್ಫಾರ್ಮೇಷನ್ ಹೇಳ್ತಾರೆ ಅಂತ ಹೇಳಿದರು. ಹೆಂಗಿದು ಯಾವುದೇ ಇಲಾಖೆಯಲ್ಲಿ ಕೇಳಿದ್ರು ಹಾಗೇನಾ, ಅಥವಾ ನೀವು ಈ ಇಲಾಖೆಗೆ ಜಾಸ್ತಿ ಶ್ರಮ ವಹಿಸಿದ್ದೀರಾ? ನಂಗೆ ಐ ವಾಂಟ್ ಟು ನೋ. ಎಲ್ಲ ಇಲಾಖೆನಲ್ಲೂ ನಾನು ಕೆಲಸ ಮಾಡ್ಬೇಕಾದ್ರೆ ಹಾಗೆ ಮಾಡಿದ್ದೀನಿ. ನನಗೆ ಒಂದು ಹೆಲ್ತ್ ಮಿನಿಸ್ಟ್ರು ಫಸ್ಟು ಕೊಟ್ಟರು. ನಮ್ಮ ಆವಾಗ ದೇವೇಗೌಡರು ನಮಗೆ ವರಿಷ್ಠರು, ಸಿದ್ದರಾಮಯ್ಯನವರು ಎಲ್ಲರೂ ಇದ್ದರು. ಹೆಲ್ತ್ ಮಿನಿಸ್ಟ್ರು. ನಾನು ಕೌನ್ಸಿಲ್ಗೆ ಹೋದೆ. ತಂಗ ಅಂತೇಳಿ ಗುಲ್ಬರ್ಗದವರು. ಯಾರು ಸರ್? ಡಾಕ್ಟರ್ ತಂಗ ಅಂತ. ಡಾಕ್ಟರ್ ತಂಗ, ಓಕೆ. ಅವರು ಭಾಳ ಸೀನಿಯರು, ಅವರು MLC ಇದ್ದರು. ಅವರು ಏನು ರೀ ನಿಮ್ಮನ್ನು ಹೋಗಿ ಹೆಲ್ತ್ ಮಿನಿಸ್ಟರ್ ಮಾಡಿದಾರಲ್ರಿ ದೇವೇಗೌಡರಿಗೆ, ಅವ್ರಿಗೇನು ರೀ ಎಷ್ಟೊಂದು ಅನುಭವ ಇರೋರು, ಹೆಂಗ್ರಿ ರನ್ ಮಾಡ್ತೀರಾ, ದೊಡ್ಡ ಇಲಾಖೆ, ಇಡೀ ರಾಜ್ಯದಲ್ಲಿ ಆರೋಗ್ಯದ ಇಲಾಖೆ ಇಂಪಾರ್ಟೆನ್ಸ್ ಇದೆ, ನೀವು ಡಾಕ್ಟ್ರ್ ಅಲ್ಲ ಮತ್ತು ಅನುಭವ ಇಲ್ಲ, ಫಸ್ಟ್ ಟೈಮ್ ಬಂದಿದ್ದೀರಾ, ಸೆಕೆಂಡ್ ಟೈಮ್ ಶಾಸಕರು, ಹೆಂಗ್ರಿ ಅಂತ. ಸರ್ ಆಯ್ತು ಸರ್, ಕೊಟ್ಟಿದ್ದಾರೆ, ಸ್ವಲ್ಪ ದಿವಸ ಟೈಮ್ ಕೊಡಿ ಸರ್, ಏನೋ ಮಾಡೋಣ, ನಮ್ಮ ಕೈಲಾದ ಪ್ರಯತ್ನ ಮಾಡ್ತೀವಿ ಅಂತ. ಅದೇ ಮನುಷ್ಯ ವಿತಿನ್ ದಿ 6 months ಅದೇ ಹೌಸಲ್ಲಿ ನಾನು ತಪ್ಪು ತಿಳ್ಕೊಂಡಿದ್ದಪ್ಪ, ಭಾಳ ಚೆನ್ನಾಗಿ ಮಾಡ್ತಾಯಿದ್ದೀಯಾ, ತುಂಬ ಅಪ್ರಿಷಿಯೇಟ್ ಮಾಡಿ ದೇವೇಗೌಡರಿಗೆ ಥ್ಯಾಂಕ್ಸ್ ಹೇಳಿ ಒಳ್ಳೆಯವ್ರಿಗೆ ಒಳ್ಳೆಯ ಖಾತೆ ಕೊಟ್ರಿ ಅಂತ ಹೇಳಿದರು. ಹಾಗಾಗಿ ಸೊ ನಾವು ಯಾವುದೇ ಜವಾಬ್ದಾರಿ, ಒಬ್ಬ ಕ್ಲಾರ್ಕ್ ಆಗಿರ್ಬೋದು, ಒಬ್ಬ ರೈತ ಆಗಿರ್ಬೋದು, ಬಿಸ್ನೆಸ್ ಮ್ಯಾನ್ ಆಗಿರ್ಬೋದು, ಒಬ್ಬ ಮುಖ್ಯಮಂತ್ರಿ ಆಗಿರ್ಬೋದು, ಅವಕಾಶ ಸಿಕ್ಕಿದಾಗ ಸೊ ಅದ್ರ ಬಗ್ಗೆ ಒಂದು ಜವಾಬ್ದಾರಿಯುತವಾಗಿ ಕೂತು ತಿಳ್ಕೊಳ್ಬೇಕು ಅಂದರೆ ತಿಳ್ಕೋಬೇಕು, ಅಥವಾ ಇನ್ನೊಬ್ಬರ ಹತ್ರ ಡಿಸ್ಕಸ್ ಮಾಡಬೇಕು ಅಂದರೆ ಮಾಡಬೇಕು, ಅಥವಾ ಇಲ್ಲ ಸಮಸ್ಯೆ ಬಂದಾಗ ಅದಕ್ಕೆ ಪರಿಹಾರ ಹುಡುಕಬೇಕು. ಈ ಥರ ಮಾಡಿದ್ರೆ ಯಾರು ಬೇಕಾದರೂ ಯಾವುದ್ರಲ್ಲ ಬೇಕಾದ್ರೂ ಸಕ್ಸಸ್ಸನ್ನು ಕಾಣ್ಬೋದು. ಅಲ್ಲ, ಯಾಕೆ ನಾವು ಸಕ್ಸಸ್ ಕಾಣಲಿಕ್ಕೆ ಏನು ತುಂಬ ಇದಿಲ್ಲ, ಚಾಲೆಂಜ್ ಇರಲ್ಲ ಅಂತೀರಾ? ಚಾಲೆಂಜ್ ಇದೆ. ಚಾಲೆಂಜ್ ತಗೊಂಡಾಗ್ಲೇ ಅದು ಸಕ್ಸಸ್ ಆಗಿರೋದು, ಸುಮ್ಮನೆ ಸಕ್ಸಸ್ ಆಗಲ್ಲ. ಅಲ್ಲ ಸರ್, ಈಗ ನಿಮ್ಮ ಈ ಸಚಿವ ಸ್ಥಾನ ಈ ಸಚಿವ ಸ್ಥಾನದಲ್ಲಿ ಇದ್ದೀರಿ, ಇದು ನೀವು ಸಚಿವರ ಕೆಲಸ ಮಾಡ್ತಾ ಇರೋದು ಸೇವೆನ ಸವಾಲ ನಿಮಗೆ ಜಾಸ್ತಿ? ಅಲ್ಲ, ಇದು ನಿಮ್ಮ ಪರ್ಸೆಪ್ಷನ್ ಏನು? ಸೇವೆ ಅಂತಲೇ ನಾವು ಅನ್ಕೊಂಡು ಮಾಡಿದ್ರು ಕೆಲವು ಟೈಮು ನಮಗೆ ಸವಾಲಾಗ್ಬಿಡ್ತವೆ. ಈಗ ಯಾವುದೋ ಒಂದು ಸಮಸ್ಯೆ ಬರುತ್ತೆ, ಆ ಸಮಸ್ಯೆನ ನಾವು ಸಕ್ಸಸ್ಫುಲ್ಲಾಗಿ ಹ್ಯಾಂಡ್ಲ್ ಮಾಡಿ ರೈತರಿಗೆ ಸಮಸ್ಯೆ ಆಗದಂಗೆ ನಾವು ಹೊರಗಡೆ ಬಂದರೆ ಅದೊಂದು ರೀತಿ ನಾವು ಸವಾಲನ್ನ ಎದುರಿಸ್ದಂಗೆ. ಈಗ ನಮ್ಮ ಫರ್ಟಿಲೈಸರ್ ಸಮಸ್ಯೆ ಬಂತು, ಇಡೀ ದೇಶದಲ್ಲೇ ಎಲ್ಲ ರಾಜ್ಯಗಳಲ್ಲೂ ಅಟ್ ಎ ಟೈಮು ಕೇಂದ್ರದಲ್ಲಿ ಇಂಪೋರ್ಟ್ ಕಡಿಮೆ ಆಗಿ
ಸೊ ಪ್ರೊಡಕ್ಷನ್ ಕಡಿಮೆ ಆಗಿ ಹಾಂ ಸಮಸ್ಯೆ ಆಯಿತು. ಹಾಂ ಸರ್. ಅವಾಗ 24 ಗಂಟೆ ಕಂಟಿನ್ಯೂಸ್ ಆಗಿ ನಮ್ಮ ಅಧಿಕಾರಿಗಳು ಸೆಂಟ್ರಲ್ ಇಂದ ಎಲ್ಲ ಡಿಸ್ಟಿಕ್ಗೆ ಮಾನಿಟ್ರ್ ಮಾಡಿ, ಸೊ ಎಲ್ಲಿಂದ ಎಲ್ಲಿಗೆ ತಲುಪಿಸೋದು ಅಥವಾ ಅಲ್ಲಿ ಅವರು ಡಿಸ್ಟ್ರಿಬ್ಯೂಷನ್ ಸ್ವಲ್ಪ ಕರೆಕ್ಟಾಗಿ ಮಾಡೋದು ಅಥವಾ ಇಲ್ಲ ಈ ಏನಾಗುತ್ತೆ ಅದು ಪೂರ್ತಿ ನಮ್ಮ ಕಂಟ್ರೋಲೇ ಇರೋಕ್ಕಿಲ್ಲ. ಕರೆಕ್ಟ್. ಡೀಲರ್ಸ್ ಕಂಟ್ರೋಲ್ ಇರುತ್ತೆ, ಹೋಲ್ಸೇಲ್ ಇರ್ತಾರೆ, ಹಾಂ ಇದನ್ನೆಲ್ಲ ಮಾನಿಟ್ರ್ ಮಾಡಿ ಮಾಡ್ತಕ್ಕಂಥದ್ದು. ಮತ್ತು ಭಾಳ ಅದೊಂಥರ ಆ ಟೈಮ್ನಲ್ಲಿ ಹಿಂದೆ ಗೋಲಿಬಾರೇ ಆಗಿತ್ತು. ಹೌದು ಸರ್. ಹೌದು ರೈತರೆಲ್ಲ ಹಾವೇರಿಯಲ್ಲಿ. ಆಮೇಲೆ ರೈತರದ್ದು ಒಂದು ವಿಷಯ ಏನಾಗುತ್ತೆ ಅಂದರೆ ಸಡನ್ ಎಮೋಷನಲಿ ಹೋಗ್ಬಿಡ್ತಾರೆ. ಸೊ ನಾಳೆ ಏನೋ ಎಂತ ಅಂತೇಳಿ 1 ತಿಂಗಳಲ್ಲಿ ಬೇಕಾಗಿರೋ ಗೊಬ್ಬರಕ್ಕೆ ಇವತ್ತೇ ಹೋಗಿ ನಿಂತ್ಕೊಂಡ್ಬಿಡ್ತಾರೆ. ಇದೆಲ್ಲ ತುಂಬ ಚಾಲೆಂಜಸ್. ಮೊನ್ನೆ ಇದ್ದಕ್ಕಿದ್ದಂಗೆ ಸೀಡ್ಸ್ ಪ್ರಾಬ್ಲಮ್ ಆಯಿತು, ಸೋಯಾಬೀನು. ಸೊ ಇಡೀ 3-4 ರಾಜ್ಯದಲ್ಲಿ ಫೇಲ್ಯೂರ್ ಆಗಿಬಿಡ್ತು ಸೀಡ್ಸು. ಸೊ ಅದನ್ನು ನಾವು ಬೇರೆ ರಾಜ್ಯದಿಂದ ರೇಟ್ ಜಾಸ್ತಿ ಆದ್ರೂ ಪರವಾಗಿಲ್ಲ, ಸ್ವೀಟ್ಸ್ ಕಾರ್ಪೊರೇಷನಿಂದ ಅದನ್ನು ಬೇರ್ ಮಾಡಿ, ಸೊ ಸರ್ಕಾರ ನಮ್ಮ ಇಲಾಖೆ ಬಿಟ್ಟು ನಮ್ಮ ಮುಖ್ಯಮಂತ್ರಿಯವ್ರ ಗಮನಕ್ಕೂ ಹೋಗ್ದಂಗೆ ಅದನ್ನು ಮೇಂಟೈನ್ ಮಾಡಿಬಿಟ್ಟು ರೈತರು ರೋಡಿಗೆ ಬರಲಿಕ್ಕೆ ಸಾಧ್ಯ ಆಗಲಿಲ್ಲ. ಸಾಮಾನ್ಯವಾಗಿ ನಮ್ಮ ರೈತರು ಅಂದರೆ ಹೋರಾಟ ಪ್ರತಿಭಟನೆ ಕೇಳ್ತಾ ಮಾಡ್ದು. ಹಾಗಾಗಿ ಸಾಕಷ್ಟು ವಿಚಾರದಲ್ಲಿ ನಾವು ಈ 2.5 ವರ್ಷದಲ್ಲಿ ಇನ್ಶೂರೆನ್ಸು ತುಂಬ ಸಮಸ್ಯೆ ಐತಿ. ಇನ್ಶೂರೆನ್ಸ್ ಅಂದರೆ ಜಗಳ. ಇನ್ಶೂರೆನ್ಸ್ ಸರಿಯಾಗಿ ಕ್ಲೈಮ್ ಇಲ್ಲ ಅಥವಾ ಕ್ರಾಪ್ ಸರ್ವೆ ಸರಿ ಇಲ್ಲ, ಅದ್ರ ಮೇಲೆ ತುಂಬ ಡಿಪೆಂಡ್ ಆಗಿರ್ತಾರೆ. ಈ ಸಲ 2.5 ವರ್ಷದಲ್ಲಿ ಆ ಸಮಸ್ಯೆನೇ ಆಗ್ದಂಗೆ ನೋಡ್ಕೊಂಡಿದ್ದೀವಿ. ಸೂಪರ್ ಸರ್. ಇನ್ಶೂರೆನ್ಸ್ ಆಮೇಲೆ ಸಾಮಾನ್ಯವಾಗಿ ನಮಗೀಗ ಮಂಡ್ಯ ಕೃಷಿ ಪ್ರಧಾನ ಒಂದು ಜಿಲ್ಲೆ ನಿಜ, ಆದರೆ ಅಲ್ಲಿ ರೈತರು ಕೂಡ ಆತ್ಮಹತ್ಯೆ ಮಾಡ್ಕೊಳ್ಳೋ ಪ್ರಮಾಣ ಕೂಡ ಜಾಸ್ತಿ ಆಗ್ತಾ ಇತ್ತು. ನಾನು ರೀಸೆಂಟ್ ರಿಪೋರ್ಟ್ ನೋಡಿದೆ, ಕಳೆದ 2.5 ವರ್ಷಗಳಿಂದ ಆ ಸಂಖ್ಯೆ ಕೂಡ ಬಹಳ ಕಡಿಮೆ ಆಗಿದೆ ಅಂತ. ಅದು ನನ್ನ ಸಂಖ್ಯೆಗಿಂತ ಹೆಚ್ಚಾಗಿ ನನ್ನ ಮೊನ್ನೆನೂ ಅಸೆಂಬ್ಲಿಲಿ ಯಾರೋ ಚರ್ಚೆ ಮಾಡಿದ್ದಾರೆ ನಮ್ಮ ನಾರಾಯಣ ಸ್ವಾಮಿಯವರು. ಅಪೋಸಿಷನರ್ಗೆ ಒಂದು ಬಿಡಬೇಕು. ನಾವು ಅಪೋಸಿಷನಲ್ಲಿ ಇದ್ದಾಗಲಾಗಲಿ ಅವರಿದ್ದಾಗಲಾಗಲಿ ಚರ್ಚೆ ಮಾಡೋಕ್ಕೋಸ್ಕರ ಚರ್ಚೆ ಮಾಡೋದನ್ನ ಬಿಡಬೇಕು ನಾವು. ಅಂದರೆ ಅದು ರಾಜಕಾರಣ ನಮ್ಮ ರಾಜ್ಯಕ್ಕೆ ಪಬ್ಲಿಕ್ ಇಂಟ್ರೆಸ್ಟು ಸ್ಟೇಟ್ ಇಂಟ್ರೆಸ್ಟು ನಾವು ಇಟ್ಕೊಂಡು ಚರ್ಚೆ ಮಾಡಬೇಕು. ಸೊ ಇದನ್ನು ನಮ್ಮಲ್ಲಿ ಕಳ್ಕೊಂಡಿದ್ದೀವಿ. ಇವತ್ತು ನಾನು ಅಪೋಸಿಷನನ್ನು ಟೀಕೆ ಮಾಡಬೇಕು ಅಂತ ಟೀಕೆ ಮಾಡಲ್ಲ, ಬಟ್ ಆದರೆ ಅವರ ಒಂದು ಚರ್ಚೆ, ಅಸೆಂಬ್ಲಿ ಚರ್ಚೆ ಆಗಲಿ ಅಥವಾ ಸರ್ಕಾರನ ನಾವು ಬ್ಲೇಮ್ ಮಾಡೋದಾಗಲಿ, ಸೊ ಅದು ಪಬ್ಲಿಕ್ಕಿಗೆ ಅನುಕೂಲ ಆಗುವಂಥ ಸಬ್ಜೆಕ್ಟನ್ನು ತಗೊಂಡು ಕ್ಯಾರಿ ಮಾಡಬೇಕು. ಅದನ್ನು ಮಾಡಲ್ಲ, ಸುಮ್ಮನೆ ಏನೋ ಒಂದು ಹೇಳ್ತಾರೆ. ಸರ್, ನಾವು ಈ ಆತ್ಮಹತ್ಯೆ ಇದೆಯಲ್ಲ, ಇವತ್ತು ಪರ್ ಕ್ಯಾಪಿಟಾ ಇಡೀ ರಾಷ್ಟ್ರದಲ್ಲಿ ನಮ್ಮದೇ ಹೈಯೆಸ್ಟ್ ಇದೆ. ಕರೆಕ್ಟ್. ಸೊ ಸರ್ವೆ ಪ್ರಕಾರ. ಸೊ ಈ ಗ್ಯಾರಂಟಿಯಿಂದ ಪ್ರತಿಯೊಬ್ಬರ ಜೀವನ ನೋಡಿ, ಈ ಅರ್ಬನ್ ಬಿಟ್ಟರೆ ರೂರಲಲ್ಲಿ 100% ತಲುಪ್ತದೆ. ಎಲ್ರಿಗೂ ಕರೆಂಟ್ ಫ್ರೀ. ಯಾವುದೇ ಹಳ್ಳಿಗೆ ನೀವು ಅಬ್ರಪ್ಟಾಗಿ ಒಂದು ಹಳ್ಳಿ ತಗೊಳ್ಳಿ, 100 ಮನೆ ಇದ್ದರೆ 1 ಮನೆ ಕರೆಂಟು ಉಪಯೋಗ ನಮ್ಮ ಸರ್ಕಾರದ ಅನುದಾನವನ್ನು ಉಪಯೋಗಿಸ್ಕೊಳ್ದಿರೋ ಮನೆ ಸಿಗಲ್ಲ. 2,000 ರೂಪಾಯಿ ತಗೊಳ್ಳದಿರೋ ಮನೆ ಸಿಗಲ್ಲ. ಈಗ 2,000 ರೂಪಾಯಿ ಪ್ರತಿ ಮನೆಗೆ ಹೋಗುತ್ತೆ. ಪ್ರತಿ ಮನೆ ಕರೆಂಟು, ಪ್ರತಿ ಮನೆಗೆ ಅಕ್ಕಿ, ಪ್ರತಿ ಮನೆ ಲೇಡೀಸಿಗೆ ಬಸ್ ಚಾರ್ಜ್ ಫ್ರೀ. ಸೊ ಆರ್ಥಿಕವಾಗಿ ಕನಿಷ್ಠ ಮಟ್ಟದಲ್ಲಿ ಸೊ ಅವ್ರು ಬದುಕಲಿಕ್ಕೆ ತೊಂದರೆ ಆಗದ ರೀತಿಯಲ್ಲಿ ಈ 5 ಗ್ಯಾರಂಟಿ ನಾವು ಕೊಟ್ಟರು. ಸರ್, ನೀವು ಬಹಳ ಆತ್ಮೀಯತೆಯಿಂದ ಮಾತಾಡ್ತಾ ಇದ್ದೀರಿ ಅನ್ನೋ ಕಾರಣಕ್ಕೆ ಕೇಳ್ತಾ ಇದ್ದೀನಿ. ಅಂದರೆ ನೀವು ತುಂಬ ಫ್ರ್ಯಾಂಕಾಗಿ ಉತ್ತರ ಕೊಡ್ತೀರಿ ಅನ್ನೋ ವಿಶ್ವಾಸ. ನಿಜಕ್ಕೂ ಗ್ಯಾರಂಟಿ ಯೋಜನೆಗಳಿಂದ ಖಜಾನೆಗೆ ಹೊಡೆತ ಬಿದ್ದಿಲ್ವಾ ಸರ್? ದೊಡ್ಡ ಟಾಕ್ ಇದೆ ಇದು ಆ್ಯಕ್ಚುಲಿ, ನಿಮಗೂ ಗೊತ್ತಿರುತ್ತೆ ನೋಡಿ. ಬಜೆಟ್ ಅಂತ ಅಂದರೆ ಸರ್ಕಾರ ಅಂದರೆ ನನಗೆ ಗೊತ್ತಿಲ್ಲ ಅವ್ರು ಏನೇನು ಅಂದ್ಕೊಂಡಿದ್ದಾರೆ. ನಮ್ಗೆ ಬರ್ತಕ್ಕಂಥ ಸಂಪನ್ಮೂಲನ ಲೆಕ್ಕ ಇಟ್ಕೊಂಡೇ ಬಜೆಟನ್ನು ಮಾಡೋದು. ಕರೆಕ್ಟು. ನಾವು ಇಲ್ಲಿ ವ್ಯತ್ಯಾಸ ಆಗೋದು ಎಲ್ಲಿ ಅಂದರೆ, ಕಳೆದ ಬಾರಿ 1 ರಿಂದ 1.5 ಲಕ್ಷ 2 ಲಕ್ಷ ಬ್ಯಾಲೆನ್ಸ್ ನಿಲ್ಲಿಸಿ ನಮ್ಮ ಬೊಮ್ಮಾಯಿನವರು ಎಕ್ಸಿಟ್ ಆದರು. ಕರೆಕ್ಟು. ಈಗ ನಮ್ಮ ಸರ್ಕಾರ ಬಂದ ತಕ್ಷಣವೇ ಅದನ್ನು ನಾವು ನಮ್ಮದಲ್ಲ ಅಂತ ಹೇಳೋಕ್ಕಾಗಲ್ಲ. ಸ್ವಲ್ಪ ಡಿಲೇ ಆಗ್ಬೋದು. ಹಾಲಿಗೆ ಸಬ್ಸಿಡಿ ಕೊಡಲಿಲ್ಲ, ಕೆಲವು ಲೋನ್ ಮನ್ನಾ ಮಾಡಿ ದುಡ್ಡು ಕೊಟ್ಟಿಲ್ಲ, ಕೆಲವು ಕಾಂಟ್ರಾಕ್ಟ್ ಬಿಲ್ ಕೊಡಲಿಲ್ಲ, ಕೆಲವು ಟೆಂಡರ್ ಕರೆದುಬಿಟ್ರು ಅದಕ್ಕೆ ದುಡ್ಡಿಲ್ಲ. ಟೋಟಲಿ ನನ್ನ ಅನಿಸಿಕೆ 1 ಲಕ್ಷದಿಂದ, ನಾನು ಫೈನಾನ್ಸ್ ಮಿನಿಸ್ಟರ್ ಅಲ್ಲ, 1 ಲಕ್ಷದಿಂದ 2 ಲಕ್ಷ ಕೋಟಿ ಸೊ ಬರ್ಡನ್ನು ಹೊಸ ಸರ್ಕಾರಕ್ಕೆ ಆಯಿತು. ಅದಿಲ್ಲದೆ ಇದ್ದರೆ ನಾವು ಬಜೆಟ್ ಮಾಡೋಣಾಗ ನಾವು ಇದನ್ನು ಲೆಕ್ಕ ಇಟ್ಕೊಂಡೆ ನಮ್ಮ ಮುಖ್ಯಮಂತ್ರಿಗಳು ಮಾಡ್ತಾರೆ, ಅವ್ರಿಗೆ ಅನುಭವ ಇದೆ. ಹೌದು.
55,000 60,000 ಕೋಟಿ 56,000. ಈ ಒಂದು ಗ್ಯಾರಂಟಿನ ನಾವು 4 ಲಕ್ಷದಲ್ಲಿ 56,000 ಕೋಟಿ ತೆಗೆದಿಟ್ಟು ಇನ್ನು ಉಳಿದದನ್ನ ಅಲೋಕೇಶನ್ ಮಾಡ್ಕೊಂಡು ಹೋಗ್ತೀವಿ. ಅಂದರೆ ಸರ್ ಆ ಅಲೋಕೇಶನ್ಗೆ ಸಂಬಂಧಪಟ್ಟ ಹಾಗೆ ಅದೇ ರೀತಿಯಾಗಿ ನಡ್ಕೊಂಡು ಹೋಗ್ತಾ ಇದೆಯಾ? ಅದೇ ರೀತಿ ನಡ್ಕೊಂಡು ಹೋಗ್ತಾ ಇದೆ. ನಾವು ಹಳೇದನ್ನ ಬ್ಯಾಲೆನ್ಸ್ ತೀರಿಸ್ಬೇಕಲ್ಲ, ಅವಾಗ ಸ್ವಲ್ಪ ಇದು ಬರ್ಡನ್ ಆಗ್ತಾ ಇರೋದು ನಮಗೆ. ಅಂದರೆ ಆ ಬರ್ಡನ್ ಇಲ್ಲಿ ಬೇರೆ ಬೇರೆ ಇಲಾಖೆಗಳಿಗೂ ಪರಿಣಾಮ ಬೀರಿದೆ ಅಂತೀರಾ? ಈಗೇನಾಗುತ್ತೆ, ನಾವು ಇದನ್ನ ನಮ್ದಲ್ಲ ಅಂತ ಬಿಡೋಕ್ಕಾಗಲ್ಲ, ನಾವು ಅದನ್ನ ಮಾಡ್ಕೊಂಡು ಹೋಗ್ಬೇಕು. ಹೊಸ ಡೆವಲಪ್ ಧರ್ಮ ಸಂಕಟ ಅಂತೀರಿ ಸರ್. ಹೊಸದಾಗಿ ಡೆವಲಪ್ ಮಾಡೋದಕ್ಕೆ ನಮಗೆ ಕೈ ಇಡ್ತಾ ಬಂದು ಅಷ್ಟಾದ್ರೂ ಇತಿಹಾಸದಲ್ಲಿ ನೋಡಿ, ನಮ್ಮ ಮುಖ್ಯಮಂತ್ರಿಗಳು ಅವರ ಬುದ್ಧಿವಂತಿಕೆಯಿಂದ ಅವರ ಹಣಕಾಸಿನ ಒಂದು ಏನು 16-17 ಬಜೆಟನ್ನು ಮಾಡಿರ್ತಕ್ಕಂಥ ಅನುಭವದ ನೆಲೆಯಲ್ಲಿ ಇವತ್ತು ಒಬ್ಬ MLAಗೆ ಒಂದ್ಸಲ 10 ಕೋಟಿ ಕೊಟ್ಟಿದ್ದಾರೆ ವಿವೇಚನಾ ಅನುದಾನ, ಒಂದ್ಸಲ 25 ಕೋಟಿ ಕೊಟ್ಟಿದ್ದಾರೆ, ಒಂದ್ಸಲ 50 ಕೋಟಿ ಕೊಟ್ಟಿದ್ದಾರೆ. 85 ಕೋಟಿ ಸ್ವತಂತ್ರ ಬಂದ ಮೇಲೆ ಇವತ್ತು ನಾವು 85, ಆ ಕಾಲದಲ್ಲಿ 1 ಕೋಟಿ ಕೊಡಲಿ ಅಥವಾ 10 ವರ್ಷದಿಂದ 2 ಕೋಟಿ ಕೊಡಲಿ, ಈ ಥರದ್ದು ಎಲ್ಲೂ ವಿವೇಚನಾ ಅನುದಾನವನ್ನು ಇಡೀ ರಾಷ್ಟ್ರದಲ್ಲಿ ಇಷ್ಟೊಂದು ದೊಡ್ಡ ಪ್ರಮಾಣದ ಕೊಟ್ಟಿರ್ಕೊಂಡಿಲ್ಲ. ನಮ್ಮ ರಾಜ್ಯದಲ್ಲಿ ಕೊಟ್ಟೇ ಇಲ್ಲ. ಟೈಮ್ ಇಷ್ಟೊಂದು ವಿವೇಚನಾ ಅನುದಾನ ಕ್ರಿಯಾ ಯೋಜನೆ ಅಲ್ಲದೆ ಈಗ ನನ್ನ ಇಲಾಖೆಗೆ ಏನು ಕೊಡಬೇಕೋ ಬಜೆಟಲ್ಲಿ ಅದು ಕೊಟ್ಟಿದ್ದಾರೆ, PWDಗೆ ಏನು ಕೊಡಬೇಕೋ ಕೊಟ್ಟಿದ್ದಾರೆ, ಇರಿಗೇಷನ್ ಏನು ಕೊಡಬೇಕೋ ಕೊಟ್ಟಿದ್ದಾರೆ. ಅದಲ್ಲದೆ ವಿವೇಚನಾ ಅನುದಾನ ಇಷ್ಟೆಲ್ಲ ಕೊಟ್ಟು ಗ್ಯಾರಂಟಿ ರನ್ ಮಾಡಿ, ಸೊ ಇವರು ಕೊಟ್ಟರು ಹಳೆ ಸಾಲನೂ ತೀರಿಸಿ ಸರ್ಕಾರದಲ್ಲಿ ದುಡ್ಡಿಲ್ಲ ಅಂತ ಮಾತಾಡ್ತಾರೆ ಅಂದರೆ ಏನರ್ಥ? ನಿನ್ನೆ ನಮ್ಮ ಉಪಮುಖ್ಯಮಂತ್ರಿಗಳು ಯಾರೋ ಪ್ರಶ್ನೆಗೆ ಉತ್ತರ ಕೊಟ್ಟರು. ಈಗ ಮಾದಾಯಿಗೆ 5,000 ಕೋಟಿ ಕೊಡ್ತೀನಿ ಅಂದ್ರೆ ಕೊಡಲಿಲ್ಲ, ಬೆಂಗಳೂರು ಡೆವಲಪ್ಮೆಂಟ್ಗೆ 5,000 ಕೋಟಿ ಕೊಡ್ತೀನಿ ಅಂದ್ರೆ ಕೊಡಲಿಲ್ಲ. ಬಜೆಟ್ ಘೋಷಣೆ ಮತ್ತು ಆರ್ಥಿಕವಾಗಿ ನಮ್ಮ ಫೈನಾನ್ಷಿಯಲ್ ಅಲೋಕೇಶನ್ ವೇರಿಯೇಷನ್ ಆಗಿ 5,000 ಕೋಟಿ ಕೊಡ್ತೀನಿ ಅಂದ್ರೆ ಕೊಡಲಿಲ್ಲ. ಸೊ ಇದು ಹಂಗಾರೆ ಈ 15,000 ಕೋಟಿ ಕೊಡಲಿಲ್ಲ ಅಂದ್ರೆ ಕೇಂದ್ರ ಸರ್ಕಾರ ಏನು ಅಂತ ಹೇಳೋದು? ವಿ ಹ್ಯಾವ್ ಟು ಕ್ವೆಶ್ಚನ್ ಇಟ್ ಅಂತೀರಿ ಅಲ್ವಾ? ಸೊ ಅದರಿಂದ ಸುಮ್ಮನೆ ಏನೋ ಒಂದು ಮಾತಾಡ್ತಾರೆ. ಮತ್ತು ಸಾಲ ಸೊ ತಗೊಳ್ಳಿ, ಕೇಂದ್ರದಲ್ಲಿ ಎಷ್ಟಾಗಿದೆ, ಮನಮೋಹನ್ ಸಿಂಗ್ ಇದ್ದಾಗ ಎಷ್ಟಿತ್ತು, ಇವತ್ತೇನಾಗಿದೆ? ಕರೆಕ್ಟ್. ಸೊ ಅದರಿಂದ ಟೋಟಲಿ ನಮ್ಮ ರಾಜ್ಯ ಆರ್ಥಿಕವಾಗಿ ಅವ್ರು ತಿಳುತ್ತಾರೆ, ಏನು ದಿವಾಳಿ ಆಗಿಲ್ಲ. ದಿವಾಳಿ ಅನ್ನೋ ಪ್ರಶ್ನೆನೇ ಬರಲ್ಲ. ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಹಣಕಾಸಿನ ಸಚಿವರಾಗಿ ದಿವಾಳಿ ಅನ್ನೋ ಪ್ರಶ್ನೆ ಬರೋದೇ ಇಲ್ಲ, ಬಿಟ್ಟಾಕಿ. ಸರಿ ಸರ್, ನಮ್ಗೆ ಈಗ ಅದೆಲ್ಲದಕ್ಕಿಂತ ಹೆಚ್ಚಾಗಿ ಕೃಷಿ ಸಚಿವರು ಖುಷಿಯಾಗಿದ್ದರೆ ನಮ್ಮ ರೈತರು ಖುಷಿಯಾಗಿರ್ತಾರೆ ಅನ್ನೋ ನಂಬಿಕೆ ನಮಗೆ. ಹೀಗಾಗಿ ಈಗ ಆರ್ಗ್ಯಾನಿಕ್ ಫಾರ್ಮಿಂಗ್ ಬಗ್ಗೆ ಬಹಳ ನೀವು ಗಮನ ಹಾಕ್ತಾ ಇದ್ರಿ ಕೂಡ. ಸಾವಯವ ತುಂಬ ಸರ್ ಅಲ್ಲ, ಒಂದು ಕಂಪ್ಲೀಟ್ ಮಾಡಿಬಿಡ್ತೀನಿ. ಈಗ ಉತ್ತರ ಕರ್ನಾಟಕದ ಅನೇಕ ಭಾಗಗಳಲ್ಲಿ ಆರ್ಗ್ಯಾನಿಕ್ ಫಾರ್ಮಿಂಗ್ ಅಂತ ಕೇಳಿದಾಗ ಸರ್ ನಮಗೆ ಫಲ ಎಲ್ಲ ಬರೋದು ಭಾಳ ತಡ ಆಕತ್ರಿ ಅಂತ ಹೇಳ್ತಿರ್ತಾರೆ. ಬೆಳೆ ಬರೋಕ್ಕೆಲ್ಲ ಭಾಳ ಕಷ್ಟಪಡ್ಬೇಕು, ಭಾಳ ಕಾಯಬೇಕು ಅಂತ. ಅಂದರೆ ಅದ್ರ ಬಗ್ಗೆ ಕೆಲವೊಂದು ಕಡೆ ಅವೇರ್ನೆಸ್ ಇಲ್ಲ. ಆದರೆ ನಿಮ್ಮ ಇಲಾಖೆಯಿಂದ ಏನು ಮುತುವರ್ಜಿ ವಹಿಸಿ ಬಹಳಷ್ಟು ಅವೇರ್ನೆಸ್ ಪ್ರೋಗ್ರಾಮ್ ಮಾಡ್ತಿದ್ದೀರಿ. ಆಮೇಲೆ ಜೋಯ್ಡಾ ಅಂತ ಅಂದ್ಕೊಳ್ತೀನಿ, ಜೋಯ್ಡಾನ ಸಾವಯವ ತಾಲೂಕು ಅಂತೇಳಿ ಘೋಷಣೆ, ಸೌತ್ ಇಂಡಿಯಾದಲ್ಲೇ ಅದು ಘೋಷಣೆ ಮಾಡಿದ್ದೀವಿ. ನಾನೇ ಹೋಗಿ ಅಲ್ಲಿ ಚಾಲನೆ ಕೊಟ್ಟಿದ್ದೀನಿ. ನಮ್ಮ ದೇಶಪಾಂಡೆ ಅವರು ಆ ಕ್ಷೇತ್ರದ ಸಚಿವರಿದ್ದವರು. ಸರ್ ವಿವರವಾಗಿ ಹೇಳಿ ಸರ್ ಅದ್ರ ಬಗ್ಗೆ ಏನಾಯ್ತು. ಈಗ ಆ ಕ್ಷೇತ್ರದಲ್ಲಿ ಕಂಪ್ಲೀಟ್ ಕೃಷಿನೇ ಅದು ಸಾವಯವ ಆರ್ಗ್ಯಾನಿಕ್ ಫಾರ್ಮಿಂಗ್ ಮೇಲೆ ಡಿಪೆಂಡ್ ಆಗಿದೆ. 100ಕ್ಕೆ 100 ಅವರು ಯಾವುದೇ ಥರದ ರಾಸಾಯನಿಕ ಇದನ್ನು ಉಪಯೋಗಿಸೋದೇ ಇಲ್ಲ ಅವರು. ಅದಕ್ಕೋಸ್ಕರ ನಾವು ಡಿಕ್ಲೇರ್ ಮಾಡಿದ್ದೀವಿ. ಅವರಿಗೆ ಒಂದು ಬೇರೆ ಬೇರೆ ಕಡೆ ಎಲ್ಲ ನಾವು ಈ ಆರ್ಗ್ಯಾನಿಕ್ ಇದಕ್ಕೆ 10,000 ನಾವು ಇದಕ್ಕೆಲ್ಲ ಎಂಥದ್ದು ಕೊಟ್ಟಿದ್ದೀವಲ್ರಿ, ಸಹಾಯಧನ ಕೊಟ್ಟಿದ್ವಿ. ಮಿಲೆಟ್ಸ್ ಇದಕ್ಕೆ ಸಹಾಯಧನ ಕೊಟ್ಟಿದ್ದೀವಿ 1 ಎಕರೆಗೆ. ನಮ್ಮ ಹೊಸದುರ್ಗದಲ್ಲೂ ಈ 60% ಸಾವಯವ ಇದನ್ನು ಮಾಡ್ತಾರೆ. ಇಲ್ಲಿ ಸ್ವಲ್ಪ ಅಗ್ರಿಕಲ್ಚರ್ ಕಡಿಮೆ ಇರೋದ್ರಿಂದ ಇವರು 100% ಮಾಡಲಿಕ್ಕೆ ಅವಕಾಶ ಇದೆ. ನಾವು ಘೋಷಣೆನೂ ಮಾಡಿದ್ದೀವಿ. ಅವರಿಗೆ 1 ಕೋಟಿ ದುಡ್ಡನ್ನು ಸರ್ಕಾರದಿಂದ ಸೊ ಅವರಿಗೆ ಹೆಚ್ಚು ಆರ್ಥಿಕವಾಗಿ ಸಪೋರ್ಟ್ ಮಾಡಬೇಕು ಅನ್ನೋದು ತೊಗೊಂಡಿದ್ದೀವಿ. ಸೊ ಮತ್ತು ಮಿಲೆಟ್ ಹಬ್ ಅಂತೇಳಿ ಒಂದು ನಮ್ಮ ಇದರಲ್ಲಿ 20 ಕೋಟಿನಲ್ಲಿ ಒಂದು ಮಾರ್ಕೆಟಿಂಗ್ಗೆ ಮತ್ತು ಅದ್ರ ಬಗ್ಗೆ ಹೆಚ್ಚು ಮಾಹಿತಿ ತಿಳ್ಕೊಳ್ಳಿಕ್ಕೆ ಅನುಕೂಲ ಆಗೋಕ್ಕೋಸ್ಕರನೇ ಒಂದು ಇದನ್ನು ಮಾಡ್ತಾಯಿದ್ದೀವಿ. ಹೆಬ್ಬಾಳ ಹತ್ರ ಅದು ಪ್ರಾರಂಭ ಆಗಿದೆ. ಅದು ಮುಂದಿನ ದಿನದಲ್ಲಿ ರೈತರಿಗೆ ಅನುಕೂಲ ಆಗುತ್ತೆ ಅದು. ಮತ್ತು ನಾವು ಅದು ITF ಅಂತೇಳಿ
ಒಂದು 5 ಇಯರ್ಸ್ 6 ವರ್ಷನೂ ಮಾಡಿದ್ದೇನೆ ಹಿಂದೆ ಸರ್ಕಾರ ಮಾಡಿದ್ದು. ನಮ್ಮ ಸರ್ಕಾರ ಬಂದಮೇಲೆ ನಾನು ಜವಾಬ್ದಾರಿ ತಗೊಂಡ್ಮೇಲೆ ಅದನ್ನು ಒಂದು ಸ್ವಲ್ಪ ಎಕ್ಸ್ಟ್ರೀಮ್ಗೆ ನಾವು ಮಾಡಿದೆವು. ಸೊ ಇಂಟರ್ನ್ಯಾಷನಲ್ ಮಾರ್ಕೆಟನ್ನು ಕನೆಕ್ಟ್ ಮಾಡೋ ಥರ ನಮ್ಮ ರಾಜ್ಯದ ರೈತರಿಗೆ ಮತ್ತು ಅನೇಕ ರಾಜ್ಯದ ಮಂತ್ರಿಗಳು ಬಂದಿದ್ದರು, ಕೇಂದ್ರದ ಮಂತ್ರಿಗಳು ಬಂದಿದ್ದರು, ನಮ್ಮ ಮುಖ್ಯಮಂತ್ರಿಗಳೇ 2 ವರ್ಷ ಉದ್ಘಾಟನೆ ಮಾಡಿದರು. ತುಂಬ ದೊಡ್ಡ ಪ್ರಮಾಣದ ನಾವು ಸಿರಿಧಾನ್ಯ ಮೇಳವನ್ನು ಕರೆಕ್ಟ್, ಅಂತಾರಾಷ್ಟ್ರೀಯ ಸಿರಿಧಾನ್ಯ ಮೇಳ, ಅಂತಾರಾಷ್ಟ್ರೀಯ ಸಿರಿಧಾನ್ಯ ಸರ್ ನಾವು ಇತ್ತೀಚೆಗೆ ನೋಡ್ತಾ ಇರೋದು ಇದನ್ನೆಲ್ಲ ಜಾಸ್ತಿ ಮಾಡಿದ್ದೀವಿ. ಈ ವರ್ಷ ಅದು ಕೇಂದ್ರದಿಂದ ನಮಗೆ ಅದು ಸ್ಟಾಪ್ ಮಾಡಿದ್ದಾರೆ. ಮೊದಲು ಕೇಂದ್ರದಿಂದ ನಮ್ಗೆ ಸಪೋರ್ಟ್ ಇತ್ತು, ಮಾಡ್ತಿದ್ದೋ ನಾವು ಅವರು ಜಾಯಿಂಟಾಗಿ. ಈ ವರ್ಷ ನಾನು ಬೇರೆ ಥರ ಅದನ್ನು ಜನವರಿನಲ್ಲಿ ಮಾಡಬೇಕು ಅಂತಿದ್ದೀನಿ. ಈಗ ಅಸೆಂಬ್ಲಿ ಮುಗಿದ ಮೇಲೆ ಸೊ ಎಲ್ಲ ಕೃಷಿ ಏನು ಬೆಳಿತೀವಿ ಅದೆಲ್ಲ ಒಂದು ರೀತಿ ಮಾರ್ಕೆಟು ಇರ್ಬೋದು, ಶೋಯಿಂಗಿಂದ ಹಾರ್ವೆಸ್ಟ್ವರೆಗೂ ಮತ್ತು ಸಂಸ್ಕರಣಾ ಘಟಕಗಳು, ಈ ಮೌಲ್ಯವರ್ಧನೆ ಅಂತ ಹೇಳ್ತೀವಿ, ಯಾವ್ದಾರ ಪ್ರಾಡಕ್ಷನ್ ಅದನ್ನು ಆ ಥರದ್ದು ಎಲ್ಲನೂ ಕ್ಲಬ್ ಮಾಡಿ ಕಂಪ್ಲೀಟು ರೈತರಿಗೆ ಒಂದು ಹೊಸ ಒಂದು ಇದನ್ನು ಕೊಡಬೇಕು ಅನ್ನೋ ಒಂದು ಕಾರಣಕ್ಕೆ ಅವ್ರಿಗೊಂದು ಭರವಸೆ ಅಂತ ಇದೆ, ಅದು ಮಾಡಬೇಕು ಅಂತಿದ್ದೀವಿ. ಅದನ್ನು ನಮ್ಮ ಇಲಾಖೆ ಅಧಿಕಾರಿಗಳೆಲ್ಲ ಚರ್ಚೆ ಮಾಡ್ತಾ ಇದ್ದೀವಿ, ಒಂದು ತೀರ್ಮಾನಕ್ಕೆ ಬರ್ತೀವಿ. ಅಂದರೆ ಮುಂದಿನ ಒಂದು 10-15 ವರ್ಷಗಳಲ್ಲಿ ಈ ಕೃಷಿಗೆ ಸಂಬಂಧಪಟ್ಟ ಹಾಗೆ ನಾವು ಒಂದು ದೊಡ್ಡ ಕೃಷಿ ಕ್ರಾಂತಿ ನೋಡ್ಬೋದು ಅಂತ ಅನಿಸುತ್ತಾ? ನಾನು 10-15 ವರ್ಷ ಗಂಟಲ್ಲ, ಕೇಂದ್ರ ರಾಜ್ಯ ಸರ್ಕಾರ ಒಂದು ಸ್ವಲ್ಪ ಕೃಷಿ ಕಡೆ ಗಮನ ಕೊಟ್ಟರೆ 10 ಇಯರ್ಸಲ್ಲೇ ಕೃಷಿ ಒಂದು ಇಡೀ ರಾಷ್ಟ್ರದಲ್ಲಿ ನಮಗೆ ಯಾವುದೋ ಸಮಸ್ಯೆ ಬರಲ್ಲ ಅಂತಲ್ಲ, ಇದಕ್ಕಿದ್ದಂಗೆ ಬರಗಾಲ ಬರುತ್ತೆ, ಇದಕ್ಕಿದ್ದಂಗೆ ಅತಿವೃಷ್ಟಿ ಬರುತ್ತೆ ಏನ್ಬೇಕಾದ್ರೂ, ಬಟ್ ಅದನ್ನು ಹೊರತುಪಡಿಸಿ ನಮ್ಮ ಪ್ರಯತ್ನ ಸಕ್ಸಸ್ ಆಗಂಗೆ ಸಕ್ಸಸ್ಫುಲ್ ಕೃಷಿನ ಮಾಡಲಿಕ್ಕೆ, ಲಾಭದಾಯಕವಾದಂಥ ಕೃಷಿ ಮಾಡಲಿಕ್ಕೆ ಅವಕಾಶಗಳಿದೆ. ಈಗ ನೀವು ಜೋಡ ತಾಲೂಕು ಅಂತೇಳಿ, ಹೌದು ಸರ್, ಆರ್ಗ್ಯಾನಿಕ್ ಫಾರ್ಮಿಂಗ್, ಆರ್ಗ್ಯಾನಿಕ್ ಫಾರ್ಮಿಂಗು ಸಂಪೂರ್ಣ ಕೃಷಿ ಆರ್ಗ್ಯಾನಿಕ್ ಫಾರ್ಮ್ ಮಾಡಬೇಕು, ಸಾವಯವ ಕೃಷಿನ ಮಾಡಬೇಕು. ಅದರಿಂದ ಆರೋಗ್ಯದ ಮೇಲೆ ಪರಿಣಾಮ ಬೀರುತ್ತೆ ಮತ್ತು ರೈತರಿಗೆ ಖರ್ಚು ಕಡಿಮೆ ಬರುತ್ತೆ. ಸೊ ಮಳೆ ನೀರಿನ ಕಡಿಮೆ ಉಪಯೋಗಿಸಲು ಮಾಡೋದು, ಇದೆಲ್ಲ ಉಪಯೋಗ ಬರೋದ್ರಿಂದ ಮುಂದೆ ಅದನ್ನು ಜೋಡ ತಾಲೂಕು ಒಂದೇ ಅಲ್ಲ, ಎಲ್ಲ ಬೇರೆ ತಾಲೂಕಿನಲ್ಲೂ ಮಾಡಬೇಕಂದ್ರೆ ಬೇರೆ ತಾಲೂಕಿನಲ್ಲಿ ಏನಾಗುತ್ತೆ, ಜೋಡದಲ್ಲಿ ನಾವು ಡಿಕ್ಲೇರ್ ಮಾಡ್ದಂಗೆ ಸ್ವಲ್ಪ ಕಟ್ಟ ಆಗ್ಬೋದು. ಬಟ್ ನನ್ನ ಉದ್ದೇಶ ಸೊ ಕೊನೆ ಪಕ್ಷ 60-70% ಆದ್ರೂ ಎಲ್ಲ ತಾಲೂಕಿನಲ್ಲೂ ಸಾವಯವ ಪದ್ಧತಿಗೆ ಹೋಗಬೇಕು, ಪರಿವರ್ತನೆ ಆಗಬೇಕು ಅನ್ನೋದು ನನ್ನ ಸರ್. ಇಲ್ಲ, ಕರೆಕ್ಟ್, ನಿಮ್ಮ ಒಂದು ದೂರದೃಷ್ಟಿ ಕೂಡ ಅದರಲ್ಲಿ ಇಟ್ಸ್ ವಿಸಿಬಲ್. ಈಗ ಸಾಮಾನ್ಯವಾಗಿ ಇವತ್ತಿನ ಯುವಕರು ನಿರುದ್ಯೋಗ ಸಮಸ್ಯೆಯಿಂದ ಬಳಲ್ತಾ ಇರ್ತಾರೆ, ಉದ್ಯೋಗ ಸಿಗ್ತಾ ಇರಲ್ಲ. ಎಷ್ಟೋ ಜನರಿಗೆ ಬರೀ ಡಾಕ್ಟ್ರು, ಇಂಜಿನಿಯರ್ ಕಲ್ಪನೆ ಮಾತ್ರ ಇರ್ತಿತ್ತು ಮುಂಚೆ. ಈಗ ಕೃಷಿಕರಾಗಬೇಕು ಅನ್ನೋರಿಗೂ ಕೂಡ ನಿಮ್ಮ ಈ ಮಾತು ಇನ್ಸ್ಪೈರ್ ಆಗುತ್ತೆ ಅಂತ ನನ್ನ ನಂಬಿಕೆ, ವಿಶ್ವಾಸ. ಕೆಪೆಕಲ್ಲಿ ನಾವು 5,000 ಜನಕ್ಕೆ ಒಂದು ಸಂಸ್ಕರಣಾ ಘಟಕಗಳನ್ನ ಇವರೆಲ್ಲ ಎಜುಕೇಟೆಡ್, ಡಿಗ್ರಿ ಮಾಡೋರು, ಇಂಜಿನಿಯರಿಂಗ್ ಮಾಡೋರು, ಡಿಪ್ಲೊಮಾ ಮಾಡೋರು ಬಂದು ಈ 15 ಲಕ್ಷ ಸಬ್ಸಿಡಿ, ₹1 ಬಂಡವಾಳ ಇಲ್ಲ, ವಾಪಸ್ ಕೊಡೋಂಗಿಲ್ಲ. 15 ಲಕ್ಷ ರೂಪಾಯಿ ಸಬ್ಸಿಡಿ ತಗೊಂಡು ಅವರೊಂದು ಯೂನಿಟ್ ಹಾಕಿದ್ರೆ ಸೊ ಅದರಲ್ಲಿ ಅವ್ರ ತಿಂಗಳಿಗೆ ಎಲ್ಲ ಖರ್ಚು ಕಳೆದ್ರು 1 ಲಕ್ಷ ರೂಪಾಯಿ ಉಳಿಯುತ್ತೆ. ಸೊ ಈ ಕಂಪ್ನಿಗೆ ಹೋಗಿ 30,000 20,000 ಅದರಲ್ಲಿ ಅವನ ಮನೆ ಬಾಡಿಗೆ, ಅದರಲ್ಲಿ ಅವನ ಖರ್ಚು ಎಲ್ಲ, ಮನೆ ಮುಂದೆ ಊಟ ಮಾಡ್ತಾನೆ, ಮನೆಯಲ್ಲಿ ಅಪ್ಪ ಅಮ್ಮನ ಜೊತೆಲೇ ಇರ್ತಾನೆ. ಇದನ್ನ ಈಗ ನನಗೆ ಒಂದು ಶ್ರೀರಂಗಪಟ್ಟಣದ ಹತ್ರ ನಮ್ಮ ಮಂಡ್ಯದಲ್ಲೇ ಒಂದು ಪ್ರೋಗ್ರೆಸಿವ್ ರೈತರ ಮನೆ ಕರ್ಕೊಂಡು ಹೋದ್ರು ನಮ್ಮ ಹುಡುಗರು. ಅಲ್ಲಿ 2 ಮಕ್ಕಳು ಅವ್ರಿಗೆ. ಓಕೆ ಸರ್. ಅವ್ರ ತಂದೆ ಯಾರಿಗೂ ಅಕ್ಕಪಕ್ಕದವ್ರಿಗೆ ಗೊತ್ತಿಲ್ಲ, ಅವನು 2 ಎಕರೆಯಲ್ಲಿ ಮಾಡಿದ್ದಾನೆ. ಸೊ 2 ಎಕರೆಯಲ್ಲಿ ಅವನು ಹೂವು ಬೆಳಿತಾನೆ, ಮಾರ್ತಾನೆ, ಸೊಪ್ಪು ಬೆಳಿತಾನೆ, ಮಾರ್ತಾನೆ, ಅದರಲ್ಲೇ ಬಾಳೆ ಹಾಕಿದ್ದಾನೆ, ಅದರಲ್ಲೇ ಅಡಿಕೆ ಹಾಕಿದ್ದಾನೆ, ತೆಂಗಿನ ಗಿಡ ಹಾಕಿದ್ದಾನೆ. ಆಮೇಲೆ ಕೃಷಿ ಹೊಂಡ ಮಾಡಿ ಅದರಲ್ಲಿ ಮೀನು ಸಾಕ್ತಾನೆ. ಅದ್ರ ಕೆಳಗಡೆ ಮೀನಿನಿಂದ ಬೀಳೋ ಇದರಿಂದ ಕೋಳಿ ಮೇಲ್ಗಡೆ ಕೋಳಿ ಸಾಕ್ತಾನೆ, ಅದ್ರ ಕೆಳಗಡೆ ಮೀನು ಸಾಕ್ತಾನೆ, ಮೊಟ್ಟೆ ಸಿಗುತ್ತೆ. ಸೊ ಈ ಥರ ಅವನು ಹುಡುಗ ಯಾವುದೋ ಒಂದು ಕಂಪ್ನಿಗೆ 10,000 ಸಂಬಳ ಕೊಡ್ತಿರಂತೆ. ಅವನು ಬೆಳಗ್ಗೆ 6 ಗಂಟೆಗೆ ಹೋಗ್ಬೇಕು, ಸಾಯಂಕಾಲ 9 ಗಂಟೆಗೆ ಮನೆಗೆ ಬರಬೇಕು. ಸೊ ಇವೆಲ್ಲ ನೋಡಿ ಸಾಕಾಗಿ ನಮ್ಮ ಅಪ್ಪನಾಗ ನಾನೇ ಕೃಷಿ ಮಾಡಬಾರ್ದು ಅಂತ ಕೃಷಿಗೆ ಬಂದ. ಅವನು ಹೇಳ್ತಾನೆ,
ನಮ್ಮ ಅಪ್ಪನ ಇದೇ ಬೇರೆ ಕೃಷಿ, ನಾನೇ ಸಪ್ರೇಟ್ ಮಾಡಿದೆ, ನಂದು ಐಡೆಂಟಿಟಿ ಇರಬೇಕಲ್ಲ. ಆಮೇಲೆ ನಮ್ಮ ಅಪ್ಪನ ದುಡ್ಡಲ್ಲಿ ನಾನು ದುಡ್ದೆ ಅಂತಲ್ಲ ಅಂತ. ಅವನು ಈ 1 ಎಕರೆನಲ್ಲಿ ಕೃಷಿನಲ್ಲಿ, ಸಮಗ್ರ ಕೃಷಿನಲ್ಲಿ ಎಲ್ಲ ಖರ್ಚು ಕಳ್ದು ಅವನು ಜಾಸ್ತಿನೇ ಮಿಗುತ್ತೆ. ನನಗೆ ಹೇಳಿದ್ದು ಅವನು 1 ಲಕ್ಷ ಮಿಗುತ್ತೆ ತಿಂಗಳಿಗೆ. ಸರ್, ನೀವು ಹೇಳಿರೋ ಈ ವಿಚಾರ ಎಷ್ಟು ಇಂಪಾರ್ಟೆಂಟ್ ಆಗ್ತದೆ ಅಂತ ಹೇಳಿದ್ರೆ ನಿಮ್ಗೆ ಗೊತ್ತಿರುತ್ತೆ, ಗೊತ್ತಿಲ್ಲದೆ ಇರೋದನ್ನೆಲ್ಲ. ರೈತರಿಗೆಲ್ಲ ಹೆಣ್ಣು ಕೊಡಲ್ಲ ರೀ, ಹಾಗಾಗಿ ನಾವು ಬೇರೆ ಬೇರೆ ಊರಿಗೆ ಹೋಗ್ತೀವಿ ಅಂತೆಲ್ಲ ಹೇಳ್ತಿರ್ತಾರೆ. ಹಿಂಗೆ ಹೇಳಿ ನೋಡಿದಾಗ ಬಹಳ ಇದು ಆಶ್ಚರ್ಯ ಮತ್ತು ಅಂದರೆ ಇಂಪ್ಯಾಕ್ಟ್ ಅನ್ಸುತ್ತೆ ನನಗೆ. ಈ ಸಿಟಿ ಕಲ್ಚರ್ನ ಹೊಂದ್ಕೊಂಡಿರ್ತಕ್ಕಂಥ ಯುವಕರೇನಿದ್ದಾರೆ, ಸೊ ಹಳ್ಳಿನಲ್ಲಿ ಅವ್ರ ಬದುಕನ್ನು ಕಂಡುಹಿಡ್ಕೋಬೋದು, ಬದುಕಿಗೆ ಪೂರಕವಾಗಿ ಕೆಲಸ ಮಾಡ್ಬೋದು. ಇಲ್ಲಿ ಸಿಟಿಲಿ ಓಡಾಡೋದು, ಅಲ್ಲಿ ಕಾಫಿ ಕುಡಿಯೋದು, ಈ ಥರದ ಲೈಫ್ ಸ್ಟೈಲ್ ಇರೋರಿಗೆ ಅಲ್ಲಿ ಕಟ್ಟ. ಈಗ ಎಷ್ಟೋ ಜನ IT-BTನಲ್ಲಿರೋರು ನಾವು ವಾಪಸ್ಸು ಊರಿಗೆ ಹೋಗ್ತೀವಿ ಅಂತ ನನ್ನ ಹತ್ರನೇ ಎಷ್ಟೋ ಜನ ಮಾತಾಡಿದ್ದಾರೆ. ಸೊ ಇದು ಅವಕಾಶಗಳು, ನೆಮ್ಮದಿ ಬದುಕು. ಈಗ ಚಿತ್ರದುರ್ಗದಲ್ಲಿ ಒಬ್ಬರು ಮನೆಗೆ ಹೋದೆ ನಾನು, ಅವನು MSc AG, ಗಂಡ ಹೆಂಡತಿ BA, ಮಗ. ಅವ್ರಿಗಿರೋದು 1 ಎಕರೆನೋ 2 ಎಕರೆನೋ. ಸೊ ಅಲ್ಲಿ ನೀವು ನೋಡಬೇಕು, ಸಾವಯವ ಇದು ಪೂರ್ತಿ ಕೃಷಿ. ಸೊ ಅವನು ಎಲ್ಲಡಿಕೆ ಹಾಕ್ಕೊಂಡು ಯಜಮಾನ ಕಾಲ ಮೇಲೆ ಕಾಲ ಹಾಕೊಂಡು ಕೂತಿದ್ರು. ಹೋದೆ, ಏನಪ್ಪ ಅಂತಂದೆ, ನಾವು ಹ್ಯಾಪಿಯಾಗಿದ್ದೀವಿ ಸರ್, ನಮಗೆ ವರ್ಷಕ್ಕೆ 10ರಿಂದ 15 ಲಕ್ಷ ರೂಪಾಯಿ ದುಡ್ಡು ಮುಗುತ್ತೆ ಸರ್. ನಾವು ಮನೆ ಖರ್ಚು, ನಮ್ಗೆ ಹಾಸ್ಪಿಟ್ಲ್ ಖರ್ಚು, ನಮ್ಮ ಮಕ್ಕಳು ವಿದ್ಯಾಭ್ಯಾಸದ ಖರ್ಚು, ನಾವು ಪ್ರತಿ ವರ್ಷ ಮಾಡೋ 2 ಹಬ್ಬ ಎಲ್ಲ ಖರ್ಚು ಕಳ್ದು 10ರಿಂದ 15 ಲಕ್ಷ ರೂಪಾಯಿ ನಾವು ಉಳಿತಾಯ ಆಗುತ್ತೆ ಸರ್. ಸೊ ನಾವು ಆರಾಮಾಗಿದ್ದೀವಿ ಸರ್ ಅಂತ ಹೆಗಲ ಮೇಲೆ ಟವಲ್ ಹಾಕೊಂಡು ಅವ್ರು ಇದ್ದದ್ದನ್ನು ನೋಡ್ಬೇಕಾಗಿತ್ತು. ಜನ ಯಾವ IT-BTನಲ್ಲಿ 1 ಲಕ್ಷ ತಗೊಳ್ಳೋ ಟೆನ್ಷನಿಂದ ಓಡ್ಬರ್ತಾನೆ ಇದೆಲ್ಲ. ಅವನಿಗೆ ನಮ್ಗೆ ಯಾರು ತಂಟೆ ಇಲ್ಲ ಸರ್, ಯಾರು ತಗರಾಲಿಲ್ಲ ಸರ್. ಸೊ ನಾವು ಮಾರ್ಕೆಟಿಗೆ ನಮ್ಮದೇ ತೊಗೊಂಡೋಗ್ತೀವಿ. ಅಲ್ಲಿ ಮಾರ್ಕೆಟೇ ಇವ್ರದ್ದು ನೋಡಿ, ಪಕ್ಕದಲ್ಲಿ ಇವ್ರು ಸಾವಯವ ಬ್ಯಾಕ್ಗ್ರೌಂಡಲ್ಲಿ ಬೆಳೆಯುವಂಥ ಪದಾರ್ಥ ರೇಟೇ ಬೇರೆ, ಅವ್ರದ್ದು ರೇಟೇ ಬೇರೆ. ಇವ್ರು 30 ರೂಪಾಯಿ KGಗೆ ಟೊಮೊಟೊ ಇಟ್ಟಿದ್ರೆ ಬೇರೆಯವ್ರು 70 ರೂಪಾಯಿ ಇದ್ರು ಇವ್ರು 30 ರೂಪಾಯಿಗೆ ಕೊಡ್ತಾರೆ. ಅದೊಂದು ಸೀಸು. ಸೊ ಬೇರೆಯವ್ರು 10 ರೂಪಾಯಿಗೆ ಹೋದಾಗಲೂ ಇವ್ರು 30 ರೂಪಾಯಿಗೆ ಕೊಡ್ತಾರೆ. ಬಟ್ ಇವ್ರದ್ದು ಪಟ್ ಖಾಲಿ ಆಗುತ್ತೆ ಅಂತ, ಅಂದರೆ ಕ್ವಾಲಿಟಿ ಇರುತ್ತೆ, ಟೇಸ್ಟ್ ಇರುತ್ತೆ. ಸೊ ಈ ಥರ ಹಾಗಾಗಿ ಸಾಕಷ್ಟು ಜನ. ನೀವು ಕ್ವಾಲಿಟಿ ಸಚಿವರು ಆಗ್ತಾ ಇದ್ರೆ ಐ ಹ್ಯಾವ್ ಫರ್ಗಾಟನ್ ಟು ಆಸ್ಕ್ ಯು. ಆಮೇಲೆ ನಿಮ್ಮ ಫಿಲಿಪೈನ್ಸ್ ಟೂರ್ ಬಗ್ಗೆ ಕೇಳಿಲ್ಲ. ಫಿಲಿಪೈನ್ಸ್ ಬಗ್ಗೆ, ಇದು ಇಡೀ ಭಾರತದಲ್ಲಿ ರೈಸ್ ರಿಸರ್ಚ್ ಸೆಂಟರ್ ಇರ್ತಕ್ಕಂಥದ್ದು ಫಿಲಿಪೈನ್ಸ್. ಹೌದು. ಅಲ್ಲಿ ನಮ್ಮ ದೇಶದ ಇಂದಿರಾ ಗಾಂಧಿ ಹೋಗಿದ್ದಾರೆ ಪ್ರಧಾನಿಯಾಗಿದ್ದಾಗ, ಮನಮೋಹನ್ ಸಿಂಗ್ ಅವರು ವಿಸಿಟ್ ಮಾಡಿದ್ದಾರೆ, ಮೋದಿಯವರು ಅಲ್ಲಿ ಹೋಗಿದ್ದಾರೆ. ನಮ್ಮ ರಾಜ್ಯದಿಂದ ಸಿದ್ದರಾಮಯ್ಯನವರು ಹೋಗಿದ್ರಂತೆ, ಬಟ್ ಅದ್ರ ಕೃಷಿ ಸಚಿವನಾಗಿ ನಾನೇ ಹೋಗಿದ್ದು. ಸೊ ನಮ್ಮ ಜಿಲ್ಲೆಯವರೇ 2 ಸೈನ್ಸಿಸ್ಟ್ ಇದ್ದಾರೆ ಅಲ್ಲಿ. ಹೌದು ಸರ್, 2 ಸೈನ್ಸಿಸ್ಟ್, ಒಬ್ಬರು ನಾಮಗಲ್ದರೇ ಇದ್ದಾರೆ, ಒಬ್ಬರು ಮಳವಳ್ಳಿಯವರಿದ್ದಾರೆ. ಆ ಹುಡುಗರು ನನಗೆ ಭಾಳ ಒತ್ತಡ ಮಾಡಿ ನಾನು ಹೋದೆ. ಬಟ್ ನಮಗೆ ಈಗ ಒಂದು MO ಮಾಡಿದ್ದೀವಿ ಅಲ್ಲಿ ರಿಸರ್ಚು, ನಮ್ಮ ಮಂಡ್ಯ ಯೂನಿವರ್ಸಿಟಿಗೆ ಮಾಡಬೇಕು ಅನ್ನೋದಿದ್ದಾಗೆ ಅಲ್ಲಿಗೂ ಇಲ್ಲಿಗೂ ಒಡಂಬಡಿಕೆ ಮಾಡ್ಕೊಂಡಿದ್ದೀವಿ. ಸೊ ಅಲ್ಲಿ ಹೊಸ ಏನು ರೈಸ್ ರಿಸರ್ಚ್ ಆಗ್ತಾ ಇದೆ ಅಂದರೆ, ಒಂದು ನಾನು ನೋಡ್ದಂಗೆ ಬೇರೆ ಬೇರೆ ಥರದ ವಿಭಿನ್ನವಾದಂಥ ತಳಿನ ಅಲ್ಲಿ ಇದನ್ನು ಮಾಡಿದ್ದಾರೆ, ಫೈನಲ್ ಜನಕ್ಕೆ ಬಿಡುಗಡೆ ಮಾಡ್ತಾ ಇದ್ದಾರೆ. ಒಂದು ಮಳೆ ಬಿದ್ದಿರುತ್ತೆ, ಒಂದು 15 ದಿವಸ 20 ದಿವಸ ನೀರು ನಿಂತು ಬಿಟ್ಟಿರ್ತದೆ. ಓಕೆ ಸರ್. ಒಂದು 4 ದಿವಸ ನೀರು ನಿಂತರೆ ಬೆಳೆ ಲಾಸ್ ಆಗುತ್ತೆ. ಸೊ ಅಂಥದ್ರಲ್ಲಿ 20 ದಿವಸ ನೀರು ಇದು ಮುಳುಗುವಷ್ಟು ನೀರು ಇಲ್ಲಿದ್ದರೆ ಈ ಭತ್ತ 20 ದಿವಸ ಆದಮೇಲೆ ನೀರು ಕಡಿಮೆ ಆದ್ರೂ ಅದಾಗೆ ಆ ಥರದ ತಳಿನ ಕಂಡುಹಿಡಿದಿದೆ. ಸೊ ಇನ್ನೂ ನಮ್ಮಲ್ಲಿ ಅದನ್ನು ಉಪಯೋಗಿಸ್ತಾ ಇಲ್ಲ. ಅದನ್ನು ನಮ್ಮಲ್ಲಿ ಶಿವಮೊಗ್ಗದಲ್ಲೂ ಮೊನ್ನೆ ಸ್ವಲ್ಪ ಅದನ್ನು ರಿಸರ್ಚ್ ಮಾಡಿ ಫೈನಲ್ ಮಾಡಿದ್ದಾರೆ. ಸೊ ಇದು ಎಷ್ಟು ಜನಕ್ಕೆ ಈ ಅತಿವೃಷ್ಟಿ ಬಂದಾಗ ಅನುಕೂಲ ಆಗುತ್ತೆ ಅಂದರೆ, ಎಂಟೈರ್ ರೈತರಿಗೆ ಯಾವುದೇ ಬೆಳೆ ಈ ಥರದ ನೀರನ್ನು ಹೆಚ್ಚು ಬಂದು ಪ್ರಭಾವ ಬಂದಾಗ ತೊಂದರೆ ಆಗಿದೆ. ಆಮೇಲೆ ರೈಸಲ್ಲಿ ಈಗ ಶುಗರ್ ಅಂತೀವಿ, ಶುಗರು ರೈಸ್ ತಿಂದ್ಬಿಟ್ರೆ ಕೆಟ್ಟದ್ದು, ರೈಸಲ್ಲಿ ಮುದ್ದೆನೂ ಶುಗರ್, ಗೋಧಿನಲ್ಲೂ ಇದೆ. ಇವೆಲ್ಲ ಇದಕ್ಕಿಂತ ಈಗ ರೈಸು ಪ್ರೋಟೀನ್ ಇರೋದು, ಶುಗರ್ ಕಂಟೆಂಟ್, ಕಾರ್ಬೋಹೈಡ್ರೇಟ್ ಇರ್ತಕ್ಕಂಥದ್ದನ್ನು ಕಂಡುಹಿಡಿದಿದ್ದಾರೆ ರೈಸನ್ನು. ಈಗ ಈ ಥರದ ಎಲ್ಲ ಥರದ. ಆಮೇಲೆ
ಒಂದು ರಿಸರ್ಚ್ಗೆ ಮಿನಿಮಮ್ 10 ಇಯರ್ಸ್ ಬೇಕಾಗುತ್ತೆ ಒಂದು ತಳಿನ ಬಿಡುಗಡೆ ಮಾಡಲಿ. ಅವರು ಅದನ್ನು ಅಡ್ವಾನ್ಸ್ ಆಗಿ 2 ವರ್ಷದೊಳಗಡೆ ಬಿಡುಗಡೆ ಮಾಡೋ ಥರ ಒಂದು ಹೊಸ ತಯಾರಿ ಮಾಡ್ಕೊಂಡಿದ್ದಾರೆ, ಇದನ್ನು ಮಾಡಿದ್ದಾರೆ. ಸೊ ಇವೆಲ್ಲ ಅಳವಡಿಸ್ಕೊಂಡ್ರೆ 10 ವರ್ಷಕ್ಕೆ ಒಂದು ತಳಿ ಕೊಡೋದ್ರಿಂದ ನಮಗೆ ಎಷ್ಟು ಟೈಮು ಸೇವ್ ಆಗುತ್ತೆ. 2 ವರ್ಷಕ್ಕೆ ನಾವು ಕೊಟ್ಟರೆ ಅಲ್ಲ, ಟೈಮ್ ಜಾಸ್ತಿ ತಗೊಳುತ್ತೆ. ಸಾರಿ, ಅದರಿಂದ ಈ ಥರದ್ದು ನನಗೆ ಫಿಲಿಪೈನ್ಸಲ್ಲಿ ತುಂಬ ಓಕೆ, ನೀವು ಟೇಕ್ ಅವೇ ಲೆಸನ್ ಅನ್ಬೋದು ಅದು. ಓಕೆ, ಎಸ್, ನಮ್ಮ ಯೂನಿವರ್ಸಿಟಿ ಇದನ್ನು ಮಾಡ್ತಾರೆ. ಎಸ್ ಸರ್. ಈಗಾಗಲೇ ನಿಮ್ಮ ಇಷ್ಟೊತ್ತಿನ ಕಾನ್ವರ್ಸೇಷನಲ್ಲಿ ನೋಡಿದಾಗ ನಿಜಕ್ಕೂ ಒಂದು ಹೊಸದಾಗಿ ಏನೋ ಮಾಡಬೇಕು ಅನ್ನೋದು ನಿಮ್ಮ ರಾಜಕಾರಣದಲ್ಲೂ ಇದೆ, ನಿಮ್ಮ ಮನಸ್ಥಿತಿಯಲ್ಲೂ ಕಾಣ್ತಾ ಇದೆ. ಈ 2.5 ವರ್ಷದಲ್ಲಿ ನಿಮ್ಮ ಪಕ್ಷ ಅಧಿಕಾರಕ್ಕೆ ಬಂದ ಮೇಲೆ ಯಾವೆಲ್ಲ ಆಮೂಲಾಗ್ರ ಬದಲಾವಣೆಗಳನ್ನು ಕೃಷಿ ಇಲಾಖೆಯಲ್ಲಿ ತಂದಿದ್ದೀರಿ ಅಂತ ಸ್ಪೆಸಿಫಿಕ್ ಆಗಿ ಕೇಳಿದರೆ ಏನೆಲ್ಲ ಹೇಳ್ಬೋದು ಸರ್? ಈಗಾಗಲೇ ಸಾಕಷ್ಟು ನಿಮಗೆ ಹೇಳಿದ್ದೀನಿ. ಹೌದು, ಅದನ್ನು ಬಿಟ್ಟು ಕೆಲವು ನಾನು ಹೊಸ ಕಾರ್ಯಕ್ರಮಗಳನ್ನು ಮತ್ತು ಜನರಿಗೆ ಕೃಷಿನಲ್ಲಿ ಬದಲಾವಣೆ ಅಂಥದ್ದನ್ನು ತಾಂತ್ರಿಕವಾಗಿ ಮತ್ತು ಆಧುನಿಕವಾದಂಥ ಕೃಷಿ, ಸಮಗ್ರ ಕೃಷಿಗೆ ಏನೆಲ್ಲ ಪೂರಕವಾಗಿ ಮಾಡಲಿಕ್ಕೆ ಸಾಧ್ಯನೋ ತಂದಿದ್ದೀವಿ. ಅದನ್ನು ಕೆಲವು ವಿಚಾರ, ಈಗ ಬಿತ್ತನೆ ಬೀಜದ ಬಗ್ಗೆ ಸಾಕಷ್ಟು ನಾವು ನಮ್ಮ ಕಾರ್ಪೊರೇಷನ್ ಸೀಡ್ಸ್ ಕಾರ್ಪೊರೇಷನಲ್ಲಿ ಬದಲಾವಣೆ ತಂದು ಮಾಡಿದ್ದೀವಿ. ಬಹುಶಃ 420 ಕೋಟಿವರೆಗೂ ಸಹಾಯಧನನೇ ಕೊಟ್ಟಿದ್ದೀವಿ ರೈತರಿಗೆ. ಎಷ್ಟು ಸರ್? ಎಷ್ಟು ಕೋಟಿ? 420 ಕೋಟಿ ಸಹಾಯಧನ. ಓಕೆ ಸರ್, ಸಬ್ಸಿಡಿ ಮೂಲಕ. ಕೃಷಿ ಯಂತ್ರೋಪಕರಣಕ್ಕೆ 1250 ಕೋಟಿ ಕೊಟ್ಟಿದ್ದೀವಿ. ಕೃಷಿ ಯಂತ್ರೋಪಕರಣಕ್ಕೆ ಲೇಬರ್ ಪ್ರಾಬ್ಲಮ್ ಆಗ್ತಾ ಇರೋದ್ರಿಂದ ಎಲ್ಲ ಯಂತ್ರೋಪಕರಣಕ್ಕೆ ಹೋಗ್ತಾ ಇದ್ದಾರೆ. ಸೊ ಅದಕ್ಕೆ 3,20,000 ಜನ ರೈತರಿಗೆ ಈ 2.5 ವರ್ಷದಲ್ಲಿ 1,250 ಕೋಟಿ ನಾವು ಸಹಾಯಧನ ಕೊಟ್ಟಿದ್ವಿ. ಕಡಿಮೆ ಅಲ್ಲ ಬಿಡಿ. ಆಮೇಲೆ ಅದಲ್ಲದೆ ಇದು ಸೆಂಟ್ರಲ್ಲು ಸ್ಟೇಟು ಸೇರಿಕೊಡೋದು. ಸೊ ನಾವು ಬರೀ ಸ್ಟೇಟ್ನವರೇ ಹೈಟೆಕ್ ಹಾರ್ವೆಸ್ಟ್ ಹಬ್ ಅಂತೇಳಿ ಕಬ್ಬು ಕಟಾವು ಮಾಡೋ ಮಿಷನ್ನ ಸೊ ಹೆಚ್ಚು ಕಡಿಮೆ 125 ಕೋಟಿ ಕೊಟ್ಟಿದ್ದೀವಿ. 344 ಯಂತ್ರೋಪಕರಣವನ್ನು ಈ ಭಾಗದ ರೈತರಿಗೆ ಕೊಟ್ಟಿದ್ದೀವಿ. 50 ಲಕ್ಷ ಸಬ್ಸಿಡಿ SC/STಗೆ, 40 ಲಕ್ಷ ಸಾಮಾನ್ಯ. ಇದು ದೊಡ್ಡ ಹೆಲ್ಪ್ ಆಗುತ್ತೆ. ಈ ವರ್ಷವೂ 47 ಕೋಟಿನೇನೋ ಸಪ್ರೇಟ್ ಇಟ್ಟಿದ್ದೀವಿ. ಇದು ಒಂದು ದೊಡ್ಡ ಇದು ಕೃಷಿ ಸಂಸ್ಕರಣೆಗೆ ಹೇಳ್ದಂಗೆ. ಸೊ ಈ 3,71,000 ರೈತರಿಗೆ 78 ಕೋಟಿ ವೆಚ್ಚದಲ್ಲಿ ಕೃಷಿ ಸಂಸ್ಕರಣಾ ಘಟಕಗಳನ್ನ ಇದು ಮಾಡಿಕೊಟ್ಟಿದ್ದೀವಿ. ಸೂಕ್ಷ್ಮ ನೀರಾವರಿ ಇದರಲ್ಲಿ ಕಳೆದ 2 ವರ್ಷದಲ್ಲಿ 6,41,744 ರೈತರಿಗೆ ಎಷ್ಟು 1,323 ಕೋಟಿ 1,323 ಕೋಟಿ ಸಹಾಯಧನ. ಓಕೆ. ಸೊ ಸೂಕ್ಷ್ಮ ನೀರಾವರಿನಲ್ಲಿ ಇದು ಕೇಂದ್ರದಿಂದ ನಾವು ನೋಡಿ, ನಾವು ಬಂದ ಮೇಲೆ ಇಡೀ ರಾಷ್ಟ್ರದಲ್ಲಿ ನಾನು ಸುಮಾರು ರಾಜ್ಯದ ಡೀಟೇಲ್ ತರಿಸಿದ್ದೀನಿ. ಕೇಂದ್ರ ಸರ್ಕಾರದ ಸ್ಕೀಮ್ಗಳನ್ನ ಫಸ್ಟ್ ಇನ್ಸ್ಟಾಲ್ಮೆಂಟು ಸೆಕೆಂಡ್ ಕ್ವಾರ್ಟರ್ಲಿ ಕೊಡ್ತಾರೆ. ಎರಡನೇ ಇನ್ಸ್ಟಾಲ್ಮೆಂಟ್ ಖರ್ಚು ಮಾಡಿರೋ ರಾಜ್ಯನೇ ಹೆಚ್ಚು. 3ನೇದು ಕೆಲವು ರಾಜ್ಯಗಳು ಮಾಡಿದ್ದಾರೆ. 4ನೇದು ಮಾಡೇ ಇಲ್ಲ. 4ನೇ ಇನ್ಸ್ಟಾಲ್ಮೆಂಟ್ ತಗೊಂಡೇ ಇಲ್ಲ. ನಾವು 4ಕ್ಕೂ ತೊಗೊಂಡು ಅಡಿಷನಲ್ ಆಗಿ 200 ಕೋಟಿಗೆ ತೊಗೊಂಡು ಬಿಫೋರ್ ಲಾಸ್ಟ್ ಇಯರ್. 4 ಇನ್ಸ್ಟಾಲ್ಮೆಂಟನ್ನು ಉಪಯೋಗಿಸಿ ಕೇಂದ್ರ ಸರ್ಕಾರದ. ಸೊ ಅಡಿಷನಲ್ ಆಗಿ 200 ಕೋಟಿ ನಾವು ತಂದಿದ್ವಿ. ಸೊ ಎಲ್ಲ ನಾನು ಬಂದ ಮೇಲೆ, ಈ ಸರ್ಕಾರ ಬಂದ ಮೇಲೆ ನಮ್ಮ ಇಲಾಖೆ ಅಧಿಕಾರಿಗಳಿಗೆ ಸ್ವಲ್ಪ ಪುಷಪ್ ಮಾಡಿ ಎಲ್ಲ ಕೇಂದ್ರ ಸರ್ಕಾರದ ಸ್ಕೀಮ್ಗಳನ್ನೂ ಸಹ ನಾವು ಕಂಪ್ಲೀಟು ಉಪಯೋಗಿಸ್ಕೊತಾ ಇದ್ದೀವಿ. ಅದು ರೈತರಿಗೆ ಅನುಕೂಲ ಆಗ್ತಾಯಿದೆ. ಈ ರೈತ ಸಿರಿ ಯೋಜನೆಯಲ್ಲಿ ನಾನು ಆಗಲೇ ಹೇಳ್ದಂಗೆ ಸಿರಿಧಾನ್ಯ ಇದಕ್ಕೆ 10,000 ಒಂದು ಹೆಕ್ಟೇರ್ಗೆ ಸಹಾಯಧನ ಕೊಡ್ತಾಯಿದ್ದೀವಿ. ಬೆಳೆ ವಿಮೆಯಲ್ಲಿ ನಾನು ಹೇಳಿದೆ ಅಲ್ಲೇ 5,000 ಕೋಟಿವರೆಗೂ ನಾವು ಈ ಸಲ ಭಾಳ ದೊಡ್ಡ ಪ್ರಮಾಣದಲ್ಲಿ ಆಗಿದೆ. ಹೈಟೆಕ್ ಹಾರ್ವೆಸ್ಟ್ ಬಗ್ಗೆನೂ ಹೇಳಿದೆ ನಾನು. ಸೊ ಲೇಬರು ಮತ್ತು ಇಳುವರಿ ಎಲ್ಲವೂ ಚೇಂಜ್ ಆಗುತ್ತೆ ಕಬ್ಬು ಕಟಾವು ಮಾಡೋ ಮಿಷನಿಂದ. 50 ಲಕ್ಷಕ್ಕೆ 40 ಲಕ್ಷ ಸಬ್ಸಿಡಿ ಏನು ಕಡಿಮೆ ಆಯಿತು. ನಿಮ್ಮೊಬ್ಬರಿಗೆ ಪುಕ್ಕಟ್ಟೆ ನಿಮ್ಮ 1 ಕೋಟಿ ಮಿಷನ್ಗೆ 50 ಲಕ್ಷ ಕೊಡ್ತೀವಿ ಅಂದರೆ ನೀವು ಇಲ್ಲಿವರೆಗೆ ದೇಶದಲ್ಲಿ ಎಲ್ಲೂ ಕೊಟ್ಟಿಲ್ಲ, ರಾಜ್ಯದಲ್ಲಿ ಎಲ್ಲೂ ಕೊಟ್ಟಿಲ್ಲ. ಇಲ್ಲ, ಅದಕ್ಕೆ ಹೃದಯ ವೈಶಾಲ್ಯತೆನೂ ಬೇಕು, ಕಾರ್ಯವೈಖರಿ ಚೆನ್ನಾಗಿರುತ್ತೆ. ಇಸಾಪ್ ಅಂತೇಳಿ ಒಂದು ಇಸಾಪ್, ಓಕೆ, ಅದು ಒಂದು ಆ್ಯಪನ್ನ ಕಂಡುಹಿಡಿದು ಈ ಥರದ್ದು ಒಂದು ಗಿಡ ಇರ್ತದೆ. ಅಲ್ಲೊಂದು ಫೋಟೋ ತೆಗೆದ್ರೆ ಸ್ವಲ್ಪ ಡಿಸೀಸ್ ಇದ್ರೂ ಅದು ಡಿಟೆಕ್ಟ್ ಮಾಡುತ್ತೆ, ಗೊತ್ತಾಗುತ್ತೆ. ಮಾಡಿ ಅದಕ್ಕೇನು ಟ್ರೀಟ್ಮೆಂಟ್ ಅಂತೇಳಿ ಆ ರೈತರಿಗೆ ಮೆಸೇಜ್ ಹೋಗುತ್ತೆ.
ಅವ್ರ ನಂಬರಲ್ಲಿ ಫೋಟೋ ತಗೊಂಡು ಆ ಥರದ್ದು ಒಂದು ಕಂಡು ಹಿಡಿದು ಅದನ್ನೇ ಎಕ್ಸ್ಪೆರಿಮೆಂಟಲ್ಲೂ ಅಂದರೆ ಮನುಷ್ಯರ ಥರ ಟ್ರೀಟ್ ಮಾಡ್ತಾ ಇದ್ದೀರಿ ನೀವೆಲ್ಲವೂ. ಅದನ್ನು ಮಾಡ್ತಾ ಇದ್ದೀವಿ. ಹಾಂ ಸರ್. ಭತ್ತ ಸಂಶೋಧನೆ ಹೇಳಿದಂಗೆ ಇದಕ್ಕೆ ಹೋಗಿದ್ದೀವಿ. ಸೊ ಅದರಿಂದ ರೈತ ಸಮೃದ್ಧಿ ಯೋಜನೆಯಲ್ಲಿ ಕೃಷಿ ಪದ್ಧತಿಗೆ ಅನೇಕ ನೂತನವಾದಂಥ ಯೋಜನೆಗಳಿಗೆ ಸಮಗ್ರ ಕೃಷಿ ಪದ್ಧತಿ ಅಳವಡಿಸುವ ಕಾರ್ಯಕ್ರಮದಲ್ಲಿ 15,616 ಜನ ಫಲಾನುಭವಿಗಳಿಗೆ 9 ಕೋಟಿ ಏನೋ ಕೊಟ್ಟಿದ್ದೀವಿ. ಕರ್ನಾಟಕ ರಾಜ್ಯ ಬೀಜ ನಿಗಮ 3 ವರ್ಷಗಳಲ್ಲಿ ಸೂಕ್ತ. ಅದು ಬಿಡಿ ಕೆಫೆಕ್ನಲ್ಲಿ ಈಗ ಹೇಳಿದೆ ನಾನು. ಹೌದು, ಎಷ್ಟೊಂದು ದೊಡ್ಡದು. ಪ್ರಥಮ ಸಾವಯವ ತಾಲೂಕು ಜೋಯಿಡಾ ಹೇಳಿದ್ದೀನಿ. ರಿವಾರ್ಡ್ ಯೋಜನೆಯಲ್ಲಿ 600 ಕೋಟಿ. ನಮ್ಮ ವಾಟರ್ ಶೆಡ್ಡಲ್ಲಿ ಇಡೀ ರಾಷ್ಟ್ರದಲ್ಲಿ ನಾವು ಮೊದಲನೇ ಸ್ಥಾನ. ನಾವು 5 ವರ್ಷ ರಿವಾರ್ಡ್ ಯೋಜನೆ ಕಂಪ್ಲೀಟ್ ಮಾಡೋದ್ರಲ್ಲಿ ಯಶಸ್ವಿಯಾಗಿ ನಮ್ಮ ರಾಜ್ಯ ಮೊದಲನೇ ಸ್ಥಾನದಲ್ಲಿದೆ. ಬರ ಪರಿಹಾರದಲ್ಲಿ ಹೇಳಿದೆ ನಾನು, ಕೇಂದ್ರ ಸರ್ಕಾರ ಕೊಡಲೇ ಇಲ್ಲ. ಸುಪ್ರೀಂ ಕೋರ್ಟ್ಗೆ ಹೋಗಿ ನಮ್ಮ ಮುಖ್ಯಮಂತ್ರಿಗಳು, ರೆವಿನ್ಯೂ ಮಂತ್ರಿಗಳು ನಾವೆಲ್ಲ ಫೈಟ್ ಮಾಡಿದಾಗ ಕೊನೆಗೆ ಕೋರ್ಟ್ಗೆ ಹಾಕಿ ಕೋರ್ಟಿಂದ 3,454 ಕೋಟಿ ಬಿಡುಗಡೆ ಆಗಿದೆ. ಇನ್ನೂ ಬಿಡುಗಡೆ ಆಗಲಿಕ್ಕಿದೆ ಅಲ್ಲ ಸರ್? ಆ್ಯಕ್ಚುಲಿ ಮಾಡಲೇ ಇಲ್ಲ ಅವರು, ಅದಕ್ಕಷ್ಟಕ್ಕೆ ಕ್ಲೋಸ್ ಮಾಡಿದ್ರು. ನೆರೆ ಪರಿಹಾರ ಮತ್ತು ಪ್ರಯೋಗಾಲಯಗಳು ಹೇಳಿದೆ ನಾನು. ಅಕ್ರಿಡೇಷನ್ ಅಂದರೆ ಮಣ್ಣಿನ ಟೆಸ್ಟು ಭಾಳ ಇಂಪಾರ್ಟೆಂಟ್ ಆಗ್ತಾಯಿದೆ ಈಗ. ಯಾವ ಮಣ್ಣು ಯಾವ ಬೆಳೆ ಬೆಳಿಬೋದು, ಅಲ್ಲಿ ಎಷ್ಟು ನೀರು ಉಪಯೋಗಿಸ್ಬೋದು, ಇದನ್ನೆಲ್ಲ ನಾವು ಮೊದಲು ಭಾಳ ನೆಗ್ಲೆಕ್ಟೆಡ್ ಇದ್ವಿ. ಈಗ ನಾವು ಸಾಯಿಲ್ ಟೆಸ್ಟನ್ನು ಸಿಕ್ಕಾಬಿಟ್ಟೆ ಪ್ರಾಕ್ಟಿಕಲ್ ಆಗಿ ಇಂಪ್ಲಿಮೆಂಟ್ ಮಾಡ್ತಾ ಇದ್ದೀವಿ. ಸಾಯಿಲ್ ಟೆಸ್ಟನ್ನು ಆ ಲ್ಯಾಬೆಲ್ಲ ಅಪ್ಗ್ರೇಡೇಷನ್ ಮಾಡಿದ್ವಿ ನಾವು. ಲ್ಯಾಬೆಲ್ಲ ಒಳ್ಳೆಯ ಕೆಲಸ ಮಾಡುತ್ತಾರೆ. ಹಾಗಾಗಿ ದೇಶದ ತಳಿಗಳಿಗೆ ಹೆಚ್ಚು ಪ್ರೋತ್ಸಾಹ ಕೊಡ್ತಾಯಿದ್ದೀವಿ. ಈ ಥರದ್ದು ಕೃಷಿ ಇಲಾಖೆಯಲ್ಲಿ ನಾನು ಸಾಕಷ್ಟು ಬದಲಾವಣೆಯನ್ನು ತಂದಿದ್ದೀವಿ. ಮತ್ತು ರೈತರಿಗೆ ಸ್ವಲ್ಪ ಯೂನಿವರ್ಸಿಟಿ, ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟು ಎರಡೂ ಕೋಆರ್ಡಿನೇಷನ್ ಮಾಡಿ ರೈತರಿಗೆ ಟ್ರೈನಿಂಗ್ ಕೊಡ್ತಕ್ಕಂಥದ್ದು ಇರ್ಬೋದು ಡಿಸ್ಟಿಕ್ ಲೆವೆಲಲ್ಲಿ, ಅಥವಾ ಅವರಿಗೆ ಒಳ್ಳೆಯ ಪ್ರೋಗ್ರೆಸಿವ್ ರೈತರ ಹತ್ರ ಪರಿಚಯಿಸ್ತಕ್ಕಂಥದ್ದು. ನಾನು ಹೋದಾಗ ವಿಡಿಯೋ ಮಾಡಿ ಅದನ್ನು ರೈತರಿಗೆ ಈ ಥರ ನೀವು ಯಾಕೆ ಮಾಡಬಾರ್ದು ಅಂತ ಹೇಳಿ ಅವರಿಗೆ ಕೊಟ್ಟಿರ್ತಕ್ಕಂಥದ್ದು. ಈ ಥರದ್ದು 10 ಹಲವಾರು ರೈತರಿಗೆ ಅನುಕೂಲ ಆಗ್ತದೆ. ನೀವು ಮಾತನಾಡಿದ್ರೆ ನಿಮ್ಗೆ ಹೆಮ್ಮೆ ಇದೆ, ಖುಷಿ ಇದೆ ಭಾಳ. ಈಗ ಕೆಲಸ ಮಾಡಿದಾಗ ಸಹಜವಾಗಿ ಖುಷಿ ಆಗುತ್ತಲ್ಲ ಸರ್. ಹಾಗೆ ಇನ್ನೊಂದು ಮರ್ತೇನೆ ನಾನು, ಈ ಕಬ್ಬು ಬೆಳೆಗಾರರ ಸಮಸ್ಯೆ ಇತ್ತೀಚೆಗೆ ದೊಡ್ಡದಾಗಿತ್ತು, ಪ್ರತಿಭಟನೆಗಳು ಕೂಡ ನಡೀತಾ ಇತ್ತು. ಅದ್ರ ಬಗ್ಗೆ ಏನು ಕ್ಲಾರಿಟಿ ಇದೆ ಸರ್ ಈಗ? ಅದು ಕೇಂದ್ರ ಸರ್ಕಾರ FRP ಕೊಡಬೇಕಾಗಿರೋದು. ಅಂದರೆ ಅವರು ಭಾಳ ವರ್ಷದಿಂದನೇ ಕೊಡ್ತಾ ಇಲ್ಲ, ಸರಿಯಾಗಿ ರಿವ್ಯೂ ಮಾಡ್ತಾ ಇಲ್ಲ, ರೈತರಿಗೆ ಗಲಾಟೆ. ಆದರೆ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರ ಮಾಡಬೇಕು ಅಂತೇಳಿ ಸುಮ್ಮನೆ ಕೂರ್ಲಿಕ್ಕೆ ಆಗಲ್ವಲ್ಲ. ಹಾಗಾಗಿ ನಾವು ನಮ್ಮ ಮುಖ್ಯಮಂತ್ರಿಗಳು ರೈತರ ಜೊತೆ ಫ್ಯಾಕ್ಟ್ರಿಯವ್ರ ಜೊತೆ ಮೀಟಿಂಗ್ ಮಾಡಿ ಕನ್ವಿನ್ಸ್ ಮಾಡಿ ಕೊನೆಗೆ ಫ್ಯಾಕ್ಟ್ರಿಯಿಂದ 50 ರೂಪಾಯಿ, ನಮ್ಮ ಸರ್ಕಾರದಿಂದ 50 ರೂಪಾಯಿ ಅದನ್ನು ಕೊಟ್ಟಿದ್ದು. ಬಟ್ ಆದರೆ ಇದು ನಿಜವಾಗಿ ಕೇಂದ್ರ ಸರ್ಕಾರ ಮಾಡೋದು. ಆದರೆ ನೀವು ಮಾಡ್ತಾ ಇದ್ದೀರಿ ಸರ್. ಹಾಗೆ ಅದಕ್ಕೆ ಇನ್ನೊಂದು ಪ್ಯಾರಲಲ್ ಉದಾಹರಣೆ ಅಂತ ಹೇಳಿದರೆ, ಸಾಮಾನ್ಯ ತಮ್ಮ ಇಲಾಖೆಗೆ ಒಳಪಡುವಂಥ ಅನೇಕ ಕೆಲಸಗಳನ್ನು ಸಚಿವರು ಮಾಡೋದಿಲ್ಲ. ಬ್ಯಾಲೆನ್ಸ್ ಇರುತ್ತೆ. ಕೃಷಿ ಇಲಾಖೆಯ ಜೊತೆಗೆ ನಿಮ್ಗೆ ಅಷ್ಟು ಸಂಪರ್ಕ ಇಲ್ಲದೆ ಇರುವಂಥ ಒಂದು ಇಲಾಖೆ, ತೋಟಗಾರಿಕೆ ಇಲಾಖೆಯನ್ನು ಕೂಡ ನೀವು ಗಣನೆಗೆ ತೆಗೆದುಕೊಂಡು ಈ ಮಾವಿಗೆ ಅನಿಸುತ್ತೆ ಅದಕ್ಕೂ ಕೂಡ ನೀವು ಬೆಂಬಲ ಬೆಲೆ ಒದಗಿಸುವಲ್ಲಿ ತುಂಬ ಒಡನಾಟ ಇಟ್ಕೊಂಡಿದ್ರಿ ಕೇಂದ್ರ ಸರ್ಕಾರದ ಜೊತೆಗೆ. ಮಾಡೇ ಇರಲಿಲ್ಲ ಇತಿಹಾಸದಲ್ಲಿ. ಈ ಥರದ ಸಮಸ್ಯೆ ಆದಾಗ ಕೇಂದ್ರ ಸಚಿವರು, ಅದು ಹಾರ್ಟಿಕಲ್ಚರ್ ಡಿಪಾರ್ಟ್ಮೆಂಟಿಗೆ ಬರುತ್ತೆ, ಕೇಂದ್ರ ಸಚಿವರು ಸ್ಪಂದಿಸಿದ್ರಿಂದ ನಮ್ಮ ಮುಖ್ಯಮಂತ್ರಿಯವರು ನನಗೆ ಜವಾಬ್ದಾರಿ ಕೊಟ್ಟಿದ್ದರು. ಹಾಗಾಗಿ ಕೋಲಾರ, ರಾಮನಗರ, ಚಿಕ್ಕಬಳ್ಳಾಪುರ ಈ ಥರದ ಭಾಗದಲ್ಲಿ ಒಂದು ಸ್ವಲ್ಪ ಸಡನ್ನಾಗಿ ತುಮಕೂರು ಆಯಿತು. ಅವರಿಗೆ ಒಂದಷ್ಟು 40 ಕೋಟಿವರೆಗೂ 50-50 ರೇಷಿಯೋದಲ್ಲಿ ಕೇಂದ್ರ ಸರ್ಕಾರ ನಾವು ಅದನ್ನು ಸ್ವಲ್ಪ DBT ಮಾಡೋದ್ರ ಮೂಲಕ ಮಾಡ್ಬೋದು. ಸ್ವಲ್ಪ ಅದೊಂದು ಅನುಕೂಲ ಆಯಿತು. ಭಾಳಷ್ಟು ಮಾಡಿದ್ದು ನಮಗೆ ಹಾರ್ಟಿಕಲ್ಚರ್ ಇರ್ಬೋದು, ಅಗ್ರಿಕಲ್ಚರು, ಸಿರಿಕಲ್ಚರು, ಅನಿಮಲ್ಸ್ ಎಲ್ಲ ರೈತರಿಗೆ ಅನುಕೂಲ ಆಗುತ್ತೆ. ನಾನು ಅದು ನನ್ನ ಕೈಯಲ್ಲಿ ನನಗಿದೆ, ನನಗೆ ಗೊತ್ತಿಲ್ಲ. ನಾವು ಹಾರ್ಟಿಕಲ್ಚರ್ ಫಾರ್ಮರ್ಸು ಎಷ್ಟೋ ಜನ ರೈತರು ಫೋನ್ ಮಾಡ್ತಾರೆ. ಆಯ್ತಪ್ಪ ಮಿನಿಸ್ಟ್ರಿಗೆ ಹೇಳ್ತೀವಿ ಅಥವಾ ಎಲ್ಲ ಅಧಿಕಾರಿಗಳಿಗೆ ಫೋನ್ ಮಾಡಿ ಹೇಳ್ತೀನಿ, ನೋಡ್ರಿ ಈ ಥರ ಪ್ರಾಬ್ಲಮ್ ಇದೆ. ಸರ್ಕಾರದ ಮಂತ್ರಿ ಅಂದರೆ ನನ್ನ ಇಲಾಖೆ ನನ್ನ ಜವಾಬ್ದಾರಿ, ಬಟ್ ಬೇರೆ ಇಲಾಖೆ ನೀವು ಸ್ಪಂದಿಸ್ಬೇಡ ಅಂತ ಇಲ್ಲ. ಕರೆಕ್ಟ್ ಸರ್. ಬಹುಶಃ ಈ ಭಾವನೆ ಬರೋಕ್ಕೆ 4 ಜನನು ಟೀಮೇ. ಸಿದ್ದರಾಮಯ್ಯನವ್ರು ನಮ್ಮ ಹೆಡ್. ನಾವೆಲ್ಲರೂ ಒಟ್ಟಿಗೆ ಕೆಲಸ ಮಾಡಿದಾಗಲೇ ರಾಜ್ಯದಲ್ಲಿ ಜನಕ್ಕೆ ಏನಾರು ಅನುಕೂಲ ಆಗಲಿ. ಅಲ್ಲ, ಈ ಭಾವನೆ ಬರೋ ಕಾರಣ ತಾವು ಕೂಡ ಒಂದು ಕೃಷಿ ಕುಟುಂಬದಿಂದ ಬಂದಂಥವ್ರು. ಅದು ನಿಮಗೆ ಸ್ವತಃ ಕೃಷಿ ಮಾಡಿದ್ವಿ. ಹೌದು. ಅದರಿಂದ ಈಗ ಜಾಸ್ತಿ ಹೊಲಗದ್ದೆಗಳಿಗೆ ಹೋಗೋ ಇದೆಯಾ, ಪರಿಪಾಠ ಇದೆಯಾ ಅಥವಾ ಟೈಮ್ ಇದೆಯಾ? ಬಟ್ ಆದರೆ ಅಷ್ಟೊಂದು ಕಾನ್ಸಂಟ್ರೇಟ್ ಮಾಡ್ಲಿಕ್ಕೆ ಆಗಲ್ಲ, ಟೈಮ್ ಸಿಗಲ್ಲ.
ಮೊದಲೆಲ್ಲ ನಾನು ಎಜುಕೇಷನ್ ಮುಗಿಯೋವರೆಗೂ ನಾವು ಕೃಷಿನಲ್ಲಿ ತುಂಬ ಹಾಲಿಡೇ ದಿವಸ, ಇಯರ್ಲಿ ಹಾಲಿಡೇ ದಿವಸ ಪೂರ್ತಿ ತೊಡಗಿಸ್ಕೋತಿದ್ದೆ. ನಾನು ಅಪ್ ಆ್ಯಂಡ್ ಡೌನ್ ಏನಿಲ್ಲ, ನಾನು ಕಂಪ್ಲೀಟ್ ಕೃಷಿ ಕಡೆ. ಸೂಪರ್ ಸರ್. ಸಚಿವರಾದಾಗ ಒಂದು ದೊಡ್ಡ ಚಾಲೆಂಜ್ ಇರುತ್ತಂತ ನಾನು ಕೇಳಲ್ಪಟ್ಟಿದ್ದೀನಿ. ಯಾಕಂತ ಹೇಳಿದ್ರೆ ನಮ್ಮ ಕ್ಷೇತ್ರಕ್ಕೆ ಜಾಸ್ತಿ ಆದ್ಯತೆ ಕೊಡೋಕ್ಕಾಗಲ್ಲ, ಹೆಚ್ಚು ಸಮಯ ಕೊಡೋಕ್ಕಾಗಲ್ಲ, ಎಲ್ಲ ರಾಜ್ಯದ ಸಂಪೂರ್ಣ ಜವಾಬ್ದಾರಿ ಇರುತ್ತೆ ಆ ಇಲಾಖೆಗೆ ಸಂಬಂಧಪಟ್ಟ ಹಾಗೆ ಅಂತ. ನೀವು ಹೆಂಗೆ ನಿಮ್ಮ ಕ್ಷೇತ್ರಕ್ಕೆ ಹೆಚ್ಚಿನ ಸಮಯ ಆದ್ಯತೆ ಕೊಡೋಕ್ಕೆ ಸಾಧ್ಯ ಆಗ್ತಾ ಇದೆ ಅಥವಾ ಮ್ಯಾನೇಜ್ ಮಾಡ್ತಾ ಇದ್ದೀರಿ ಟೈಮ್? ನಾನು ಇಲ್ಲಿವರೆಗೆ ಒಂದೊಂದು ಬಾರಿ ಈ ಥರ ಯಾವುದೋ ಅಸೆಂಬ್ಲಿ ಅಲ್ಲಿ ಇಲ್ಲಿ ಬಂದಾಗ 10 days 15 days ಗ್ಯಾಪ್ ಆಗುತ್ತೆ. ಅದರ್ವೈಸು ಪ್ರತಿ ವಾರ 1 day ಹೋಗ್ತೀನಿ. ಯಾವಾಗಾರ ಒಂದು ದಿವಸ 10 days ಆಗಿರುತ್ತೆ, 15 days ಆಗಿರುತ್ತೆ. ಜಿಲ್ಲೆಗೆ ತಾಲೂಕಿಗೆ ನಾನು ಯಾವತ್ತೂ ಕಡಿಮೆ ಮಾಡಿಲ್ಲ. ಎಷ್ಟೇ ನಾನು ಬೀದರಿಂದ ಹೋಗಿ ರಾತ್ರಿ ಮಲಗಿದ್ರು ಬೆಳಗ್ಗೆ ಎದ್ದು ನಾಗಮಂಗಲನೋ ಅಥವಾ ಮಂಡ್ಯನೋ ಹೋಗಿ ಬಂದಿರ್ತೀನಿ. ಸೊ ಆ ಥರದ್ದು ಇಲ್ಲ. ಬಟ್ ಎಷ್ಟೇ ಮಾಡಿದ್ರೂ ಜನ ನಮಗಿನ್ನೂ ಕೈಗೆ ಸಿಗಲ್ಲ ಅಂತಾರೆ. ಏನೂ ಮಾಡೋಕ್ಕಾಗಲ್ಲ. ಬೆಂಗಳೂರಲ್ಲಿ ನಮ್ಗೆ ಹತ್ರ ಇರೋದ್ರಿಂದ ಬೆಂಗಳೂರಿಗೂ ಬರ್ತಾರೆ, ಮಂಡ್ಯಕ್ಕೆ ಹೋದಾಗ ಮಂಡ್ಯಕ್ಕೂ ಬರ್ತಾರೆ ಕ್ಷೇತ್ರದ ಜನ. ನೀವು ಜನರನ್ನ ಬಿಟ್ಟಿಲ್ಲ ಅಂತ ಹೇಳ್ತಿದ್ದೀರಿ. ಆ ಥರ ಏನಿಲ್ಲ. ಬಟ್ ಆದರೆ ಜನರ ಇನ್ನೂ ಒಂದಷ್ಟು ನಮಗೆ ಬೇಕು, ಇನ್ನೂ ಒಂದಷ್ಟು ಸಿಕ್ಕಬೇಕು, ಇನ್ನೂ ಒಂದಷ್ಟು ಕೆಲಸ ಆಗಬೇಕು ಅನ್ನೋದಿದ್ದೆ. ಎಷ್ಟು ಸಿಕ್ಕರೂ ಸಾಕಾಗಲ್ಲ ಅಂತ ಅದನ್ನೆಲ್ಲ ನಾವು ಪೂರ್ಣ ಪ್ರಮಾಣದಲ್ಲಿ 100% ಸ್ಯಾಟಿಸ್ಫೈ ಮಾಡ್ತೀನಿ ಅಂತ ಹೇಳೋಕ್ಕಾಗಲ್ಲ. ಎಸ್ ಸರ್. ಈಗ ಚುನಾವಣೆ ಅಂತ ಬಂದಾಗ ಅದರಲ್ಲೂ ಮಂಡ್ಯ ಚುನಾವಣೆ JDSನ ಭದ್ರಕೋಟೆ ಅಂತ ಕರಿತೀವಿ. ಈಗ DCC ಬ್ಯಾಂಕ್ ಚುನಾವಣೆಗೆ ಸಂಬಂಧಪಟ್ಟಾಗೆ 12 ಸ್ಥಾನಗಳಲ್ಲಿ 11 ಸ್ಥಾನಗಳನ್ನ ಕಾಂಗ್ರೆಸ್ ಪಡೆದುಕೊಳ್ಳುತ್ತೆ, 1 ಸ್ಥಾನ ಮಾತ್ರ JDS ಪಡೆದುಕೊಳ್ಳುತ್ತೆ. ಹೆಂಗೆ ಈ ಮ್ಯಾಜಿಕ್ ಹೆಂಗಾಯ್ತು ಸರ್? ಸರ್ ಏನಿಲ್ಲ, ಅದನ್ನು ನಾನು ಹೇಳಿದ್ನಲ್ಲ, ಇಲ್ಲಿ ಹೆಂಗೆ ಟೀಮ್ ವರ್ಕ್ ಮಾಡ್ತೀವೋ ಜಿಲ್ಲೆ ಒಳಗಡೆ ಎಲ್ಲ ಶಾಸಕರು, ಎಲ್ಲ ಮುಖಂಡರು, ಕಾರ್ಯಕರ್ತರು ಒಟ್ಟಾಗಿ ಚುನಾವಣೆನ ಎದುರಿಸಿದ್ರೆ ನಮಗೆ ಇವೆಲ್ಲ ರಿಸಲ್ಟ್ ಮಾಡ್ಲಿಕ್ಕೆ ಅನುಕೂಲ ಆಗುತ್ತೆ. ನಾವು 7 ಸೋತಿದ್ದೋ 2018ರಲ್ಲಿ ಕಾಂಗ್ರೆಸ್ಸಿಗೆ ಬಂದು. ಎಲ್ಲ 50,000, 40,000, 20,000, 15,000 ಒಬ್ಬರೇನೋ ಈ ಥರ ಸೋತಿದ್ದು. ನಾನು 47,000ದಲ್ಲಿ ಸೋತಿದ್ದೆ. ಸೊ ಅದು ನೆಕ್ಸ್ಟ್ ಡೇ ಒಂದು ಲೋಕಲ್ ಬಾಡಿ ಎಲೆಕ್ಷನ್ ಬಂತು, ದಿನೇಶ್ ಗುಳಿಗೂಡ. ನಮ್ಮಲ್ಲಿ ಓಟೇ ಇರಲಿಲ್ಲ, ನಾವು ಗೆಲ್ಲಲ್ಲ ಅಂತ ನಮ್ಮ ಪಾರ್ಟಿಲಿ ಹೇಳಿದ್ರು. ಸಿದ್ದರಾಮಯ್ಯನವರು, DK ಶಿವಕುಮಾರ್ ಆಗಲ್ಲ ಕಣ್ರೆ ಅಂದರು. ಆಯ್ತು ಬಿಡಿ ಸರ್, ನೋಡೋಣ, ಪ್ರಯತ್ನ ಮಾಡ್ತೀವಿ. ದಿನೇಶ್ ಗುಳಿಗೂಡ ಅಂತ ಕ್ಯಾಂಡಿಡೇಟ್ ಮಾಡಿ. ಸೊ BJP ಅವ್ರು ನಮ್ಮನ್ನು 3rd place ಅಂದರು. JDS ಅವರು, BJP ಅವರು, ಕಾಂಗ್ರೆಸ್ 3 ಅನ್ಲೇಬೇಕು ಅಂತಾರೆ ಬಿಡಿ. 3rd place ಅಂದರು. ಯಾಕೆಂದರೆ ಅವ್ರು ಇದ್ದದ್ದೇ 1st place ಇದ್ದರು JDS. ಸೊ 2nd ಪ್ಲೇಸನ್ನು ನಮ್ಮನ್ನು ತೆಗೆದು ಅವ್ರ ಸರ್ಕಾರ ಬೇರೆ ಇತ್ತಲ್ಲ BJP. ಹಾಗಾಗಿ ನಾವು ಹೋಗ್ತೀವಿ ಅಂತ ಕೊನೆಗೆ ನಾವು ಗೆದ್ದೋ. ಅದಾದಮೇಲೆ ಗ್ರ್ಯಾಜುಯೇಟ್ ಕಾನ್ಸ್ಟಿಟ್ಯೂನ್ಸಿ. ಸೊ ಲೋಕಲ್ ಬಾಡಿನಲ್ಲಿ SM ಕೃಷ್ಣ ಅವ್ರು ಇದ್ದಾಗ ಬಿಟ್ಟರೆ ಕಾಂಗ್ರೆಸ್ಸು ಒಂದೇ ಒಂದು ಅವ್ರ ತಮ್ಮ ಯಾವತ್ತೂ ಗೆದ್ದಿರಲಿಲ್ಲ, ಬಟ್ ಹೆಂಗಿದ್ದು. ಅದಾದಮೇಲೆ ಸಹಜವಾಗಿ ಮಧು ಮಾದೇಗೌಡ ಅಂತ ಗ್ರ್ಯಾಜುಯೇಟ್ ಕಾನ್ಸ್ಟಿಟ್ಯೂನ್ಸಿ ಯಾವಾಗಲೋ 1 term ಬಿಟ್ಟರೆ ಯಾವಾಗಲೂ JDS BJP ಗೆಲ್ತಿತ್ತು ಮೈಸೂರು ಡಿವಿಷನ್. ಅದನ್ನು ಆಗಲ್ಲ ಅಂದಾಗ ಅದನ್ನು ಮಾಡು. ಅದಾದಮೇಲೆ 6 ಸೀಟು ರೈತ ಸಂಘದ ಒಬ್ಬರದು ನಮ್ಮ ಬೆಂಬಲಿತ, ಜೊತೆಗೆ 5 ಕ್ಲಿಯರಾಗಿ ಕಾಂಗ್ರೆಸ್ಸು ಗೆದ್ದು. ಸೊ ಇದಾದಮೇಲೆ ಲೋಕಲ್ ಕೋಆಪ್ರೇಟಿವ್ ಚುನಾವಣೆ ಎಲ್ಲ ಗೆದ್ದಿದ್ದೀವಿ. DC ಬ್ಯಾಂಕು 12ರಲ್ಲಿ 9 ಇನಾನಿಮಸ್ ಗೆದ್ದು, 3 ಎಲೆಕ್ಷನಲ್ಲಿ 2 ನಾವು ಗೆದ್ದ, 1 ಅವ್ರು ಗೆದ್ದವ್ರೆ. ಟೋಟಲ್ 12ರಲ್ಲಿ 1 ಅವರು, 11 ನಾವು ಗೆದ್ದಿವಿ. ನೆಕ್ಸ್ಟ್ JDS ಭದ್ರಕೋಟೆ ಅನ್ನಂಗಿಲ್ಲ ನಾವು. ಇದೇ JDS ಇಲ್ಲ ಅಂತ ಹೇಳಕ್ಕೆ. JDS ನಮಗೆ ಫೈಟ್ JDS. ಸೊ ಏನಾಗುತ್ತೆ, ನೆಗೆಟಿವ್ ಅನ್ನೋ ಒಂದು ಇದಿರುತ್ತಲ್ಲ, ಇದ್ದೇ ಇರುತ್ತೆ. ಬಟ್ ಆದರೆ ಈಗ ನಾವು ನಮ್ಮ ಎಲ್ಲ ಟೀಮ್ ಆಗಿ ಕೆಲಸ ಮಾಡ್ತಾಯಿದ್ದೀವಿ. ಕಾಂಗ್ರೆಸ್ನ ಶಾಸಕರು, ಲೀಡ್ರುಗಳು. ಬಹುಶಃ ನಮಗೆ ಇದೊಂದು ದೊಡ್ಡ ಚಾಲೆಂಜಸ್ ಇದೆ. ಜಿಲ್ಲಾ ಪಂಚಾಯತ್, ತಾಲೂಕ್ ಪಂಚಾಯತಿ, ಗ್ರಾಮ ಪಂಚಾಯತಿ, ನಗರಸಭೆಗಳು, ಪುರಸಭೆಗಳು, ಟೌನ್ ಪಂಚಾಯತಿ ಎಲ್ಲವೂ ಫೆಬ್ರವರಿಯಿಂದ ನೆಕ್ಸ್ಟ್ ಜೂನ್ ಒಳಗಡೆ ಕಂಪ್ಲೀಟ್ ಆಗ್ತದೆ. ಫೆಬ್ರವರಿಯಿಂದ ಜೂನ್? ಹೌದು ಸರ್. ಫೆಬ್ರವರಿ ಬಹಳ ವಿಶ್ವಾಸದಲ್ಲಿ ಸ್ಟಾರ್ಟ್ ಆದರೆ ಅಪ್ ಟು ಜೂನ್ ಒಳಗಡೆ ಈ ಎಲ್ಲ ಎಲೆಕ್ಷನ್ ಕಂಪ್ಲೀಟ್ ಆಗಬೇಕು. ಇದು ನಮಗೆ ದೊಡ್ಡ ಟಾಸ್ಕೆ. ಸೊ ಒಂದು ಗ್ರಾಮ ಪಂಚಾಯತಿ ಬರುತ್ತೆ, ಪುರಸಭೆ, ಟೌನ್ ಪಂಚಾಯತಿ, ನಗರಸಭೆ ಬರುತ್ತೆ. ಅದಾದಮೇಲೆ ತಾಲೂಕು ಪಂಚಾಯತಿ, ಜಿಲ್ಲಾ ಪಂಚಾಯತಿ ಬರುತ್ತೆ. ಇಷ್ಟೂ ನಾವು ಏನಾದರೂ ಮಾಡಿ ನಮ್ಮ ಕಾರ್ಯಕರ್ತರ ಚುನಾವಣೆ ಅವರೆಲ್ಲರಿಗೂ ಗೆಲ್ಲಿಸ್ಲಿಕ್ಕೆ ನಾವು ಶಾಸಕರು, ಮಂತ್ರಿಗಳು, ಪಕ್ಷ ಶ್ರಮಪಟ್ಟು ದುಡಿದು ಮಾಡಬೇಕು ಅನ್ನೋದು ನನ್ನ ಅಭಿಲಾಷೆ. ಎಸ್ ಸರ್. ನಿಮ್ಮ ಮಗ ಕೂಡ ರಾಜಕೀಯದಲ್ಲಿದ್ದಾರೆ ಈಗ. ಏನು ಸರ್ ಮುಂದಿನ ರಾಜಕೀಯ ಭವಿಷ್ಯದ ಬಗ್ಗೆ ಏನು ಯೋಚನೆ ಮಾಡಿದ್ದೀರಿ? ನಾವು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಸಡನ್ನಾಗಿ ಸೊಸೈಟಿಗೆ ನಿಂತ್ಕೊಂಡು DCC ಬ್ಯಾಂಕಿಗೆ ಬಂದರು, ಸೊಸೈಟಿ ಅಧ್ಯಕ್ಷರಾಗಿ ಬ್ರಹ್ಮದೇವರಳ್ಳಿಲಿ. ಹಾಗೆ DCC ಬ್ಯಾಂಕ್ ಬಂದಾಗ ಸೊ ಎಲ್ಲ ಶಾಸಕರು, ಗೆದ್ದಂಥ ಡೈರೆಕ್ಟ್ರುಗಳೆಲ್ಲ ಕೂತ್ಕೊಂಡು ಸೊ ಫಸ್ಟ್ ಟೈಮು ಯುವಕ ಇದ್ದಾನೆ, ಇರಲಿ ಅಂತೇಳಿ ಅಧ್ಯಕ್ಷನ ಮಾಡಿದ್ದಾರೆ.
ಹಾಂ ಸೊ ಜವಾಬ್ದಾರಿಯಿಂದ ಕೆಲಸ ಮಾಡಿದ್ರೆ ಅವನಿಗೆ ಜನ ಗುರ್ತಿಸ್ತಾರೆ. ನಿಮ್ಮ ಗೈಡೆನ್ಸು ಇರುತ್ತೆ, ಸಿಗ್ತಾ ಇರುತ್ತೆ ಅವರಿಗೆ. ಗೈಡೆನ್ಸು ಎಲ್ರಿಗೂ ಮಾಡ್ತೀವಿ, ಅವನಿಗೆ ಮಾಡಲ್ವ ಮಾಡ್ತೀವಿ. ಬಟ್ ಆದರೆ ಅವನು ಎಷ್ಟರ ಮಟ್ಟಿಗೆ ಅದನ್ನು ಅಲ್ಲ, ನೀವು ಫ್ಯಾಮಿಲಿಗೆ ಎಷ್ಟು ಟೈಮ್ ಕೊಡ್ತೀರಾ ಅಂತ ಬೇಕಲ್ಲ ಸರ್, ದೊಡ್ಡ ಜವಾಬ್ದಾರಿ ಇರುತ್ತಲ್ಲ. ಎಷ್ಟೇ ಜವಾಬ್ದಾರಿ ಇದ್ರು ಹಾಂ, ನಾನು ನನ್ನ ಫ್ಯಾಮಿಲಿ ಜೊತೆನಲ್ಲೂ ಹಾಗೆ ಸಮಯ ಕಳೀತೀರಿ. ಅದರಲ್ಲೇ ನೋ ಡೌಟ್. ಬಟ್ ಭಾಳಷ್ಟು ಪವಾಡಗಳು ಮಾಡ್ತಾ ಇದ್ದೀರಿ ಸರ್ ಈಗ ಸಚಿವರು ಆದಮೇಲೆ. ಕೆಲಸ ಮಾಡ್ತಾ ಇದೀವಿ ಸರ್. ಪವಾಡ ಅಂತ ತಕ್ಷಣ ನೋಡಿ ನಂಗೆ ಇನ್ನೊಂದು ನೆನಪಾಯ್ತು. ಹೆಂಗೆ ಗೊತ್ತಾ ಸರ್, ಪವಾಡ ಅಂದರೆ ಕ್ರಾಂತಿ ನೆನಪಾಗುತ್ತೆ. ಈಗ ನೀವು ನೋಡಿದ್ರೆ ನಿಮ್ಮ ಹೆಡ್ ಸಿದ್ದರಾಮಯ್ಯ ಅವ್ರ ಬಗ್ಗೆ ಹೇಳ್ತಾ ಇದ್ರಿ, 5 ವರ್ಷ ಅವರೇ CM ಆಗಿರ್ತಾರಾ ಸರ್? ಅದೆಲ್ಲ ಹೈಕಮಾಂಡ್ ತೀರ್ಮಾನ ಮಾಡೋದು, ನಮ್ಮ ಕೈಲಿಲ್ಲ. ನಿಮ್ಮ ಅಭಿಲಾಷೆ ಏನು ಸರ್? ಆ ಕುರ್ಚಿ ಕದನ ಇದೆ ಅಲ್ಲ ಸರ್? ಈಗ ಕೆಲವು ವಿಚಾರನ ಹಾಂ, ನಮ್ಮ ಲಿಮಿಟೇಷನ್ ಬಿಟ್ಟು ಮಾತಾಡೋಕ್ಕಾಗಲ್ಲ. ಕರೆಕ್ಟ್. ನಮ್ಮ ಆಸೆ ಎಲ್ಲ, ನಾನು ಮಂತ್ರಿ, ಹಾಂ ಸರ್ಕಾರ ನಂಗೆ ಜವಾಬ್ದಾರಿ ಕೊಟ್ಟಿದೆ, ನಮ್ಮ ಪಕ್ಷ ನಂಗೆ ಒಂದು ಜವಾಬ್ದಾರಿ ಕೊಟ್ಟಿದೆ, ಹಾಂ, ಇದು ನನ್ನ ಆಸೆ, ಇದು ನನ್ನ ಆಸೆ ಅಂತ ಹೇಳಿದ್ರೆ ಅರ್ಥ ಇರಲ್ಲ. ಅದನ್ನು ಹೈಕಮಾಂಡ್ ತೀರ್ಮಾನಕ್ಕೆ ನನ್ನ ಆಸೆ ಅಂತ ಹೆಂಗೆ ಹೇಳೋಕ್ಕಾಗುತ್ತೆ? ಹಾಂ, ಹೈಕಮಾಂಡು ಏನು ತೀರ್ಮಾನ ತಗೋಬೇಕು ಆ ಸೂಕ್ತವಾದ ತೀರ್ಮಾನ ತಗೊಳುತ್ತೆ ಅನ್ನೋ ನಂಬಿಕೆ ಭರವಸೆ ಇಟ್ಕೊಂಡ್ರಲ್ಲ. ಹೌದು ಸರ್. CM ಮತ್ತು CM DCM ಸಹ ಹಾಗೆ ಅನ್ಯೋನ್ಯವಾಗಿದ್ದಾರೆ. ಹಾಂ, ಅವ್ರ ಹೈಕಮಾಂಡ್ ತೀರ್ಮಾನಕ್ಕೆ ಅವರೇ ಭದ್ರವಾಗಿದ್ದಾರೆ. ಕರೆಕ್ಟ್. ಅವ್ರು ಏನು ತೀರ್ಮಾನ ಮಾಡ್ತಾರೆ ಅದಕ್ಕೆ ಭದ್ರಾಗಿದ್ದಾರೆ ಸರ್. ಆ ಹೈಕಮಾಂಡ್ಗೆ ನನ್ನ ಅನಿಸಿಕೆ, ಹೈಕಮಾಂಡ್ ಯಾವುದನ್ನು ನೋಡುತ್ತೆ ಸರ್? ಶಾಸಕರ ಬೆಂಬಲ, ಸಚಿವರ ನಂಬಿಕೆ, ಸಮಾಜದ ಒಪ್ಪಿಗೆ, ಸಮುದಾಯಗಳ ಆಶೀರ್ವಾದ ಎಲ್ಲ ಬೇಕಾಗತ್ತಲ್ಲ ಸರ್. ನಿಮ್ಮ ಬಲನೂ ಬೇಕಲ್ಲ ಸರ್? 6 ವರ್ಷ ಅನುಭವ ಇರ್ತಕ್ಕಂಥ ಒಂದು ರಾಷ್ಟ್ರೀಯ ಪಕ್ಷ, ಹಾಂ, ಇದಕ್ಕೆ ನಾವು ಪಾಠ ಹೇಳೋಕ್ಕಾಗತ್ತಾ? ಹಾಂ, ಹಾಂ. ಯಾವ ಮಾನದಂಡದ ಮೇಲೆ ಒಬ್ಬ ನಾಯಕರನ್ನ ತೀರ್ಮಾನ ಮಾಡ್ತೀರಾ ಅಂತ ಕೇಳೋಕ್ಕಾಗತ್ತೆ? ಮಾಡ್ತಾರೆ ಸರ್. ನೀವು ಒಳ್ಳೆ ಯಶಸ್ವಿ ಕೃಷಿ ಸಚಿವರು ಅಷ್ಟೇ ಅಲ್ಲ, ಸ್ಮಾರ್ಟ್ ಪೊಲಿಟಿಷಿಯನ್ ಕೂಡ ಹೌದು. ಈ ಉತ್ತರಗಳಲ್ಲಿ ಗೊತ್ತಾಗುತ್ತೆ. ಬಟ್ ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್. ಕೃಷಿ ಸಚಿವರಾಗಿ ಬಹಳ ಆ್ಯಕ್ಟಿವಾಗಿ ಕೆಲಸ ಮಾಡ್ತಾ ಇದ್ರಿ. ನಿಮ್ಮ ದಿನಚರಿ ಹೇಗಿರುತ್ತೆ ಅಂತ ಒಂದು ಸ್ವಲ್ಪ ಕ್ರಿಸ್ಪಾಗಿ ಹೇಳ್ಬೋದಾ ಸರ್? ಏನಿಲ್ಲ, ನಾನು ಬಿಫೋರ್ ಎಲೆಕ್ಷನ್ನು ನಾನು ಸ್ವಲ್ಪ ವಾಕು ಇವೆಲ್ಲ ಮಾಡ್ತಿದ್ದೆ, ಹಾಂ, ಯೋಗ ಇವೆಲ್ಲ. ಸೊ ಈಗ ಒಂದು ಸ್ವಲ್ಪ ಕಡಿಮೆ ಆಗಿದೆ. ರಾತ್ರಿ ಲೇಟಾಗಿ ಬರ್ತೀವಿ, ಸಮ್ ಟೈಮ್ 1 ಗಂಟೆ, 2 ಗಂಟೆ, 12 ಗಂಟೆ, 10 ಗಂಟೆ. ಸ್ವಲ್ಪ ಓವರ್ ಸ್ಟ್ರೈನ್ ಆದಾಗ ಬೆಳಗ್ಗೆ ಎದ್ದು ನಾವು ಇತ್ತೀಚೆಗೆ ಜನ ಇರ್ತಾರೆ, ಅರ್ಲಿ ಮಾರ್ನಿಂಗ್ಗೆ ಬಂದುಬಿಟ್ಟಿರ್ತಾರೆ. ಹಾಗಾಗಿ ಸ್ವಲ್ಪ ವಾಕಿಂಗ್ ಸ್ಕಿಪ್ ಆಗಿದೆ. ಹಾಂ. ಸೊ ಮನೆಯಲ್ಲಿ ಒಂದಷ್ಟು ಯೋಗ, ಸೊ ಎಕ್ಸಸೈಸು ಒಂದು 1/2 hour ಮಾಡ್ತೀನಿ. ವಾರಕ್ಕೆ ಒಂದು 3 ದಿವಸ 4 ದಿವಸ ಮಾಡ್ತೀನಿ. ನಾಟ್ ಎಲ್ಲ ದಿವಸ ಮಾಡಲಿಕ್ಕಾಗಲ್ಲ. ಬಟ್ ನನ್ನ ಫ್ಯಾಮಿಲಿಗೆ ಮಿನಿಮಮ್ ಅಂದರೆ ಒಬ್ಬ ಮಂತ್ರಿಯಾಗಿ ಜವಾಬ್ದಾರಿ ಸ್ಥಾನದಲ್ಲಿ ಒಬ್ಬ ರಾಜಕಾರಣಿಯಾಗಿ ತುಂಬ ಟೈಮ್ ಕೊಟ್ಟಿದ್ದೀನಿ ಅಂತ ಹೇಳಿಕ್ಕಾಗದೇ ಇದ್ರು, ಸೊ ಮಿನಿಮಮ್ ಟೈಮ್ನ ಹೆಂಡತಿ ಮಕ್ಕಳ ಜೊತೆ ಸೊ ಕಾಲ ಕಳೆದಿದ್ದೀವಿ. ಅದೇನಂತ ತುಂಬ ಗ್ಯಾಪು ಅನ್ನೋ ಥರ ಏನು ಪರಿಸ್ಥಿತಿ ನಿರ್ಮಾಣ ಆಗಿಲ್ಲ. ಸೊ ಒಟ್ಟು ನನಗೆ ರಾಜಕೀಯ ಕ್ಷೇತ್ರದಲ್ಲಿ ಸಾಕಷ್ಟು ಕೆಲಸ ಮಾಡಿದ್ದೀನಿ, ಖುಷಿ ಇದೆ. ಮತ್ತು ಅವಕಾಶ ಸಿಕ್ಕಿದಾಗ ತುಂಬ ಜನಕ್ಕೆ ಅದರ ಉಪಯೋಗ ಕೊಡೋವಂಥ ಒಂದು ಪ್ರಾಮಾಣಿಕವಾದಂಥ ಪ್ರಯತ್ನ ಮಾಡಿದ್ದೀನಿ. ಈ 3 ಇಲಾಖೆ ನಾನು ಹ್ಯಾಂಡಲ್ ಮಾಡಿದ್ದೀನಿ. ಒಂದು ಆರೋಗ್ಯ ಇಲಾಖೆ, ಇನ್ನೊಂದು ಸಾರಿಗೆ ಇಲಾಖೆ, ಮತ್ತು ಇವಾಗ ಕೃಷಿ ಇಲಾಖೆ. 3 ಇಲಾಖೆನಲ್ಲೂ ಆ ಟೈಮ್ನಲ್ಲಿ ಏನು ಮಾಡಿದ್ದೀನಿ ಅದು ನನಗೆ ಖುಷಿ ತಂದುಕೊಟ್ಟಿದೆ. ಸೊ ನಾನೇನು ಎಲ್ಲೋ ಈಗ ಮಾಡ್ಬೋದಾಯಿತು, ಎಲ್ಲೋ ಲ್ಯಾಬ್ಸ್ ಆಯಿತು, ನಾನು ಉದಾಸೀನ ಮಾಡಿಬಿಟ್ಟೆ, ನಾನು ಲೇಜಿನೆಸ್ ಆಯಿತು, ಆ ಥರದ್ದೇನು ಆತಂಕ ಪಡೋವಂಥದ್ದಿಲ್ಲ. ಆಲ್ಮೋಸ್ಟ್ ಆ ಟೈಮ್ನಲ್ಲಿ ಏನು ಕೇರ್ ತೊಗೋಬೇಕೋ ಅದು ತೊಗೊಂಡು ಅದು ಮಾಡಿದ್ದೀನಿ. ಆ ಥರದೊಂದು ಇದನ್ನು ಎಲ್ಲ ಇಲಾಖೆನಲ್ಲೂ ಮಾಡಿದ್ದೀನಿ. ಮತ್ತು ಜಿಲ್ಲೆ ಒಳಗಡೆ ನನಗೆ ಸಿಕ್ಕಿದಾಗ ಇಡೀ ಜಿಲ್ಲೆಯ ಅಭಿವೃದ್ಧಿಗೆ ಗಮನ ಹರಿಸಿದ್ದೀನಿ. ಮತ್ತು ಸಾರ್ವಜನಿಕರಿಗೆ ವಿಶೇಷವಾಗಿ ಅವರ ವೈಯಕ್ತಿಕವಾಗಿರ್ಬೋದು, ಅವ್ರ ಕುಟುಂಬದ ಕೆಲಸಗಳಿರ್ಬೋದು, ಸೊ ಯಾರು ಬಂದರೂ ಪಕ್ಷಾತೀತವಾಗಿ ಸೊ ರೆವಿನ್ಯೂ ಇಲಾಖೆ, ಪೊಲೀಸ್ ಇಲಾಖೆ, ಪಂಚಾಯತ್ ರಾಜ್ಯದ ಇಲಾಖೆಯಲ್ಲಿ ನಮ್ಮ ಜಿಲ್ಲಾಧಿಕಾರಿಗಳು, CEO, ಪೊಲೀಸ್ ಇವರೆಲ್ಲರಿಗೂ ಸೊ ಏನು ಸೂಚನೆ ಕೊಡಬೇಕು ಕೊಟ್ಟು ಸೊ ಅವ್ರಿಗೆ ಎಲ್ಲ ಥರದ ಸೊ ಜನರನ್ನ ಬಗೆಹರಿಸ್ತಕ್ಕಂಥ ಪ್ರಾಮಾಣಿಕ ಪ್ರಯತ್ನ ಮಾಡಿದ್ದೀನಿ. 100% ಆಗದೇ ಇರ್ಬೋದು, ಬಟ್ ನನಗೆ ಹ್ಯಾಪಿ ಇದೆ. ನಾನು ಆಮೇಲೆ ಮಂತ್ರಿ ಅನ್ನೋ ಇದು ತಲೆ ಸುತ್ತಿಲ್ಲ ನನಗೆ. ನಾನು ಶಾಸಕನಾದಾಗಲೂ ತಲೆ ಸುತ್ತಿಲ್ಲ, MP ಆದಾಗಲೂ ಸುತ್ತಿಲ್ಲ, ಮಂತ್ರಿ ಆದಾಗಲೂ ಸುತ್ತಿಲ್ಲ. ನಾನು ಬೆಂಗಳೂರು ಬಿಟ್ಟರೆ ಮಂಡ್ಯಕ್ಕೆ ಹೋಗೋವರೆಗೂ ಎಲ್ಲಿ ದಾರಿಲಿ ಕೈ ತೋರಿಸಿದ್ರು ನಿಲ್ಲಿಸಿ ಅವ್ರದ್ದೇನಾರು ಕೆಲಸ ಇದ್ದರೆ ಅಟೆಂಡ್ ಮಾಡಿ ನಾನು ಹೆಡ್ಕ್ವಾರ್ಟ್ರಿಗೆ ಹೋಗ್ತೀನಿ. ಸೊ ಅಲ್ಲಿಂದ ಕ್ಷೇತ್ರ ವಿಚಾರ ಬಂದಾಗ ಕ್ಷೇತ್ರದಲ್ಲಿ ಪ್ರತಿ ದಿವಸ ಬೆಂಗಳೂರಲ್ಲಿದ್ದರೆ ನನಗೆ 10 ರಿಂದ 100 ಜನ ಬಂದೇ ಬರ್ತಾರೆ. 10 ಜನ, 20 ಜನ, 50 ಜನ ಈ ಥರ. ಯಾವಲ್ಲ ಒಂದು ದಿವಸ 60 ಜನ, 100 ಜನ ಇರ್ತಾರೆ. ಸೊ ಕ್ಷೇತ್ರದವರು, ಮಂಡ್ಯದವರು ನಾಂಗಲಕ್ಕೆ ನಾನು ಎಷ್ಟು ಯಾವುದೇ ಕ್ಯಾಬಿನೆಟ್ ಇರಲಿ ಅಥವಾ ಇನ್ನೊಂದಿರಲಿ ಬಂದಾಗ ಅವ್ರು ಕನಿಷ್ಠ ಅಟೆಂಡ್ ಮಾಡಿ ಕಳಿಸ್ತೀನಿ. ಸೊ ಇದಕ್ಕೆ
ಇನ್ನು ನಾಗಮಂಗಲ ನಂದು ಅಲ್ಲಿಂದನೇ ನನ್ನ ಜರ್ನಿ ಸ್ಟಾರ್ಟ್ ಆಗಿರೋದು. ಸೊ ನಾನು ಜಿಲ್ಲೆಗೆ ಎಷ್ಟು ಕೊಡ್ತೀನೋ, ಇಲಾಖೆಗೆ ಎಷ್ಟು ಕೊಡ್ತೀನೋ, ರಾಜ್ಯದಲ್ಲಿ ಬೇರೆ ಜನಕ್ಕೆ ಬಂದಾಗ ಹೇಗೆ ಸ್ಪಂದಿಸ್ತೀನೋ, ಕ್ಷೇತ್ರ ಜನಕ್ಕೆ ಒಂಚೂರು ಹೆಚ್ಚಾಗಿ ಸ್ಪಂದಿಸಬೇಕಾಗುತ್ತೆ. ನಾನು ಇವತ್ತು ಈ ರಾಜ್ಯದಲ್ಲಿ ಏನಾದರೂ ಮಂತ್ರಿಯಾಗಿ ಕೆಲಸ ಮಾಡಿದ್ರೆ, ಅಥವಾ ನೀವು ಬಂದು ನಾನು ಇಂಟರ್ವ್ಯೂ ಮಾಡ್ತಾ ಇದ್ದೀರಿ ಅಂದರೆ, ಬೆಳಗಾವಿ ಸದನದಲ್ಲಿ ನಾನು ಒಬ್ಬ ಮಂತ್ರಿಯಾಗಿ ಕೆಲಸ ಮಾಡಬೇಕು ಅಂದರೆ, ಇದಕ್ಕೆಲ್ಲ ನಾಗಮಂಗಲ ಕ್ಷೇತ್ರದ ಜನನೇ ಕಾರಣ ಅಲ್ಲ. ಸೂಪರ್. ಆ ಪುಣ್ಯಾತ್ಮರಿಗೆ ಮೊದಲನೇ ಸಲ್ಯೂಟ್ ಹೊಡಿಲೇಬೇಕಲ್ಲ. ಸೊ ನನ್ನ ರಾಜಕಾರಣ ಪ್ರಾರಂಭ ಆಗಿರ್ತಕ್ಕಂಥದ್ದೇ ನಾಗಮಂಗಲ ವಿಧಾನಸಭಾ ಕ್ಷೇತ್ರ. ಅದಾದಮೇಲೆ ನನಗೆ ಕೊಪ್ಪ ಒಂದಷ್ಟು ಸೇರ್ಕೊಂಡಿದೆ. ಮೊದಲು ನಾಗಮಂಗಲ ಮಾತ್ರ ಸೀಮಿತ ಇತ್ತು, ಅದಾದಮೇಲೆ ಮದ್ದೂರು ತಾಲೂಕಿನ ಕೊಪ್ಪ ಹೋಬಳಿ ಒಂದು ಆ್ಯಡ್ ಆಗಿದೆ. ಸೊ ಹಾಗಾಗಿ ಮೊದಲನೇ ಇಡೀ ಕ್ಷೇತ್ರದ ಕೊಪ್ಪ ಮತ್ತು ನಾಗಮಂಗಲ ಜನತೆಗೆ ಯಾವತ್ತೂ ಋಣಿಯಾಗಿರ್ತೀನಿ. ಯಾವತ್ತೂ ನನ್ನ ರಾಜಕಾರಣ ಕೊನೆಯಾದ್ರೂ ನನಗೆ ಅವಕಾಶ ಏನೇನಿರುತ್ತೋ ಎಲ್ಲವನ್ನೂ ಸರ್ವಿಸ್ ಕೊಡ್ತೀನಿ. ಅದರಲ್ಲೇ ಎರಡನೇ ಮಾತೇ ಇಲ್ಲ. ಜಿಲ್ಲೆಯಲ್ಲೂ ಒಟ್ಟೆ ಜಿಲ್ಲೆ ಜನನೂ ನಂಗೆ ಹಂಗೆ ಪ್ರೀತಿಸಿದ್ದಾರೆ. ನಾನು ನಾಗಮಂಗಲದಲ್ಲಿ 2008 ಸೋತಾಗ ಇಡೀ ಜಿಲ್ಲೆ ಜನ ಕಣ್ಣಲ್ಲಿ ನೀರು ಹಾಕಿದ್ರು. ತಾಲೂಕಿನವ್ರು ಸೋಲ್ಸಿದ್ರಲ್ಲ ಅಂತೇಳಿ ಭಾಳ ಸಫರ್ಪಟ್ಟು ನನಗೆ MP ಅಂಬರೀಷ್ ವಿರುದ್ಧ ಪಕ್ಷಾತೀತವಾಗಿ ಓಟ್ ಹಾಕಿ ಗೆಲ್ಲಿಸಿದ್ದಾರೆ. ಹಾಗಾಗಿ ಇಡೀ ಜಿಲ್ಲೆ ಜನಕ್ಕೂ ನಾನು ಎಷ್ಟು ಮಾಡಿದ್ರು ಇಲ್ಲ ಸರ್. ನಿಮ್ಮ ಮಾತುಗಳಲ್ಲಿ ಗಮನಿಸಿರಿ, MLA ಆಗಲಿ ಮಿನಿಸ್ಟರ್ ಆಗಲಿ, ನಾನು ಸಕ್ಕರೆ ನಾಡು ನೋಡ್ರಿ ಮಂಡ್ಯದವನು ಅನ್ನೋದೇ ಭಾಳ ಅದು ಸ್ವಗತವಾಗಿ ಗೊತ್ತಾಗ್ತಾ ಇದೆ. ಎಸ್ ಸರ್, ಬಹಳಷ್ಟು ವಿಚಾರಗಳು ಮಾತನಾಡಬೇಕು ಅನಿಸುತ್ತೆ. ಕೊನೆಯದಾಗಿ ಬೆಳಗಾವಿ ಅಧಿವೇಶನ ಎಷ್ಟರ ಮಟ್ಟಿಗೆ ನಮ್ಮ ರಾಜ್ಯದ ಜನಕ್ಕೆ ಪ್ರಯೋಜನ ಆಗಿದೆ ಸರ್? ನಾವು ಅಥವಾ ಪ್ರಮುಖ ಉತ್ತರ ಕರ್ನಾಟಕಕ್ಕೆ ರಾಜ್ಯ ಸರ್ಕಾರದಿಂದ ಕಲ್ಯಾಣ ಕರ್ನಾಟಕ ಇರ್ಬೋದು, ಕಿತ್ತೂರು ಕರ್ನಾಟಕ ಇರ್ಬೋದು, ನಮ್ಮ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು, ನಮ್ಮ ಟೀಮ್ ಸಾಕಷ್ಟು ಎಲ್ಲ ಥರದ ಅಭಿವೃದ್ಧಿಗೆ ಗಮನ ಹರಿಸ್ತಿದ್ದೀವಿ. ಬಟ್ ಕೇಂದ್ರ ಸರ್ಕಾರದಿಂದ ಬರುವಂಥ ಅನೇಕ ಕೊರತೆಗಳಿದೆ. ಅದನ್ನು ಈ ಭಾಗದ BJP ಮುಖಂಡರುಗಳು, MPಗಳು ಬಹುಶಃ ಅವರಿಗೆ ಆಯಿತು, ನಾವು ಕೇಂದ್ರ ಸರ್ಕಾರದಿಂದ ಒಂದಷ್ಟು ಕೊಡಿಸ್ಬಿಟ್ರೆ ಇನ್ನೊಂದಷ್ಟು ರಾಜ್ಯ ಸರ್ಕಾರಕ್ಕೆ ಕೀರ್ತಿ ಬರುತ್ತೆ ಅಂತಲೋ ಏನೋ, ಅವರಿಗೆ ಕೊಡದೇ ಇದ್ರೂ ಪರವಾಗಿಲ್ಲ, ರೈತರಿಗೆ ತೊಂದರೆ ಆದರೂ ಪರವಾಗಿಲ್ಲ, ಜನಕ್ಕೆ ತೊಂದರೆ ಆದರೂ ಪರವಾಗಿಲ್ಲ ಅನ್ನೋ ಥರ ಇದ್ದಾರೋ ಏನೋ ಗೊತ್ತಿಲ್ಲ, ನನಗೂ ಅರ್ಥ ಆಗಲ್ಲ. ಯಾಕೆಂದರೆ ಜೋಶಿಯವರು ಅಷ್ಟೊಂದು ಬುದ್ಧಿವಂತರು, ಅವ್ರು ಯಾಕೆ ಈ ಥರ ಎಲ್ಲ ಕೇಂದ್ರ ಸರ್ಕಾರದ ಮೇಲೆ ಎಫರ್ಟ್ ಹಾಕಲ್ವೋ ಗೊತ್ತಿಲ್ಲ. ಬಟ್ ನಮ್ಮ ಕೈಯಲ್ಲಿ, ನಮ್ಮ ಲಿಮಿಟೇಷನಲ್ಲಿ, ನಮ್ಮ ಸರ್ಕಾರದಲ್ಲಿ ಏನಾಗಬೇಕು, ಪ್ರತಿ ವರ್ಷ ಸದನಕ್ಕೆ ಬರ್ತೀವಿ, ಇಲ್ಲೇನು ಸಮಸ್ಯೆ ಹೇಳ್ತಾರೆ ಅದನ್ನು. ಸೊ ಬೆಂಗಳೂರಿಗೆ ಹೋದ ಮೇಲೂ ಮುಖ್ಯಮಂತ್ರಿಗಳು ಕ್ಯಾಬಿನೆಟಲ್ಲಿ ಚರ್ಚೆ ಮಾಡಿ ಯಾವುದನ್ನು ಆದ್ಯತೆ ಕೊಡ್ಬೋದು ಅದನ್ನು. ಥ್ಯಾಂಕ್ ಯು ಸರ್, ಸೋ ಸ್ವೀಟ್ ಆಫ್ ಯು. ಥ್ಯಾಂಕ್ಸ್ ಫಾರ್ ಯುವರ್ ಟೈಮ್. ನಿಮ್ಮ ಖುಷಿ ಹೀಗೆ ಇಮ್ಮಡಿಯಾಗಲಿ ಅಂತ ನಾವು ಕೂಡ ಆಶಿಸ್ತೀವಿ. ನಮಸ್ಕಾರ. ಸ್ನೇಹಿತರೆ, ಈ ಕೃಷಿ ಸಚಿವರ ಮಾತುಗಳನ್ನು ಗಮನಿಸಿದಾಗ ಒಂದು ಕಾಳಜಿ ವ್ಯಕ್ತವಾಗುತ್ತೆ. ಅಲ್ಲಿ ಮಿನಿಸ್ಟ್ರೇ ಇರಬಹುದು, ಆದರೆ ನಾವು ಸಚಿವನಾಗಿ ಮಾತನಾಡ್ತಾ ಇದ್ದೀನಿ ಅಂತ ಅನ್ನಿಸ್ತಾನೆ ಇರಲಿಲ್ಲ. ಆ ಒಂದು ಆತ್ಮೀಯತೆಯಿಂದ ಮಾತನಾಡ್ತಾ ಇದ್ರು. ಎಲ್ಲರೂ ನಮ್ಮವರೇ, ಎಲ್ಲರೂ ಚೆನ್ನಾಗಿರಬೇಕು ಅನ್ನೋ ಕಾಳಜಿ ವ್ಯಕ್ತವಾಗ್ತಾ ಇತ್ತು. ಹಾಗೆ ನಂಗೆ ನೆನಪಾಗುತ್ತೆ, ಸಾಮಾನ್ಯ ನಿಮ್ಗೆ ಗೊತ್ತಿರುತ್ತಲ್ಲ, ಏನು ಕಾಯಿಲೆ ಮನುಷ್ಯರಿಗೆ ಬರದೆ ಮರಕ್ಕೆ ಬರುತ್ತಾ ಅಂಥೇಳಿ. ಹಾಗಾಗಿ ಮರಕ್ಕೂ ಬರಬಾರ್ದು, ಅಂದರೆ ಗಿಡಮರಗಳಿಗೂ ಬರಬಾರ್ದು. ಆ ರೀತಿಯಾಗಿ ನೋಡಿಕೊಂಡ್ರೆ, ಆ ರೀತಿ ನಾವು ಕೃಷಿ ಮಾಡಿಕೊಂಡ್ರೆ, ಯಾಕಂತ ಹೇಳಿದ್ರೆ ಕೃಷಿ ಇಲ್ಲದೆ ನಾವು ಬದುಕೋಕ್ಕಾಗತ್ತೇನ್ರಿ ಅನ್ನುವ ಒಂದು ಸಾತ್ವಿಕ ಸಂದೇಶವನ್ನು ಈ ಮೂಲಕ ಕೃಷಿ ಸಚಿವರು ಕೊಟ್ಟಿದ್ದಾರೆ ಅನ್ನೋದು ನನ್ನ ಅನಿಸಿಕೆ ಮತ್ತು ವಿಶ್ವಾಸ. ಈ ಕಾರ್ಯಕ್ರಮ ನಿಮಗೆ ಬಹಳ ಇಷ್ಟ ಆಗುತ್ತೆ ಅನ್ನೋದು ನಮ್ಮ ನಂಬಿಕೆ. ಸ್ಟೇ ಟ್ಯೂನ್ಡ್ ಟಿಲ್ ದ ಎಂಡ್. ಥ್ಯಾಂಕ್ ಯು ಸೋ ಮಚ್. ನಮಸ್ಕಾರ. ಕನೆಕ್ಟ್ ಕರ್ನಾಟಕ, ಇದು ನಿಮ್ಮ ನೆಟ್ವರ್ಕ್.